ಏನೋ ದೀಪಕ್, ಯಾರಿಗೋ ಕಾಯ್ತಾ ಇದ್ಯಾ? ಪಾರ್ಟಿ ಸ್ಟಾರ್ಟ್ ಮಾಡೋಣ ಬಾರೋ. 5 ನಿಮಿಷ ಕಣ, VIP ಬರ್ತಾ ಇದಾರೆ. ಯಾರದು VIP? ನನ್ ಬಾವಿ ಪತ್ನಿ ಕಾವ್ಯ ಬರ್ತಿದ್ದಾಳೆ. ಏನೋ ದೀಪು, ನಮ್ ಬ್ಯಾಚುಲರ್ ಪಾರ್ಟಿಗೆ ನೀನ್ ಬಾವಿ ಅಂತ ಕರೆಸ್ತಾ ಇದೀಯಾ? ನಾವು ಫ್ರೀ ಆಗಿ ಎಂಜಾಯ್ ಮಾಡಕ್ಕಾಗಲ್ಲ ಕಣ. ಹಲೋ ಫ್ರೆಂಡ್ಸ್, ನೀವ್ ಹೇಳೋದು ಸರಿನೇ. ಫಾರ್ 2 ರೀಸನ್ಸ್ ಶಿ ಇಸ್ ಕಮಿಂಗ್ ಹಿಯರ್. ಮೊದಲನೇದು, ನಾನು ನಮ್ಮ ಸ್ನೇಹಿತರೆಲ್ಲ ಹೊರದೇಶಕ್ಕೆ ಹೊರಡ್ತಾ ಇದೀವಿ. ನಾವು ಬರೋದಿನ್ 3 ವರ್ಷ ಆದ್ಮೇಲೆನೆ. ಅದಕ್ಕೆ ಕಾವ್ಯನ ನಮಗ್ ಪರಿಚಯ ಮಾಡಿಸೋದಿಕ್ಕೆ ದೀಪು ತನ್ನ ಬಾವಿ ಪತ್ನಿನ ಇಲ್ಲಿ ಕರೆಸ್ತಾ ಇದ್ದಾನೆ. ನಾವೆಲ್ಲ ಮದುವೆಗೆ ಬರಕ್ಕಾಗಲ್ಲ. ನಾವು ಮತ್ತೆ ಬರೋದಿನ್ನು 3 ವರ್ಷ ಆಗುತ್ತೆ. ಅದರಿಂದ ನಮ್ಗೆಲ್ಲ ಪರಿಚಯ ಮಾಡಿಸೋದಿಕ್ಕೆ ದೀಪು ತನ್ನ ಬಾವಿ ಪತ್ನಿನ ಇಲ್ಲಿ ಕರೆಸ್ತಾ ಇದ್ದಾನೆ. ಎರಡನೇದು, ಕಾವ್ಯ ಫ್ರೆಂಡ್ಸ್ ಕೂಡ ಈ ಪಾರ್ಟಿಗೆ ಜಾಯಿನ್ ಆಗ್ತಿದ್ದಾರೆ. ಪಾರ್ಟಿ ಡ್ರೈ ಆಗಿದೆ ಅನ್ಕೊಂಡೆ, ಈಗ ಕಳೆ ಬಂತು ನೋಡು. ಅಪ್ಪ ಗೆಳೆಯರ, ನನ್ ಮಾನ ಕಾಪಾಡೋ ತರ ನೋಡ್ಕೊಳ್ರು. ಏನ ಈ ಡೈಲಾಗ್ ಹೊಡೆದ್ ನಮ್ ಪಾರ್ಟಿ ಮೂಡ್ ನ ಹಾಳು ಮಾಡ್ತಾ ಇದೆಯಲ್ಲ? ನಾವೇನ್ ನಿನ್ಗೆ ಇಂಡಿಸೆಂಟ್ ಫ್ರೆಂಡ್ಸ್ ಗಳ ಬೇಜಾರ್ ಮಾಡ್ಕೊಡಿ ಕಣ್ರು. ಫಾರ್ಮಾಲಿಟೀಸ್ಗೋಸ್ಕರ ಈ ತರ ಹೇಳಿದೆ. ಯು ಆರ್ ಆಲ್ ಮೈ ಗುಡ್ ಫ್ರೆಂಡ್ಸ್. ನಮ್ ಪಾರ್ಟಿಗೆ ಹುಡುಗಿರೆಲ್ಲ ಬರ್ತಾ ಇದಾರಲ್ಲೋ. ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಕಾವ್ಯ, ನನ್ ಬಾವಿ ಪತ್ನಿ. ಹಾಯ್. ಇನ್ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ ನನ್ನ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ. ಮದ್ವೆಗಿಂತ ಮುಂಚೆ ಎಲ್ಲ ಹುಡುಗರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಮಾಡ್ತಾರೆ, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ಪಿನ್ಸ್ಟರ್ಸ್ ಪಾರ್ಟಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ದೀಪು ಬೇರೆ ಬೇರೆ ಪಾರ್ಟಿ ಯಾತಕ್ಕೆ ಒಂದೇ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಏನಂತೀರಿ? ಆಲ್ ಆರ್ ಓಕೆ? ಮತ್ತೆ ಲೇಟ್ ಯಾಕೆ? ಸ್ಟಾರ್ಟ್. ನೋ ದೀಪಕ್, ದೀಪಕ್ ಪ್ಲೀಸ್, ನೀವು ತುಂಬಾ ಡ್ರಿಂಕ್ ಮಾಡಿದ್ದೀರಾ. ನೀವು ಕಾರ್ ಡ್ರೈವ್ ಮಾಡಬೇಡಿ. ನೋ ಪ್ರಾಬ್ಲಮ್ ಕಾವ್ಯ, ಐ ವಿಲ್ ಮ್ಯಾನೇಜ್ ಇಟ್. ಸಾರಿ ಮಾರ್ಕೋ, ಪ್ಲೀಸ್. ಪ್ಲೀಸ್ ದೀಪಕ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಡ್ರೈವ್ ಮಾಡಬೇಡಿ. ಇಮ್ರಾನ್, ಸ್ವಲ್ಪ ಬನ್ನಿ. ಎಸ್ ಕಾವ್ಯ. ಇಮ್ರಾನ್, ಇವ್ರನ್ನ ಸ್ವಲ್ಪ ಡ್ರಾಪ್ ಮಾಡಿ. ನಾವು ಒಳ್ಳೆ ಮೂಡಲ್ಲಿ ಇದ್ದೀನಿ. ಇಷ್ಟ ಬೇಗನೆ ಮನೆಗೆ ಯಾಕೆ? ಹಿಂದೆ ಸ್ವಲ್ಪ ಎಂಜಾಯ್ ಮಾಡೋಣ. ಬನ್ನಿ ಕಾವ್ಯ. ಯು ಬನ್ನಿ ದೀಪಕ್, ಕಮ್ ಆನ್. ಎನಿವೆ, ಪಾರ್ಟಿ ಸಖತ್ತಾಗಿತ್ತು. ಸಖತ್ತಾಗೇನೋ ಇತ್ತು, ಆದ್ರೆ ನೀವು ತುಂಬಾನೇ ಡ್ರಿಂಕ್ ಮಾಡ್ಬಿಟ್ರಿ. ಫ್ರೆಂಡ್ಸ್ಗಳು ಫೋರ್ಸ್ ಮಾಡ್ಬಿಟ್ರು, ಅದಕ್ಕೆ ತಗೊಂಡ್ಬಿಟ್ರೆ. ಆಯ್ತು ಡಾರ್ಲಿಂಗ್. ಏನಾಯ್ತು? ಮುಜೆ ತಪ್ಪಿಡ್ ಬರ್ದಿಯಾರೆ. ಏನೋ ನೀನು ಹೊಡೆದ್ಬಿಟ್ಲೇನು? ನನಗೆ ಹೊಡೆದ್ಬಿಟ್ಲು. ಆದ್ರೆ ಅವಳು ಹೊಡಿತೀನಿ, ಲೈಫ್ ಲಾಂಗ್ ನೆನ್ಸ್ಕೋಬೇಕು. ನೀನ್ ಎಲ್ಲೇ ಹೋದ್ರು ಬಿಡಲ್ಲ ಕಣೆ ಕಾವ್ಯ. ಕಾವ್ಯ, ನಾನ್ ಬಿಡಲ್ಲ ಕಡೆ. ಸಾರಿ ಕಾವ್ಯ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಓಕೆ ಪ್ಲೀಸ್ ಕಾವ್ಯ, ಜಾಸ್ತಿ ಆಗ್ಬಿಡ್ತು. ಪ್ಲೀಸ್ ಕಾವ್ಯ, ಪ್ಲೀಸ್ ಕಾವ್ಯ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಕಾವ್ಯ, ಪ್ಲೀಸ್. ನೋಡಿ, ಇನ್ನೊಂದ್ಸರಿ ನಾನು ತಗೊಳ್ಳಲ್ಲ ಕಾವ್ಯ. ಐ ಆಮ್ ವೆರಿ ಸಾರಿ. ನಿನ್ ಕಾವ್ಯ, ಬೇಕಾದ್ರೆ ನಿನ್ ಪಾದದಾಣಗಳು ನಾನು ತಗೊಳ್ಳಲ್ಲ ಕಾವ್ಯ. ಐ ಆಮ್ ವೆರಿ ಸಾರಿ. ಪ್ಲೀಸ್ ಕಾವ್ಯ, ಬಿಡಿ ಕಾವ್ಯ. ಅಯ್ಯೋ, ನಾನು ಯಾರಿಗೂ ಗೊತ್ಬಿಟ್ಟೆ ದೀಪಕ್. ತಡಿ ನೋಡ್ತೀನಿ. ಅಯ್ಯೋ ಬೇಡ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾವ್ ಇಲ್ಲಿಂದ ಹೊರಟೋಗೋಣ. ನೋಡ್ತೀನಿ ತಡಿ ಕಾವ್ಯ. ಇಲ್ಲ ಬೇಡ ದೀಪಕ್, ನಂಗೆ ತುಂಬಾ ಭಯ ಆಗ್ತಿದೆ. ಇಲ್ಲೇ ಸ್ಪಾಟ್ ಅಲ್ಲಿ ಇದ್ದೀನಿ ಸರ್. ಹಿಟ್ ಅಂಡ್ ರನ್ ಕೇಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಬಾಡಿ ಎಲ್ಲ ಮಹಜರ್ ಮಾಡಿದ್ರೇನ್ರಿ? ಆಯ್ತು ಸರ್. ಸರ್ ಗಾಡಿಗೆ? ಆ ಗಾಡಿಗ? ಹೌದು ಸರ್. ಏಯ್ ಬಾಯ್ಲೆ, ಆ ಗಾಡಿಗೆ ಸ್ಟೇಷನ್ ತಗೊಂಡ್ ಬಾ. ಸರಿ ಸರ್. ಮಹಜರ್ ಎಲ್ಲ ಮುಗಿಸಾಯ್ತಾ? ಫೈಲ್ ಮಾಡಿದ್ದೀನಿ ಸರ್. ಸರಿ, ಗಾಡಿ ಹತ್ತಿ. ಸರಿ ಸರ್. ಹೇಗಿದ್ದೀರಾ ಶ್ರೀಕಂಠ? ಅದನ್ನ ಯಾಕೆ ಕೇಳ್ತೀರಾ? ನಾನ್ ಮದುವೆ ಟೈಮೇ ಸರಿಯಾಗಿಲ್ಲ. ಯಾಕ್ರಿ ಶ್ರೀಕಂಠ ತುಂಬಾ ಬೇಜಾರಾಗಿದ್ದೀರಾ? ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದೀರಿ ತಾನೆ?
ಸ್ವಾಮಿ ನಾನೆಲ್ಲ ಚೆನ್ನಾಗಿದ್ದೀನಿ, ಆದ್ರೆ ನನ್ನ ಹೆಂಡತಿ ಸರಿಯಾಗಿಲ್ವೇ? ಅವಳಿಗೇನ್ರಿ ಆಯ್ತು? ನಿಮ್ ಜೊತೆಲೆ ಇದ್ದಾಳೆ ತಾನೆ? ಸ್ವಾಮಿ ಈ ವಿಷಯನೆಲ್ಲ ಹೊರಗಡೆ ಹೇಳ್ಬಾರ್ದು, ಮಾನ ಹೋಗುತ್ತೆ. ನೀವು ನನ್ನ ಸ್ನೇಹಿತರು, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ನನ್ ಜೊತೆನೆ ಇದ್ದಾಳೆ. ಯಾಕ್ರಿ ಯಾಕ್ರಿ ಅಳ್ತಾ ಇದ್ದೀರಾ? ಏನು ಅಂತ ಹೇಳಿ ಸ್ವಾಮಿ, ನನ್ನ ಹೆಂಡತಿ ನನ್ ಜೊತೆನೆ ಇದ್ದಾಳೆ, ಆದ್ರೆ ಸಂಸಾರನ ಬೇರೆ ಜೊತೆ ಮಾಡ್ತಾ ಇದ್ದಾಳೆ. ಏನ್ ಅಸಹ್ಯ ಇದು? ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಓಡ್ತಾನೆ. ಅವಳಿಗೆ ಡೈವರ್ಸ್ ಕೊಟ್ಟು ಓಡಿಸ್ಬಿಟ್ರೆ ಇದಕ್ಕೇನ್ ಮಾಡ್ಲಿ ಸ್ವಾಮಿ? ಎಂತ ಬದುಕ್ರಿ ನಿಮ್ದು? ಕಟ್ಕೊಂಡು ನೆಮ್ಮದಿ ಇಲ್ಲ ಅಂತೀರಾ, ಬಿಟ್ರು ಬದುಕಕ್ಕಾಗಲ್ಲ ಅಂತೀರಾ, ಮತ್ತೇನ್ರಿ ಮಾಡ್ತೀರಾ? ಹೀಗೆ ಕಂಡ್ರು ಕಾಣ್ದಂಗೆ ಹಾಗೆ ಕಾಲ ತಳ್ತೀರಾ? ಇಲ್ಲ ಸ್ವಾಮಿ, ಆ ರಾಕ್ಷಸಿಯಿಂದ ತಪ್ಪಿಸ್ಕೊಳಕ್ಕೆ ಒಂದು ಹುಡುಕ್ತಾ ಇದ್ದೀನಿ. ಸಿಕ್ಬಿಟ್ರೆ ಕಳಿಸ್ಕೊಂಡ್ಬಿಡ್ತೀನಿ. ಚೇ 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 ಇದೆಲ್ಲ ಒಂದು ಬದುಕೇನ್ರಿ? ಕೇಳಕ್ಕೆ ಅಸಹ್ಯವಾಗ್ತಾ ಇದೆ. ನಿಮ್ಗೇನ್ ಸ್ವಾಮಿ ಮಾತಾಡ್ತೀರಾ? ಮುತ್ನಂತ ಹೆಂಡತಿ ಸಿಕ್ಕಿದಾಳೆ, ಅಪ್ನಾಸ್ತಿ ಬೇಕಾದಷ್ಟಿದೆ, ಕುತ್ಕೊಂಡ್ರು ಸವಿಯೋದಿಲ್ಲ. ನೀವೇನ್ ಚಿಂತೆ ಮಾಡ್ಬೇಕಾಗಿಲ್ಲ, ನಮ್ಮಂತ ಪಾಡ್ ಹೇಳಿ. ನಾನ್ ಬದುಕ್ಬೇಕಲ್ಲ, ಈಗ ಬದುಕ್ತಾ ಇದ್ದೀನಿ. ಸರಿ, ಅದನ್ನ ಬಿಡಿ. ಅಂದಾಗೆ ನನ್ ಮಗಳು ಮದುವೆಗೆ ಯಾಕೆ ಬರ್ಲಿಲ್ಲ? ಅದೇ ಡೇಟ್ ನಲ್ಲಿ ನನ್ ಡೈವರ್ಸ್ ಕೇಸು ಕೋರ್ಟ್ ನಲ್ಲಿ ಇದ್ದೆ, ಅದಕ್ಕೆ ಬರಕ್ ಆಗ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬೇಕು ಸ್ವಾಮಿ. ಈಗ ಮನೆಗ್ ತಾನೇ ಹೋಗ್ತಾ ಇದ್ದೀರಾ? ಹೌದು. ನಡೀರಿ, ನಾನು ಬರ್ತೀನಿ. ನಿಮ್ ಮಳಿ ನೋಡ್ದಾಗ ಆಗುತ್ತೆ. ನಿಮ್ ಮಗಳ ಕೈಗೆ ಒಂದ್ ₹100 ಗಿಫ್ಟ್ ಕೊಟ್ಟು ಆಶೀರ್ವಾದ ಮಾಡ್ಬಿಟ್ಟು ಒಂದ್ ಕಪ್ ಕಾಫಿ ಕುಡಿದು ಹೋಗ್ತೀನಿ. ಸಾರಿ ಶ್ರೀಕಂಠು, ಈಗ ತಾನೇ ಅವ್ರಿಬ್ರನ್ನ ಹನಿಮೂನ್ ಕಳಿಸ್ಬಿಟ್ಟು ನಾನ್ ಈ ಕಡೆಗೆ ಬಂದೆ. ಯಾರೋ ನನ್ ಸೈಟ್ ಅಲ್ಲಿ ಕಲ್ಲಾಕ್ಬಿಟ್ಟಿದ್ದಾರೆ, ನೋಡಕ್ ಬಂದೆ. ಪರವಾಗಿಲ್ಲ, ಅವ್ರು ವಾಪಸ್ ಬಂದ್ಮೇಲೆ ಹೇಳಿ, ಆಗ್ಲೇ ಬಂದು ನೋಡ್ತೀನಿ. ಆಯ್ತು. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ₹500 ಇದ್ರೆ ಕೊಡ್ತೀರಾ? ಅದೇ ಡೈವರ್ಸ್ ಕೇಸು. ಓಹೋ, ನೋಡಪ್ಪ. ಥ್ಯಾಂಕ್ ಯು. ಇರ್ರಿ. ಒಂದು, ಎರಡು, ಮೂರು. ಏನೋ ಇಮ್ರಾನ್ ಅರ್ಜೆಂಟ್ ಆಗಿ ಬರಕ್ ಕೇಳ್ದಂತ? ಅದೇ ಕಣ, ಆ ಕಾವ್ಯ ಮ್ಯಾಟ್ರು. ಅಯ್ಯೋ ನಿನ್ನ ಇನ್ನು ಅವಳು ನೆನ್ಸ್ಕೊಂಡಾಗ ಕೂತಿದ್ಯಾ? ಮರೆಯಕ್ಕಾಗಲ್ಲ ರಾಬರ್ಟ್. ಪಾರ್ಟಿ ದಿನ ನನ್ ಕೆನ್ನೆಗೆ ಹೊಡೆದ್ಬಿಟ್ಲು, ಹೆಂಗ್ ಮರಿಲಿ? ನೀನ್ ಕುಡ್ದು ಅವಳು ಕೈ ಹಿಡ್ದೆ, ಅವಳು ಕಪಾಳ ಕೊಡೋದ್ಲು, ಬಿಟ್ಟಾಕೋ. ನೋ ರಾಬರ್ಟ್, ನೋ. ನಾನ್ ಅವಳು ಬಿಡಲ್ಲ. ಬಿಡಲ್ಲ ಅಂದ್ರೆ ಏನ್ ಹಿಡ್ಕೊಳ್ತೀಯಾ? ಅವಳು ಮದುವೆ ಮುಗಿಸ್ಕೊಂಡು ಹನಿಮೂನ್ಗೆ ಹೋಗ್ತಿದ್ದಾಳೆ. ಅದಕ್ಕೆ ನೀನ್ ಕರೆದಿದ್ದು. ನಾನೇನೋ ಮಾಡ್ಬೇಕು? ಹನಿಮೂನ್ ಹೊರಟಿರೋ ಸ್ಟಾರ್ನ ಅಡ್ಡ ಹಾಕ್ಬೇಕು, ಕಾವ್ಯನ ಕಿಡ್ನಾಪ್ ಮಾಡ್ಬೇಕು, ನಾನ್ ಅವಳ ಜೊತೆ ಹನಿಮೂನ್ ಮಾಡ್ಬೇಕು. ಇದಾಗ್ಬೇಕು ರಾಬರ್ಟ್, ಇದಾಗ್ಬೇಕು. ಸರಿ ಬಿಡು, ಅವಳೆಲ್ಲೇ ಹೋಗಿರ್ಲಿ, ಅವಳು ಎತ್ತಾಕೊಂಬಂದು ನಿನ್ ಕಾಲ ಹತ್ರ ಬಿಸಾಕ್ತೀನಿ. ಗುಡ್, ವೆರಿ ಗುಡ್. ನಾನು ನಿಮ್ ಹಿಂದೆನೆ ಬರ್ತಾ ಇರ್ತೀನಿ. ಓಕೆ. ಆ ದೀಪಕ್ಕೆ ನಾನ್ ಕಾಣಿಸ್ಕೋಬಾರ್ದು. ಸರಿ ಕಣೋ. ಓಕೆನಾ? ಓಕೆ, ಡನ್. ಗುಡ್. ರೆಡಿ? ಏನ್ ಗಾಡಿನ ಫಾಲೋ ಮಾಡ್ತಾ ಇದೆಯಲ್ಲ? ಕಾವ್ಯ, ಒಂದ್ ನಿಮಿಷ. ಏನಾಯ್ತ್ರಿ? ಏನಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ದೀಪಕ್, ನನಗೆ ಈ ಜಾಗ ನೋಡ್ತಾ ಇದ್ರೆ ಯಾಕೆ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಯ? ಅಂತದೇನಿದೆ ಅಂತ ಹೆದರ್ಕೋಬೇಕು ನೀನು? ಅವತ್ ಸಂಜೆ ನಾನು ಆಕ್ಸಿಡೆಂಟ್ ಮಾಡಿದ ಜಾಗ ಇದೆ ಅಲ್ವಾ? ಸರಿ ಬಿಡು, ಅದಕ್ಕೆ ಯಾಕೆ ಹೆದರ್ಕೋತೀಯ? ಅದಾಯ್ತು ಹೋಯ್ತು, ಮರ್ತ್ ಬಿಡು. ಅಲ್ಲ, ಮತ್ತೆ ಇದೇ ಜಾಗದಲ್ಲೇ ಇಲ್ಲೇ ಕಾರ್ ಯಾಕೆ ಕೆಟ್ಟ ಹೋಗ್ಬೇಕು? ಇದಕ್ ಬುದ್ಧಿ ಇಲ್ಲ, ಕೆಟ್ಟೋಗಿದೆ. ನಿನಗಾದ್ರೂ ಬುದ್ಧಿ ಬೇಡವಾ? ಕಾರ್ ಕೆಟ್ಟೋಗಿರೋದಕ್ಕೂ ಈ ಜಾಗಕ್ಕೂ ಲಿಂಕ್ ಮಾಡಿ ಸುಮ್ಮನೆ ಹೆದರ್ಕೋತಾ ಇದೆಯಲ್ಲ.
ನಡೀರೋ. ದೀಪಕ್ ಬೇಗ ಇಲ್ಲಿಂದ ಹೊರಡೋಣ. ಕಾವ್ಯ ನಾನು ಬೇಕು ಅಂತ ನಿಲ್ಲಿಸ್ಕೊಂಡಿದ್ದೀನ. ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಆದ ಕೂಟ ಹೊರಡದೆ. ಹಲೋ ಸರ್, ಮೈ ಹೆಲ್ಪ್ ಯು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ನಾನು ನೋಡ್ತೀನಿ ಸರ್. ಒಂದು ನಿಮಿಷ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ವೆಲ್ಕಮ್. ಕಾವ್ಯ, ಅರೆ ಇವನು ಕಾಣ್ತಾ ಇಲ್ವಲ್ಲ. ಕಾವ್ಯ, ಮೇಲೆ ಕಾವ್ಯ, ನನಗೆ ಮೋಸ ಮಾಡಿ ಹೋಗ್ತೇನೆ, ನಿನ್ನ ಬಿಡಲ್ಲ ಕಡೆ ನಾನು. ಹನಿಮೂನ್ಗೆ ಏಯ್ ಏಯ್ ನಿನ್ನ ಹನಿಮೂನು ನನ್ನ ಜೊತೆನೆ. ನನ್ನ ಹಾರ್ಟ್ ಬ್ರೇಕ್ ಮಾಡಿ ನಿನಗೆ ಹನಿಮೂನ್ ಬೇಕಾ ಕಾವ್ಯ? नहीं छोड़ूंगा, मैं नहीं छोड़ूंगा काव्या. ಇಲ್ಲಿಂದ ಬೇಗ ಹೊರಟೋಗ್ಬಿಡ್ಬೇಕು ದೀಪಕ್. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಬನ್ನಿ ದೀಪಕ್, ಬೇಗ ಹೋಗೋಣ. ಕಾವ್ಯ ಕೂತ್ಕೋಬೇಕ. ಬನ್ನಿ. ಭಯ ಪಡ್ಕೋಬೇಡ, ಅವರೆಲ್ಲ ಹೊರಟೋದ್ರಲ್ಲ. ಏನೇ ಹೊರಟೋದ್ರು ಬೇಗ ಹೋಗೋಣ, ನಡೀರಿ. ಆಯ್ತು ಕಾವ್ಯ, ಹೋಗ್ತಾ ಈ ಇದ್ದೀನಿ. ಜಾಗ ಬಿಟ್ರೆ ಸಾಕು ಅನಿಸ್ತಿದೆ ನಂಗಂತೂ. ಆಯ್ತು ಕಾವ್ಯ, ಹೋಗೋದು ಹನಿಮೂನ್ಗೆ. ಸ್ವಲ್ಪ ನಗ್ತಾ ಬಾರೆ. ಏನ್ ನಗೋದು, ಹೋಗಿ ನೀರು ಬರೋ ನಗು ಇಲ್ಲ, ನಮ್ಗೆ ಹೊರಟೆ ಹೋಯ್ತು. ಏನ್ ಪ್ಲಾನ್ ಮಾಡ್ಕೊಂಡ್ ಬಂದ್ಯಾ ನೋಡು. ನೀರ್ ಕೊಡು ಕಾವ್ಯ. ದೀಪಕ್ ಹಿಂದೆ ನೋಡಿ. ಏನಾಯ್ತು? ಅಲ್ಲಿ ಯಾರು ದೀಪಕ್ ಇವನು? ಯಾವ ನೀನು? ಗೊತ್ತಿಲ್ಲ ಕಾವ್ಯ. ದೀಪಕ್ ಪ್ಲೀಸ್ ಕಾರ್ ನಿಲ್ಸಿ. ಸರಿ. ಅಯ್ಯೋ ದೇವ್ರೆ, ಏಯ್. ಎದ್ದಾಗಿ ದೀಪಕ್. ಅವನ ಯಾವನ್ಲೇ ಅವ? ಛೇ, ನನ್ನ ನಿತ್ತಿನ ಹಾಳು ಮಾಡಿಬಿಟ್ರು. ನನ್ನ ಕಾರ್ ಬಣ್ಣನ ಬದಲಾಗ್ಬಿಟ್ಟೈತಿ. ಲೇ, ಯಾರಲ್ಲೇ ನೀವು? ರೀ ಸ್ವಾಮಿ, ನಾನ್ ಕೇಳೋ ಪ್ರಶ್ನೆ ನೀವ್ ಕೇಳ್ತಾ ಇದೀರಲ್ರಿ. ಯಾರಿ ನೀವು? ನನ್ ಕಾರ್ ಯಾಕ್ರಿ ಮಲಗಿದ್ರಿ? ಹಿಂಗಾತನ್ ಇದು. ಸರ, ಅದು ಕತೆ ಏನಾತು ಅಂತಂದ್ರೆ, ನಾನು ನನ್ನ ಹೆಂಡತಿ ಕಾರ್ನ್ಯಾಗ ಹೊಂಟಿದ್ವಿ. ನನಗ ಒಂದಕ್ ಬಂದಂಗಾತು, ಕಾರ್ ನಿಲ್ಸಾಕ್ ಹೇಳ್ದೆ. ಆಕಿ ಕಾರ್ ನಿಲ್ಸಿದ್ಲು. ನಾ ಹೊರಗ್ ಒಂದಕ್ಕಂತ ಬಂದವ ಬಕ್ಕಣದಾಗಿಂದ ಬಾಟಲ್ ತೆಗೆದು ಕ್ವಾರ್ಟರ್ ಕುಡಿಯಾಕ್ ಶುರು ಮಾಡ್ದೆ. ನನ್ನ ಹಣೆ ಬರೋನ ನೆಟ್ಟಿಗಿಲ್ರಿ ಸಾಹೇಬ್ರ. ನನ್ನ ಹೆಂಡತಿ ನನ್ನ ಹಿಂದೆ ಬಂದ್ಬಿಡೋದ. ನನ್ನ ನೋಡದಕ್ಕಿನ ಏ ನೀನು ಒಂದ ಮಾಡೋ ಮುಸ್ಲಿಗ್ ಬೆಂಕಿ ಹಚ್ಚ, ನೀ ಇಲ್ಲೇ ಕುಡ್ಕೊಂಡ್ ಬಿದ್ದಿರು ಅಂತ ಹೇಳಿ ಪುರ್ರ ಅಂತ ಹೋಗೇ ಬಿಟ್ಲ್ರಿ. ಅಲ್ಲ, ನಿಂದ್ರು ಅಂತ ಹೇಳಿದ್ರು ಕೇಳೇ ಇಲ್ರಿ, ಹಂಗ ಹೋಗೇ ಬಿಟ್ಲಕ್ಕಿ. ರೀ ಸ್ವಾಮಿ, ನಿಮ್ ಹೆಂಡತಿ ಬಿಟ್ಟೋದ್ರೆ ನಮ್ ಕಾರಲ್ಲಿ ಬಂದ್ ಮಲ್ಗೋದಾ ನೀವು? ಸರ, ಅದು ಏನಾತು ಅಂತಂದ್ರ ಆಕಿ ಹೋಗಿದ್ದು ನೋಡಿ ನನಗ್ ಭಯಂಕರ ಬೇಜಾರಾತ್ರಿ. ಅಯ್ಯೋ, ಅದಕ್ಕ ಇನ್ನೊಂದ್ ಕ್ವಾರ್ಟರ್ ಕುಡ್ದೆ.
ತಲೆ ತಿರುಗಿ ನಶ ಆತ್ರಿ ನಿಮ್ ಕಾರ್ನಾಗ ಬಂದ್ ಮಕ್ಕೊಂಡೆ ನೀವು ಬಡದ್ ಎಬ್ಬಿಸ್ದಾಗ ನನಗೆ ಎಚ್ಚರಾಗಿದ್ರಿ ಸಾಹೇಬ್ರ ನಡಿಯ ಅಲ್ಲ ಎಲ್ಲಿ ಹೊಂಟ್ರಿ ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ. ಲಾಲ ದೇಶ ತಲ್ಬೇ ತಂಗಿ ನಾನು ಹನಿಮೂನ್ಗೆ ಬಂದಿದ್ದು ಅಂದಂಗ ನಿಮ್ ಹನಿಮೂನ್ ಸ್ಪಾಟ್ ಯಾವ್ದು ಹೇಳ್ರಿ ನನ್ನ ಹೆಂಡತಿಗ್ ಫೋನ್ ಹಚ್ಚಿ ಅಲ್ಲೇ ಕಳ್ಸ್ಕೊಂಡ್ಬಿಡ್ತೀನಿ. ರೀ ಸ್ವಾಮಿ, ನಿಮ್ ಹೆಂಡತಿಗೆ ಫೋನ್ ಹಚ್ಚಿ ಎಲ್ಲಿ ಬೇಕಾದ್ರೂ ಹೋಗಿ, ದಯವಿಟ್ಟು ನಮ್ ಹಿಂದೆ ಮಾತ್ರ ಬರಬೇಡಿ. ಯಾಕ ನೀವು ನನ್ ಕರ್ಕೊಂಡ್ ಹೋಗೋದಿಲ್ಲ? ಇಲ್ಲ. ನಾನ್ ನಿನ್ ಜೋಡಿ ಬರಂಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಹಂಗಾದ್ರೂ ಒಂದ್ ಕೆಲ್ಸ ಮಾಡ್ರಿ, ಎಷ್ಟು ದೂರದಿಂದ ನನ್ ಕರ್ಕೊಂಡ್ ಬಂದಿರೋ ವಾಪಸ್ ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಡ್ರಿ. ರೀ ಸ್ವಾಮಿ, ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿಲ್ಲ, ನೀವೇ ನಮ್ ಕಾರಲ್ಲಿ ಬಂದ್ ಮಲಗಿದ್ದು, ನೀವೇ ವಾಪಸ್ ಹೋಗ್ರಿ. ಏ ತಮ್ಮ, ಅಷ್ಟು ದೂರ ಅಷ್ಟು ವಾಪಸ್ ಕಿಲೋಮೀಟರ್ ನಡ್ಕೊಂಡು ಹೋಗಕ್ಕೆ ನನಗೆ ಏನ್ ತಲೆ ಕೆಟ್ಟಂತ ಮಾಡ್ಯಾನ ನೋಡ, ನಾನ್ ಇನ್ ಇವತ್ ಬಿಡುದಿಲ್ಲ. ಕಾವ್ಯ, ಡೋಂಟ್ ಸ್ಟಾರ್ಟ್ ದ ಕಾರ್. ಓಕೆ. ಐ ಆಲ್ಸೋ ಕಮಿಂಗ್. जाके गाड़ी में बैठो, मैं आऊंगा. मैं भी आऊंगा. నువ్వు వెళ్ళు, నేను వస్తాను. నేను వస్తాను. నీ పో, నా వరే. ನಾನು ವರೆ. మీ ಜಾವಣ ಬಸ್ತು ತುಮಿ ಮಾಗ್ನೇಯ. ಮೇ ಪಣಿಯೇತೋ. ಈ ಪೋದಕ್ಕುಲ್ಲ ಯಾನ್ ಬರ್ಪೆ. ಯಾನ್ಲ ಬರ್ಪೆ. ಅಲ್ಲ ಸ್ವಾಮಿ, ನಿಮ್ಗೆ ಯಾವ ಭಾಷೆ ಬರಲ್ಲ ಅದನ್ನ ಹೇಳಿ. ನನಗ ಕನ್ನಡ ಬರೋದಿಲ್ಲ ನೋಡ್ರಿ. ಇಷ್ಟ ಚೆನ್ನಾಗಿ ಮಾತಾಡ್ತಿದ್ದೀರಾ ಮತ್ತೆ? ಸರ, ಅದು ಏನಾತು ಅಂತಂದ್ರ ಈ ಕನ್ನಡ ಐತಲ್ಲ, ಈ ಕರ್ನಾಟಕ ಬಿಟ್ಟು ಬ್ಯಾರೆ ಯಾವ ಸ್ಟೇಟ್ನ್ಯಾಗೂ ಬರೋದಿಲ್ಲ ಅಂತಂದೆ. ನಮ್ಮ ಕನ್ನಡದವರ ಹಣೆ ಬಾರನ ಇಷ್ಟ ನೋಡ್ರಿ, ನಾವು ಮಾತ್ರ ಎಲ್ಲಾ ಭಾಷೆನೂ ಕಲಿತೀವಿ. ಆದ್ರ ಬ್ಯಾರೆ ಭಾಷೆಯವರು ಇಲ್ಲೇ ಇದ್ದು ಕಾವೇರಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಕನ್ನಡ ಮಾತ್ರ ಕಲಿಯುವುದಿಲ್ಲ. ಈ ಸರ್ಕಾರನು ಅವ್ರಿಗೆ ಕೆಲಸ ಕೊಡ್ತಾರೆ, ಸೈಟ್ ಕೊಡ್ತಾರೆ, ಬೇಕಾದ ಕೆಲಸ ಮಾಡಿಕೊಡ್ತಾರೆ. ಕನ್ನಡದವ್ರಿಗೆ ಮಾತ್ರ ಏನು ಮಾಡಿಕೊಡೋದಿಲ್ಲ. ಇದು ಕನ್ನಡದವ್ರ ಹಣೆ ಬರ. ಅಷ್ಟ ಯಾಕ್ರಪ್ಪ, ಖಾಸಾ ಕನ್ನಡದವಂಗ ನಿಮ್ಮ ಕಾರ್ನ್ಯಾಗ ಜಾಗ ಇಲ್ಲ ಅನ್ನಕತ್ತೀರಿ. ದಯವಿಟ್ಟು ಕ್ಷಮಿಸ್ಬೇಕು ಸ್ವಾಮಿ. ಅಲ್ಲ, ಇಷ್ಟೊಂದು ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡ್ರೆ ನಿಮ್ಮನ್ನ ನಡುದಾರಿಲ್ ಬಿಟ್ಟೋದ್ರೆ ಆ ಕನ್ನಡ ತಾಯಿ ನಮ್ಮನ್ನ ಮೆಚ್ಚಾಳ ಸ್ವಾಮಿ. ಕನ್ನಡಕ್ಕೆ ಯಾವತ್ತೂ ನಮ್ಮಲ್ಲಿ ಸ್ಥಾನ ಇದೆ. ಬನ್ನಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಕಾವ್ಯ, ಕಾಲೇಜ್ ಡೇಸಿಂದ ನಿನ್ಮೇಲೆ ಒಂದ್ ಕಣ್ಣಿಟ್ಟಿದ್ದೆ, ನೀ ನನ್ಗೆ ಕೈ ಕೊಟ್ಟುಟ್ಟಿದ್ಯಾ? ಈಗ ಸಿಗಾಕೊಂಡಿದ್ದಾಳಾದ್ರು ಹೇಳ ಬಿಡ್ಬೇಡ. ಬಿಡಲ್ಲ ಶಾ, ಹೇಳ ಬಿಡಲ್ಲ. ಕಾವ್ಯ, ಕಾವ್ಯ. ಮೊದ್ಲು ಸ್ನಾನ ಮಾಡ್ಕೊಂಡ್ ಬನ್ನಿ, ಆಮೇಲೆ ಉಳಿದಿದ್ದೆಲ್ಲ. ಓಕೆ ಡಾರ್ಲಿಂಗ್, ಈಗ ಹೋಗಿ ಹಾಕ್ ಬಂದ್ಬಿಡ್ತೀನಿ. ದೀಪಕ್, ಸರಿಯಾಗಿ ಬೈ ತಕೊಂಡ್ ಬನ್ನಿ, ಜರ್ನಿ ಜಿದ್ದೆಲ್ಲ ಹೋಗ್ಲಿ. ನಾನೇ ಎಮ್ಮೆ ಏನೇ? ಹಲೋ. ಹ್ಯಾಪಿ ಹನಿಮೂನ್ ಅಂತ ಹೇಳ್ಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಮನಸ್ಸೇ ಬರ್ತಾ ಇಲ್ವಲ್ಲ. ಯಾರ್ ನೀವು? ನಾನೊಬ್ಬ ಡಿಸಪಾಯಿಂಟೆಡ್ ಲವರ್. ಖುಷಿಯಿಂದ ಹೇಗೆ ವಿಶ್ ಮಾಡ್ಲಿ? ನೀನ್ ಭಗ್ನ ಪ್ರೇಮಿ ಆಗಿದ್ರೆ ಬಾವಿಲ್ ಬಿದ್ದು ಸಾಯಿ. ನನಗೆ ಯಾಕೆ ಫೋನ್ ಮಾಡ್ತೀಯಾ? ಅಯ್ಯೋ, ಯಾರು ಇವನು? ಯಾಕೆ ಫೋನ್ ಮಾಡ್ತಿದ್ದಾನೆ? ಏನ್ ಮಾಡ್ಲಿ? ಹಾಗೆಲ್ಲ ಫೋನ್ ಕಟ್ ಮಾಡಿದ್ರೆ ನಿಮ್ ಹನಿಮೂನ್ ಕಟ್ ಆಗ್ಬಿಡುತ್ತೆ. ಯಾರು ನೀನು? ಏನೋ ಬೇಕು ನಿನ್ಗೆ? ನನಗೆ ನೀನ್ ಬೇಕು, ನೀನೇ ಬೇಕು. ಬಾರು ಬಾ. ಹೇಳಿ ತರ ಫೋನ್ ಅಲ್ಲಿ ಯಾಕೋ ಮಾತಾಡ್ತಾ ಇದ್ಯಾ? ನೇರವಾಗಿ ಇಲ್ಲಿಗೆ ಬಾ, ಕೊಡ್ತೀನಿ ಚೊಪ್ಲಿ ಏಟ್ ನಾವು. ಯಾಕೆ ಕಾವ್ಯ ಫೋನು? ಯಾರೋ ಗೊತ್ತಿಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ. ಕೊಡಿಲಿ. ಹಲೋ. ಹಲೋ, ರಿಸೆಪ್ಷನ್? ಹೌದು ಸರ್. ಈಗ ನಮ್ಗೆ ಫೋನ್ ಬಂದಿತ್ತಲ್ಲ, ಎಲ್ಲಿಂದ ಬಂದಿತ್ತದು? ಸಾರಿ ಸರ್, ನಮ್ಮಲ್ಲಿ ಕಾಲರ್ ಹೇಳಿಲ್ಲ, ಹಾಗಾಗಿ ಗೊತ್ತಾಗಲ್ಲ. ಯಾರೋ ಗೊತ್ತಿರೋರೇ ಮಾಡಿರೋದು.
ಗೊತ್ತಿರೋರಾಗಿದ್ದಿದ್ರೆ ಹೀಗೆಲ್ಲ ಮಾತಾಡ್ತಿದ್ರಾ? ಸುಮ್ಮನೆ ತಮಾಷೆ ಮಾಡಿರ್ಬೋದು, ನಮ್ ಮೂಡ್ ಆಫ್ ಮಾಡಿ ಮಜಾ ತಗೊಳ್ಳೋದಿಕ್ಕೆ. ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ನಿಜಾನೇ. ನಿನಗೆ ಇದಕ್ ಮುಂಚೆ ಏನಾದ್ರೂ ಫೋನ್ ಬಂದಿತ್ತಾ? ಇಲ್ಲ, ಇದೇ ಫಸ್ಟ್ ಟೈಮ್. ಹಾಗಾದ್ರೆ ಡೆಫಿನೆಟ್ ಆಗಿ ನಮ್ ಕಿವಿಗೆ ಹೂ ಇಡಕ್ಕೆ ಈ ತರ ಮಾಡಿದಾನೆ. ಅದಕ್ ಮುಂಚೆ ನಾವ್ ಅವನ್ ಕಿವಿಗೆ ಹೂ ಇಡಲ್ವಾ? क्या हुआ इमरान? वो आ गया रे बीच में. कौन है वो कबाब में हड्डी? वही दीपक. और कौन? छोड़ो भाई छोड़ो, दूसरा प्लान करेंगे. उसे मैं नहीं छोड़ूंगा, मैं नहीं छोड़ूंगा. काव्या, काव्या. You naughty. ದೀಪಕ್, ಯಾರದು? ಅಲ್ಲಿ ಮಲ್ಕೊಂಡು ಏನ್ ಮಾಡ್ತಿದ್ದಾರೆ? ಮಲಗಿದಾರೋ ಇಲ್ಲ ಬೇರೆ ಏನಾದ್ರೂ ಮಾಡ್ತಿದಾರಾ? ಅಯ್ಯೋ, ಬಾಂಬ್ ಏನಾದ್ರೂ ಫಿಕ್ಸ್ ಮಾಡ್ತಿದ್ದಾರಾ? ಒಂದ್ ನಿಮಿಷ. ಇದ್ಯಾಕೆ? ನಾನೊಂದ್ ಕಾಲ್ ಹಿಡಿತೀನಿ, ನೀನ್ ಕೋಲ್ ತಗೊಂಡು ತಲೆ ಮೇಲೆ ಹೊಡ್ಬಿಡು, ಸರಿನಾ? ಓಕೆ. ಹಾಕು. ಯಾವನ್ಲಿ ಅವ? ಕಾಲ್ ಹಿಡ್ದು ಹೇಳುದು ನಿತ್ಯ ಹಾಳು ಮಾಡವ. ನೀವಾ? ನೀವಾ? ಓ, ನೀವನ? ಮಿಸ್ಟರ್, ಏನ್ರಿ ಮಾಡ್ತಿದ್ರಿ ಕಾರ್ ಕೆಳಗೆ? ನಿದ್ದೆ ಮಾಡಕ್ ಹತ್ತಿದ್ನಪ್ಪ. ಮಲ್ಗೋಕ್ ಬೇರೆ ಜಾಗನೇ ಸಿಗ್ಲಿಲ್ವಾ? ನೋಡ್ರಿ ಮೇಡಮ್, ನಾ ಕಾರ್ ಒಳಗ್ ಮಲಗಿದ್ರ ಡ್ರೈವರು ಕಾರ್ ತಗೊಂಡ್ ಹೊಂಟ ಬಿಡ್ತಾನ. ನಿಮ್ ಗತಿ ಅದಕ್ಕ ನಾ ಕೆಳಗ್ ಮಲಗಿದ್ದೆ. ನೀವು ಕೆಳಗಡೆ ಮಲಗಿದಾಗ ನಿಮ್ಮೇಲೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರೆ? ಹೌದಲ್ರಿ, ನನಗೆ ಈ ವಿಚಾರನೇ ಹೊಳಿಲಿಲ್ಲ. ಈ ಹಾಳ್ ನಿದ್ದಿ ನನ್ನ ಬುದ್ಧಿನೇ ಕೆಡಿಸೈತ್ ನೋಡ್ರಪ್ಪ. ನಿಮ್ ಹೆಂಡತಿ ಸಿಕ್ಕಿದ್ರಾ? ಸಿಗ್ಲಿಲ್ ಬಿಡ್ರಿ, ಆದ್ರೆ ನಾನ್ ಬಿಡವ ಅಂತ ಹೇಳಿದ್ರೇನ ಫೋನ್ ಹಚ್ಚಿಡ್ದೆ. ಅಯ್ಯೋ, ಮತ್ತೇನಾದ್ರೂ ಬಿಟ್ಟು ಹೋದ್ರೆ ನಾವು ಖಂಡಿತ ಡ್ರಾಪ್ ಮಾಡಲ್ಲ. ಬಾಯ್ರ, ನೀವೇನು ತ್ರಾಸ್ ತಗೊಳಕ್ ಹೋಗ್ಬೇಡ್ರಿ. ಆಕಿ ಇಲ್ಲೇ ಎಲ್ಲೋ ವಾಕಿಂಗ್ ಬಂದಳ, ನಾನು ಫೋನ್ ಹಚ್ಚಿ ಆಕಿಗೆ ಇಲ್ಲೇ ಕರೆಸ್ತೀನಿ, ಇಬ್ರು ಜೋಡಿ ಮಾತಾಡಿರಂತ. ಆಯ್ತು, ನಾವಿನ್ನು 3 ದಿನ ಗೆಸ್ಟ್ ಹೌಸ್ ಅಲ್ಲೇ ಇರ್ತೀವಿ, ಅಲ್ಲೇ ಮಾತಾಡೋಣ. ಓಕೆ? ಹೌದಾ? ಹಂಗ ಮಾಡ್ರಿ. ಹಂಗಾರ ಮಮ್ಮಿ ಡ್ಯಾಡಿ ಯಾಕೆ ಬರ್ಲಿಲ್ಲ? ಅವರಿಗೆ ಬೇಕಾದಷ್ಟು ಕೆಲಸ ಇರುತ್ತೆ, ಲೇಟ್ ಆಗಿ ಬರ್ತಾರೆ. ಇವತ್ತು ಡ್ಯಾಡಿ ಬರ್ತಾ ಇದ್ರೆ 2 ಬಿಟ್ಬಿಡ್ತೀನಿ. ಸರಿ, ಹಾಗೆ ಮಾಡು. ಕಾವ್ಯ, ನೀನ್ ರೂಮಲ್ಲಿರು, ನಾನು ಟಿಕೆಟ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಓಕೆ. ಹಾಯ್. ಹಾಯ್ ಆಂಟಿ. ನಿನ್ ಹೆಸರೇನು ಪುಟ್ಟ? ದಿವ್ಯಾ. ಅಮ್ಮನ ಹೆಸರು ಶೋಭಾ, ಡ್ಯಾಡಿ ಹೆಸರು ಭಾಸ್ಕರ್. ವೆರಿ ಗುಡ್, ತುಂಬಾ ಸ್ಮಾರ್ಟ್ ಆಗಿದ್ದಾಳೆ. ನಿಮ್ದು ಯಾವ ಊರು? ನಮ್ದು ಮಂಗಳೂರು. ಓ ಹೌದಾ, ನಮ್ದು ಮಂಗಳೂರೇ. ನನ್ನ ಹೆಸರು ಕಾವ್ಯ ಅಂತ. ನೈಸ್ ಮೀಟಿಂಗ್ ಯು. ಶೋ ಕ್ಯೂಟ್. ನೀವೇನಿಲ್ಲಿ? ಸುಮ್ನೆ ಹೀಗೆ ದಿವ್ಯಾನ್ ಕರ್ಕೊಂಡು ಟ್ರಿಪ್ಗೆ ಬಂದಿದ್ದೆ. ನೀವೇನು ಒಬ್ರೇ ಬಂದಿದ್ದೀರಾ? ಅಯ್ಯೋ ಇಲ್ಲ ಇಲ್ಲ, ನಮ್ಗೆ ಹೊಸದಾಗಿ ಮದ್ವೆ ಆಗಿದೆ, ಹನಿಮೂನ್ಗೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಮಕ್ಕಳು ಅಂದ್ರೆ ತುಂಬಾ ಇಷ್ಟನಾ? ಹಾ ಹೌದು, ತುಂಬಾ ಇಷ್ಟ. ಯೋಚನೆ ಮಾಡ್ಬೇಡಿ, ನಿಮ್ ಕೈಲೂ 1 ವರ್ಷದಲ್ಲಿ ಮಗು ಇರುತ್ತೆ. ಓಕೆ ಪುಟ್ಟಿ. ಹಾಯ್ ಇಮ್ರಾನ್. ಹಾಯ್ ದೀಪಕ್. ಏನಿಲ್ಲಿ? ಇಲ್ಲೇ ನಮ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ, ಅವನಿಗೆ ರೂಮ್ ಅರೇಂಜ್ ಮಾಡಕ್ ಬಂದಿದ್ದೆ. ಹೌದಾ, ಆಯ್ತಾ ರೂಮು? ಇಲ್ಲ ದೀಪಕ್, ಪ್ರೋಗ್ರಾಮ್ ಚೇಂಜ್ ಮಾಡಿದ್ದಾನೆ. ನಡಿ, ನಮ್ ರೂಮಿಗೆ ಬಂದು ಕಾಫಿ ಕುಡ್ಕೊಂಡು ಹೋಗಿಂತೆ. ನೋ 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 ನೋ, ನಂಗೆ ಅರ್ಜೆಂಟ್ ಊರಿಗೆ ಹೋಗ್ಬೇಕು. ಬರ್ಲಾ? ಎನಿವೆ, ಹ್ಯಾಪಿ ಹನಿಮೂನ್. ಥ್ಯಾಂಕ್ ಯು. ಇವನ್ ಯಾಕೆ ಇಲ್ಲಿಗೆ ಬಂದ? ಏನು ಗೊತ್ತಾಗ್ತಿಲ್ವೇ? ಹಾಯ್ ಕಾವ್ಯ. ಟಿಕೆಟ್ಸ್ ಬುಕ್ ಮಾಡಿ ಬರೋಕೆ ಇಷ್ಟ ಹೊತ್ತಾ? ಅದೇ ಕಾವ್ಯ, ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವ್ನ್ ಮಾತಾಡ್ಸ್ಕೊಂಡ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಸರಿ, ಊಟ ಇಲ್ಲೇ ಮಾಡೋಣ, ಹೊರಗಡೆ ಹೋಗೋಣ? ಹೊರಗಡೆ ಹೋಗೋದೇನ್ ಬೇಡ, ಇಲ್ಲೇ ಮಾಡೋಣ. ರೀ, ನಂಗೊಂದು ಪುಟ್ಟ ಗೊಂಬೆ ಕೊಡಿಸ್ತೀರಾ? ಪುಟ್ಟ ಬೊಂಬೆ ಯಾಕಿನ್ನ? ನಾಳೆ ಪುಟ್ಟ ಪಾಪನೇ ಕೊಡ್ತೀನಿ. ಪಾಪು ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ನಿಜವಾಗ್ಲು? ವಾಕಿಂಗ್ ಹೋಗೋಣ ಬಾ. ಅಲ್ಲಿಗೆ ದಾರಿ ಬರ್ತಾರಾ? ಬರ್ತಾರೆ. ಕಾವ್ಯ, ಕಾವ್ಯ, ಎದ್ದೇಳು, ವಾಕ್ ಹೋಗೋಣ. ನಿದ್ದೆ ಬರ್ತೀನಿ. ಬಾ ಡಾರ್ಲಿಂಗ್.
ನೀವು ಹೋಗಿ ನಾನು ಸರಿ. ಆಮೇಲೆ ಜಾಯ್ನ್ ಆಗ್ತೀನಿ. ಎದ್ದು ಬಗ್ಲಾಕು ಬಾ. ನನ್ನ ಹೆಂಡತಿ ನೀ ನನ್ನ ಹೆಂಡತಿ, ನಿನ್ನ ಹೆಸರೇನಂತ ಹೇಳತಿ, ಅತ್ತಿಗೆ ನಾದು ನೀ ನನ್ನ ಹೆಂಡತಿ, ನಮಗತ್ಯಾಗಿ ನಡುದೆಲ್ಲೆ ನನ್ನ ಹೆಂಡತಿ, ತುತ್ತು ನೀನಿತ್ತು ಆಡಿಸಿದಂತ ಎತ್ತಮ್ಮನಾಗಲ್ಲೇ. ಅಲೆಲೆಲೆಲೆಲೆಲೆ. ಗುಡ್ ಮಾರ್ನಿಂಗ್ ರೀ ಸರ. ಗುಡ್ ಮಾರ್ನಿಂಗ್ ರೀ ಜಿತ್ತೂರಿ ಅವರೇ. ಇವತ್ತೇನ್ ಯಾವ ಕಾರ್ ಕೆಳಗೂ ಒಳಗೂ ಮಲ್ಗೆ ಇಲ್ವಲ್ಲ? ಇಲ್ಲಿ ಬಿಡ್ರಿ, ರೂಮ್ನ್ಯಾಗ ಮಸ್ತ್ ನಿದ್ದೆ ಮಲಗ್ ಬಿಟ್ಟಿದ್ದೆ. ನಮ್ಮ ಆಕಿ ನನಗ್ ಬಿಟ್ಕೊಟ್ಟನ, ವಾಕಿಂಗ್ ಹೋಗ್ಬಿಟ್ಟಣ. ಅಕ್ಕಿನ ಹುಡ್ಕೊಂಡು ಹೊಟ್ಟಿದ್ದೆ, ನೀವು ಸಿಕ್ರಪ್ಪ. ಅಲ್ರಿ ಜಿತ್ತೂರಿ ಅವರೇ, ನೀವು ನಿಮ್ ಹೆಂಡತಿ ಬಗ್ಗೆ ಹೇಳ್ತಾನೆ ಇದ್ದೀರಾ, ಹ. ನಾನು ಕೇಳ್ತಾನೆ ಇದ್ದೀನಿ. ಅವ್ರ ಮುಖನೇ ತೋರ್ಸಿಲ್ವಲ್ರಿ? ಅದ್ರಾಗ ಏನೈತ್ ಬಿಡ್ರಿ, ತೋರ್ಸೋನಂತ. ಸರ ಖರೆ ಹೇಳ್ಬೇಕಂತಂದ್ರ ಅಕ್ಕಿ ಮುಖ ಇನ್ನ ನಾನ ನೆಟ್ಟುಕೊಂಡಿಲ್ರಿಪ್ಪ. ಹಂಗ ಕೈ ಸಿಕ್ಕಂಗ ಆಗ್ತಾಳ, ಹಂಗ ಮಾಯ ಬಿಡ್ತಾಳೇನ್ರಪ್ಪ. ಅಲ್ರಿ, ನೀವು ಹನಿಮೂನ್ ಅಂತ ಬಂದವರು ಹೀಗ್ ಮಲಗಿ ನಿದ್ದೆ ಮಾಡ್ತಿದ್ರೆ ಇನ್ನೇನ್ ಮಾಡ್ತಾರೆ ಹೇಳಿ? ನಿಮ್ಗಂತೂ ಹನಿಮೂನ್ ಆದ ಹಾಗೆ ಬಿಡಿ. ಇವತ್ ಅದಕ್ ಫಿಕ್ಸ್ ಮಾಡಿನ್ರಪ್ಪ. ಅದಕ್ಕ ಇವತ್ ಹಗಲತ್ತೆಲ್ಲ ಚಲೋ ನಿದ್ದೆ ಮಾಡಿ ರಾತ್ರಿ ಪೂರ್ತಿ honeymoon ಮಾಡೇ ಬಿಡದ್ರಪ್ಪ. ಅಂದಂಗ ನಿಮ್ಮ ಮನೆಯವರೆಲ್ಲ ಹೋಗ್ಯಾರ, ಬರ್ಲಿಲ್ಲಲ್ಲ? ಬರ್ಲಿಲ್ಲ, ಮಲಗಿದಾಳೆ. ಯಾಕ ಹುಷಾರಿಲ್ಲನ? ಹೇ, ಚೆನ್ನಾಗಿದ್ದಾಳ್ರಿ. ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ, ಈಗ ಮಲಗಿದಾಳೆ. ರಾತ್ರಿ ಯಾಕೆ ನಿಂತಿರ್ಲಿಲ್ಲ? ನಿನ್ಗಾಕೋಯ್ತಲ್ಲ. ಗೊತ್ತಾತ್ ಬಿಡ್ರಪ್ಪ, ಇಬ್ರು ಹೊಸ ಜೋಡಿ ಹನಿಮೂನಿಗೆ ಬಂದಿರಿ, ನಿದ್ದೆ ಮಾಡಿದ್ರಿ, ಇಲ್ಲಿಗೆ ಬಂದು ಪರ್ಪಸ್ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಅಲ್ಲ, ನೀವೊಬ್ರೇ ವಾಕಿಂಗ್ ಬಂದಿರಲ್ಲ, ಅಕ್ಕ ಅವ್ರ ಯಾಕೆ ಬರ್ಲಿಲ್ಲ? ಅಲ್ಲ, ರಾತ್ರಿ ನಿದ್ದೆ ಮಾಡ್ಬಿಟ್ರನ? ನೀವೇನು ಬೇಜಾರು ಮಾಡ್ಕೋಬೇಡ್ರಪ್ಪ. ಶರೀಫ್ ಅಜ್ಜಾರು ನಿದ್ದೆ ಬಗ್ಗೆ ಒಂದು ಹಾಡು ಹೇಳ್ಯಾರ. ಏನಂತ ಗೊತ್ತೈತೇನ? ನಿದ್ದೆ ಎಂಬ ನಿಜ ಹಾದರಗಿತ್ತಿ, ಬುದ್ಧಿಲ್ಲೇನ ನಿನಗ ನಿದ್ದೆ ಎಂಬ ನಿಜ ಹಾದರಗಿತ್ತಿ. ಅದಕ್ಕ ನಾನ್ ಎಲ್ಲಾದ್ರೂ ಒಂದ್ 5 ನಿಮಿಷ ಮಾತಾಡ್ಲಾರ್ದಂಗ ಸುಮ್ಮನೆ ಇದ್ದು ಬಿಟ್ನೆ ಅಂದ್ರ ನಿದ್ದೆ ಬಂದ್ಬಿಡುತ್ತ. ಹಂಗ ಮಲ್ಕೊಂಡ್ಬಿಡ್ತೀನಿ ಏನಪ್ಪ. ನಿಮ್ಮಂತ ಕುಂಭಕರ್ಣನ್ ಕಟ್ಕೊಂಡು ಆಹಾ ನಿಮ್ ಹೆಂಡತಿ ಏನೇನ್ ಅನ್ಭವಿಸ್ತಾರೋ. ತ್ರಾಸ್ ಯಾಕೆ ಪಡ್ಬೇಕು ಅಂತೀನಿ. ಅಲ್ರಿ ದೀಪಕ್ ಸಾಹೇಬ್ರ, ನಾ ನಿದ್ದೆ ಮಾಡಿದ್ರ ಆಕಿಗೇನ್ರಿ ತ್ರಾಸ ಆಗ್ತೈತಿ? ಏನು ತ್ರಾಸಿಲ್ಲ, ನಿನ್ನ ಹುಡ್ಕೋದ ಒಂದು ದೊಡ್ಡ ತ್ರಾಸು. ಅಲ್ಲಲ್ಲ, ನೀನು ಇಲ್ಲಿಗೆ ಬಂದ್ಬಿಟ್ಯಾ? ಚಲೋ ಆತ್ ನೋಡು, ನಿನಗ ಫೋನ್ ಹಚ್ಚವಿದ್ದೆ. ಏ, ಇವ್ರು ದೀಪಕ್ ಸಾಹೇಬ್ರು ಅಂತ ಹೇಳಿ ಆವತ್ತ ನೀ ನನ್ನ ಹೈವೇದಾಗ ಬಿಟ್ಟು ಬಂದಿದ್ದೆಲ್ಲ, ನಿನ್ನ ಹಂತೇಕ ಇವ್ರ ಕರ್ಕೊಂಡ್ ಬಂದ್ಬಿಟ್ಟಿದ್ದು. ನೋಡ್ರಿ ಸರ, ಇಂಥ ನಿದ್ದೆ ಮಾಡೋ ಕುಂಕಣ್ಣನ್ ಕಟ್ಕೊಂಡು ನಾನ್ ಏನ್ ಮಾಡ್ಬೇಕು ಹೇಳ್ರಿ? ಏ, ನೀ ಏನ್ ಮಾರಾಯ್ತಿ ಎಲ್ಲ ನಾನ ಈ ಹನಿಮೂನ್ ವಿಚಾರದಾಗ ಇವ್ರ ಮುಂದ ನನ್ನ ಮಾನ ತೆಗಿಬೇಡ ಅಂದಂಗ ಇವರು ಹನಿಮೂನ್ಗೆ ಬಂದಾರ. ಹೌದೇನ್ರಿ? ಯಾಕೆ, ಏನಾಯ್ತು? ಒಂದ್ ವಾರದಲ್ಲಿ ಬಂದ್ಬಿಡ್ತೀನಿ. ಒಂದ್ ವಾರ ಅಂತ ಹೇಳ್ತೀರಾ? ಒಂದ್ ತಿಂಗಳಾದ್ರೂ ಬರಲ್ಲ? ಇಲ್ಲ ಚಿನ್ನ, ಒಂದ್ ವಾರ ಅಂದ್ರೆ ಒಂದ್ ವಾರದಲ್ಲೇ ಬಂದ್ಬಿಡ್ತೀನಿ, ಆಯ್ತಾ? ಎಲ್ಲಿ ನಗು ಪುಟ, ಬರಲ್ಲ? ಬರ್ತೀನಿ. ಯಾರಿರ್ಬೋದು? ಗೊತ್ತಿಲ್ರಿ. ನೀವು ನೋಡಕ್ಕೆ ಅವಳ ಡ್ಯಾಡಿ ತರನೇ ಇದ್ದೀರಾ. ಡ್ಯಾಡಿ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೆ, ಅದಕ್ಕೆ ಅವಳು ನಿಮ್ಮನ್ನ ಡ್ಯಾಡಿ ಡ್ಯಾಡಿ ಅಂತ ಕರೆದ್ಲು. ನನಗೂ ನಿಮ್ಮನ್ನ ನೋಡಿ ಶಾಕ್ ಆಯ್ತು. ನನಗೂ ಶಾಕ್ ಆಯ್ತು. ಬಾ ಪುಟ. ಏನಿನ್ ಹೆಸರು? ದಿವ್ಯಾ. ಅಲ್ರಿ, ಎಷ್ಟು ದೊಡ್ಡ ಮಗುನ ಇಟ್ಕೊಂಡು ಹನಿಮೂನಿಗೆ ಬರ್ತಾರೇನ? ಹೌದಲ್ಲ, ನನಗೆ ಈ ವಿಚಾರನ ಹೊಳಿಲಿಲ್ಲ. ಅಲ್ಲ, ನಿನ್ನೆ ಮೊನ್ನೆ ನೋಡಿದಾಗ ಕಾವ್ಯ ಜೊತೆಗಿದ್ರು, ನಾವಿಬ್ರು ಗಂಡ ಹೆಂಡತಿ ಹನಿಮೂನಿಗೆ ಬಂದಿವಿ ಅಂತಂದ್ರು. ಈಗ ನೋಡಿದ್ರ ಅದ್ ಯಾವತ್ತಿನ ಇನ್ನೊಬ್ಬಕಿ ಜೊತೆಗೆ ಒಂದು ಮಗು. ಇದೆಲ್ಲ ಹ್ಯಾಂಗ್ ಸಾಧ್ಯ ಆತು ಅಂತೀನಿ. ನಮಸ್ಕಾರ ರೀ ಕಾವ್ಯ ಮೇಡಮ್ನವ್ರ. ನಮಸ್ಕಾರ. ಮುಂಜಾನೆ ಎದ್ದೇನೆ ಜಾಗಿಂಗ್ ಬಂದ್ರೇನ?
ಹಾ ಹೌದು ಅಂದಂಗ ಈಕಿ ನನ್ ಹೇಳ್ತೀರಿ ನಿಮಗ್ ಪರಿಚಯ ಇರ್ಲಿಲ್ಲ ಅಲ್ಲ ಹೆಸರು ಸಿಂಗಾರಿ ಅಂತ ಆದ್ರ ಮನಸ್ಸು ಮಾತ್ರ ಅಪ್ಪಟ ಅಪರಂಜಿ ಬಂಗಾರ್ರಿ ಅಂದಾಗ ಇವ್ರು ಇವ್ರು ಕಾವ್ಯ ಮೇಡಮ್ ಅಂತ ಅದ ಅಲ್ಲೊಬ್ರು ಕೂಸಿನ ತಾಡ್ಸಾಕತ್ತಿದ್ರಲ್ಲ ಅವ್ರ ಇವ್ರ ಯಜಮಾನ್ರು ಹಂಗೇನ ಅಲ್ಲ ಆ ಹೆಂಗ್ಸ ಈ ಹೆಂಗ್ಸ ಅದ್ ಹೆಂಗೆ ನೀ ಡೌಟ್ ಮಾಡಕ್ ಹೋಗ್ಬೇಡ ಸ್ವಲ್ಪ ಇರು ಕಾವ್ಯ ಮೇಡಮ್ನವ್ರ ನೀವು ನನಗ್ ತಪ್ಪು ತಿಳ್ಕೊಬೇಡ್ರವ ಅಲ್ಲ ನೀವೇನಾರ ನಿಮ್ ಯಜಮಾನ್ರಿಗೆ ಏನಂದ್ರಿ ನೀವ್ ಹಿಂಗ್ ಸಿಟ್ ಕೇಳ್ಬೇಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನಿಂತಾರಲ್ಲ ಅವ್ರು ನಿಮ್ ಯಜಮಾನ್ರ ಹೌದಲ್ರಿ ಹೌದು ಅವ್ರ ಬಾಜುಕ್ ನೋಡ್ರಿ ಅಲ್ಲೊಬ್ಬ ಹೆಂಗಸ್ ನಿಂತಾಳ ಮತ್ತ ಆ ಕೂಸ್ನ ಆಡ್ಸಕತ್ತಾರ ಅವ್ರು ಆ ಕೂಸು ಅವ್ರಿಗೆ ಡ್ಯಾಡಿ ಡ್ಯಾಡಿ ಅನ್ನಕತ್ತೈತಿ ಅದಕ್ಕ ನನಗ್ ಡೌಟ್ ಬಂತ್ರಿ ಅದ ಡೌಟ್ ನನ್ನ ಹೆಂಡತಿಗೂ ಬಂದೈತಿ ಅದಕ್ಕ ನೀವನ್ ಕೇಳಿದ್ನವ ಅಲ್ರಿಪ್ಪ ಈಗೇನ ಹನಿಮೂನು ಇವ್ರ ಜೊತೆಯಾಗ ಇಲ್ಲ ಅವ್ರ ಜೊತೆಯಾಗ ಸಿಂಗಾರಿ ನಿನಗ್ ಖರೆ ಅಂದ್ರೂ ಬುದ್ಧಿಲ್ ತಗಿ ಅಲ್ಲ ಕೂಸಿದ್ ಹೆಂಗಸಿನ ಜೊತೆಗೆ ಯಾರಾದ್ರೂ ಹನಿಮೂನಿಗೆ ಬರ್ತಾರನ ಹನಿಮೂನ್ ಏನಿದ್ರು ಇವ್ರ ಜೋಡಿ ಯಾಕ್ರಿ ಮೇಡಮ್ನವ್ರ ಯು ಶಟ್ ಅಪ್ ಅಂಡ್ ಗೆಟ್ ಔಟ್ ಅಯ್ಯಯ್ಯ ಮೇಡಮ್ನವ್ರ ನನಗ್ ಯಾಕ್ರಿ ಸೆಟಪ್ ಅಂತೀರಿ ನಿಮಗ್ ಯಾರು ಮಾಡ್ಕೊಂಡ್ರೋ ಅವ್ರಿಗೆ ಹೋಗಿ ಹೇಳ್ರಿ ಸೆಟಪ್ ಅಂತ ನನಗ್ ಯಾಕ್ರಿ ಹೇಳ್ತೀರಿ ನೋಡ್ರಿ, ಸಿಂಗಾರಿ ನಮ್ಗೆ ಯಾಕೆ ಬೇಕು? ಹೇಳೋದು ಅರ್ಥ ಮಾಡ್ಕೊಬೇಕು. setup ಅಂತ ಹೇಳಕ್ ಇವ್ರು ಹೇಳೋದಿಲ್ಲ ನಿಜನಾ ಟಾಟಾ. ನಮಸ್ಕಾರ ಟಾಟಾ ಆಮೇಲೆ ಸಿಗ್ತೀನಿ ಟಾಟಾ ಮೇಡಮ್ ಬಾಯ್ ಬರ್ತೀನಿ ಕಾವ್ಯ ಇದೇನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ ಕಾವ್ಯ ಏನ್ ಬರೀ ನಿಮ್ ಬಟ್ಟೆನೆ ಪ್ಯಾಕ್ ಮಾಡ್ಕೊತಿದ್ಯಾ ನಿಮಗ್ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಹತ್ರ ಮಾತಾಡ್ಬೇಡಿ ನೀವು ಇದೇನಾ ಇದು ಇದಕ್ಕಿದಾಗೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ ನನ್ ಬಗ್ಗೆ ಯಾರಾದ್ರೂ ಫೋನ್ ಮಾಡಿ ತಪ್ಪಾಗಿ ಹೇಳಿದ್ರಾ ಯಾರು ಹೇಳ್ಬೇಕಾಗಿಲ್ಲ ನಾನೇ ಕಣ್ಣಿಂದ ನೋಡಾಯ್ತಲ್ಲ ಕಾವ್ಯ ಏನ್ ನೀನ್ ನೋಡ್ದೆ ನಾನೇನಂತ ತಪ್ಪು ಮಾಡ್ದೆ ಡ್ಯಾಡಿ ಡ್ಯಾಡಿ ಅಂತ ನಿಮ್ಮನ್ನ ಕರೀತಾ ಇತ್ತಲ್ಲ ಆ ಮಗು ಯಾರ್ದು ಓ ಮೈ ಗಾಡ್ ಆ ಮಗು ಯಾರ್ದು ಅಂತ ನಂಗೆ ಗೊತ್ತಿಲ್ಲ ಕಾವ್ಯ ಆ ಮಗು ಯಾರ್ದು ಅಂತ ಗೊತ್ತಿಲ್ದ ಮೇಲೆ ಅದ್ ಹೇಗ್ರೆ ನಿಮ್ಮನ್ನ ಡ್ಯಾಡಿ ಡ್ಯಾಡಿ ಅಂತ ಕರೆಯುತ್ತೆ ಬಿಕಾಸ್ ಆ ಮಗು ನನ್ ಡ್ಯಾಡಿ ಅಂತ ತಿಳ್ಕೊಂಡಿದೆ ಮಿಸ್ಟರ್ ದೀಪಕ್ ಯಾರ್ ಕಿವಿಗೆ ಹೂ ಇಡೋಕ್ ನೋಡ್ತಾ ಇದ್ದೀರಾ ಕಾವ್ಯ ಬಿಲೀವ್ ಮಿ ಐ ಆಮ್ ನಾಟ್ ಜೋಕಿಂಗ್ ಜೋಕ್ ಮಾಡ್ತಾ ಇಲ್ಲ ನಾಟಕ ಆಡ್ತಾ ಇದ್ದೀರಾ ನಿನ್ನೆ ರಾತ್ರಿ ಅವರು ಇದೇ ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅಂದ್ರೆ ನೀವೇ ಗೆಸ್ಟ್ ಹೌಸ್ ಕರ್ಸ್ಕೊಂಡಿರ್ತೀರಾ ನಿಮಗೂ ಆ ಮಗುಗೂ ಏನೋ ಸಂಬಂಧ ಇದೆ ಒಂದೇ ದಿನದಲ್ಲಿ ನಿನಗೊಂದು ಪುಟ್ಟ ಮಗು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದೇನಾ ಈ ಮಗು ಕಾವ್ಯ ಯಾವ್ದೋ ಮಾತನ್ನ ಯಾವ್ದಕ್ಕೂ ಲಿಂಕ್ ಮಾಡ್ಕೊಂಡು ನನ್ ಮೇಲೆ ಅನುಮಾನ ಪಡಬೇಡ ನನಗೂ ಆ ಮಗುಗೂ ಯಾವುದೇ ಸಂಬಂಧ ಇಲ್ಲ ಬೇಕಾದ್ರೆ ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಯಾವ ದೇವ್ರ ಮೇಲೂ ಪ್ರಮಾಣ ಮಾಡ್ಬೇಕಾಗಿಲ್ಲ ಆ ತಾಯಿ ಮಗು ಇಬ್ಬರನ್ನು ಕರೆಸಿ ನನ್ನ ಹತ್ರ ಹೇಳ್ಸಿ ಆಯ್ತು ಕಾವ್ಯ ಕರ್ಕೊಂಬಂದ್ ಹೇಳಿಸ್ತೀನಿ ಸರಿನಾ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏಯ್ ನೀನ್ ಯಾರೋ ನನ್ನ ಬಗ್ಗೆ ವಿಚಾರಿಸೋದಿಕ್ಕೆ ನಾನೇ ದಯವಿಟ್ಟು ಫೋನ್ ಕಟ್ ಮಾಡಬೇಡಿ ಸಿನಿಮಾದಲ್ಲಿ ಶಾರುಖ್ ಖಾನ್ ಕಿರಣ್ ಅಂತ ಅವಳಿಂದ ಬೀಳಿಲ್ವಾ ಅದೇ ತರ ಕಾವ್ಯ ಅಂತ ನಿನ್ನಿಂದೆ ನಾನ್ ಬಿದ್ದಿದ್ದೀನಿ ಶಟ್ ಅಪ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ನಾನೇ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಕೊಡ್ಲಾ ಏಯ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ನಾನೇನೋ ಮಾಡಿದ್ದೀನಿ ಮಾಡಿದೀಯಾ ಆ ಸೀಕ್ರೆಟ್ ನ ಟೈಮ್ ಬಂದಾಗ ನಾನೇ ಓಪನ್ ಮಾಡ್ತೀನಿ ಗುಡ್ ಬೈ ಡಾರ್ಲಿಂಗ್ ಯಾರ್ದು ಫೋನು ಅದೇ ದೀಪಕ್ ಅವತ್ ಫೋನ್ ಮಾಡಿದ್ದಲ್ಲ ಅವನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಯ್ಯೋ ಹೇಳ್ಬೇಕಾಗಿತ್ತು ಅವನೇ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನೀನೇನ್ ಮಾಡ್ದೆ ಯಾರು ಗೊತ್ತು ಅದೇನೋ ಸೀಕ್ರೆಟ್ ಇದೆ ಅಂತ ಹೇಳ್ತಾ ಇದ್ದ ಹೌದಾ ಕಾವ್ಯ ನಿನ್ಗೂ ಅವನಿಗೂ ಏನಾದ್ರೂ ಹಳೆ ಫ್ರೆಂಡ್ಶಿಪ್ ಇತ್ತಾ ದೀಪಕ್ ಏನ್ ಮಾತಾಡ್ತಾ ಇದ್ದೀರಾ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನನಗೂ ಅವನಿಗೂ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ದೀರಾ ಐ ಹೇಟ್ ಯು ಹಾ ಸಂಬಂಧ ಇಲ್ಲದೆ ಇರೋ ಬಗ್ಗೆ ಸಂಬಂಧ ಕಟ್ಟು ಮಾತಾಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂತ ಗೊತ್ತಾಯ್ತಾ ಈಗ ಅಯ್ಯೋ ಅವನೇ ಅವನ ಫೋನ್ ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಆದ್ರೆ ನೀವು ರೆಡ್ ಹ್ಯಾಂಡ್ ಆಗಿ ನನ್ ಕೈಲಿ ಸಿಕ್ಕಾಕೊಂಡಿದ್ದೀರಲ್ಲ ಎಲ್ಲಿ ಆ ತಾಯಿ ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರಲ್ಲ ಇಲ್ಲ ಹೋಗ್ ನೋಡ್ದೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು
ಅವರೇ ಹೊರಟೋದ್ರ ಅಥವಾ ನೀವೇನಾದ್ರೂ ಕಳಿಸ್ಬಿಟ್ರಾ? ಅಯ್ಯೋ ಕಾವ್ಯ, ಇಲ್ದಿರದೆಲ್ಲ ಕಲ್ಪನೆ ಮಾಡ್ಕೊಂಡು ಕಣ್ಣೀರ್ ಹಾಕ್ಬೇಡವೆ. ನಿನ್ನ ಹಣೆಗೂ ನನ್ನ ಹಣೆಗೂ ದೇವ್ರ ಹಣೆಗೂ ನನಗೂ ಅವಳಿಗೂ ಯಾವ ಸಂಬಂಧ ಇಲ್ವೇ? ಪ್ಲೀಸ್ ನನ್ನ ನಂಬು, ಪ್ಲೀಸ್ ಬಿಲೀವ್ ಮೀ. ಆಯ್ತು, ನಾನ್ ನಿಮ್ಮನ್ನ ನಂಬ್ತೀನಿ. ಆದ್ರೆ ನಾಳೆ ನೀವು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಹೇಳ್ಬೇಕು. ಓಕೆ, ನೀನ್ ಯಾವ ದೇವಸ್ಥಾನಕ್ಕಾದ್ರೂ ಕರ್ಕೊಂಡು ಹೋಗು, ಪ್ರಮಾಣ ಮಾಡ್ತೀನಿ. ಓಕೆನಾ? ಸರಿ, ನಾಳೆ ರೂಮ್ ವೆಕೇಟ್ ಮಾಡೋಣ. ದೀಪಕ್, ದೇವ್ರ ಮುಂದೆ ನಿಂತಿದ್ದೀರಾ, ನಿಜ ಮಾತ್ರ ಹೇಳಿ ಪ್ರಮಾಣ ಮಾಡ್ಬೇಕು. ಅಂದ್ರೆ ನಿನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು? ಪ್ಲೀಸ್, ಇದು ನಂಬಿಕೆ ಪ್ರಶ್ನೆ ಅಲ್ಲ. ನನಗ್ ಬಂದಿರೋ ಡೌಟ್ ಕ್ಲಿಯರ್ ಆಗ್ಬೇಕು. ನನ್ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ನೀವು ದೇವ್ರ ಮುಂದೆ ಪ್ರಮಾಣ ಮಾಡ್ಲೇಬೇಕು. ಓಕೆ ಕಾವ್ಯ, ನಿನ್ ಮನ್ಸಲ್ಲಿ ಅನುಮಾನ ಅನ್ನೋದು ಮನೆ ಮಾಡ್ಕೊಂಡಿದ್ರೆ ನಿನ್ ಜೊತೆ ಹೇಗ್ ಬಾಳಕ್ ಸಾಧ್ಯ? ನಿನ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಗಣೇಶನ್ ಸನ್ನಿಧಿಲಿ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ ಬಿಟ್ರೆ ನನ್ ಮನ್ಸಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ. ನೀನೇ ನನ್ ಪ್ರಾಣ, ನೀನೇ ನನ್ ಸರ್ವಸ್ವ, ನೀನೊಬ್ಳೆ ನನ್ ಹೆಂಡತಿ. ಈ ಜನ್ಮಕ್ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬರ್ಬೇಕು ಅಂತ ಗಣೇಶನ್ ಹತ್ರ ಬೇಡ್ಕೋತೀನಿ. ಸಾಕಾ? ಇನ್ನೂ ಏನಾದ್ರೂ ಬೇಕಾ? ಸಾಕು. 7 ಜನ್ಮಕ್ಕೂ ನಾನೇ ನಿಮ್ ಹೆಂಡತಿಯಾಗಿ ಬರ್ಬೇಕು ಅಂತ ಕೇಳ್ಕೊಡ್ರಲ್ಲ, ನಂಗಷ್ಟೇ ಸಾಕು. ಈಗ ನನ್ ಮನ್ಸಿನ ಭಾರ ಎಲ್ಲ ಎಳ್ದೋಯ್ತು. ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಿಮ್ಮೇಲೆ ನಾನ್ ಡೌಟ್ ಪಟ್ಬಿಟ್ನಲ್ಲ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ? ಬಿ ಹ್ಯಾಪಿ. ಪ್ರಸಾದ ತಗೊಳ್ಳೆ. ಓ, ತಗೋ. ಮತ್ತೆ ಇವ್ರಾಕೆ ಇಲ್ಲಿಗೆ ಬಂದ್ರು? ಕಾವ್ಯ, ನಿಜವಾಗ್ಲೂ ಅವ್ರು ಬಂದಿರೋದು ನನಗೆ ಗೊತ್ತಿಲ್ಲ. ಪ್ಲೀಸ್ ಕಾವ್ಯ, ನನ್ ಮಾತು ಕೇಳು ಕಾವ್ಯ. ಕಾವ್ಯ, ಕಾವ್ಯ, ನಿಂತ್ಕೋ ಕಾವ್ಯ. ಕಾವ್ಯ, ದಿವ್ಯಾ, ನಿಂತು. ಕಾವ್ಯ, ಏನ್ ಕಾವ್ಯ? ಆ ದೇವ್ರ ಮುಂದೆ ಪ್ರಮಾಣ ಮಾಡಿದ್ರು ನನ್ ಮೇಲೆ ಅನುಮಾನ ಪಡ್ತಿದ್ಯಲ್ಲ? ಅನುಮಾನ ಪಡ್ಡೆ ಇನ್ನೇನ್ ಮಾಡ್ಲಿ ದೀಪಕ್? ಹನಿಮೂನ್ ಸ್ಪಾಟ್ಗೆ ಅಂತ ಹೋದ್ರೆ ಅಲ್ಲಿಗೆ ಬಂದ್ರು, ಈಗ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿಗೂ ಬಂದಿದ್ದಾರೆ. ನೀವ್ ಹೇಳ್ದೆ ಅವ್ರು ಹೇಗ್ ಬರೋಕ್ ಸಾಧ್ಯ? ಅಲ್ಲ ಕಾವ್ಯ, ನಾವ್ ಹೋಗಿದ್ ಹನಿಮೂನ್ ಸ್ಪಾಟು, ಈ ದೇವಸ್ಥಾನ, ಇವೆಲ್ಲ ಪಬ್ಲಿಕ್ ಪ್ಲೇಸ್. ಯಾರ್ ಬೇಕಾದ್ರೂ ಬರ್ಬೋದು. ನಾವ್ ಯಾರ್ ಬೇಡ ಅನ್ನಕ್ಕೆ? ಹೌದು, ಯಾರ್ ಬೇಕಾದ್ರೂ ಬರ್ಬಹುದು. ಆದ್ರೆ ನಿಮ್ಮನ್ನ ಡ್ಯಾಡಿ ಡ್ಯಾಡಿ ಅನ್ಕೊಂಡು ನಾವು ಹೋದ ಜಾಗಕ್ಕೆಲ್ಲ ನಮ್ ಹಿಂದೆನೆ ಬರ್ತಾ ಇದಾರಲ್ಲ, ಅದನ್ನ ನಾನ್ ಕೇಳ್ಬಾರ್ದಾ? ಕಾವ್ಯ, ಪ್ಲೀಸ್ ಬಿಲೀವ್ ಮೀ, ನನಗೂ ಆ ಮಗುಗೂ ಯಾವ ಸಂಬಂಧ ಇಲ್ಲ. ಹೇಳಿ, ನಾನ್ ಯಾರು ಅಂತ ಅವಳಿಗೆ ಹೇಳಿ, ಅವಳು ಯಾರು ಅಂತ ನನಗೂ ಹೇಳಿ. ಅದನ್ನ ನಾನ್ ಹೇಳ್ತೀನಿ. ಇವಳು ನನ್ ಮಗಳು. ಇವಳ ತಂದೆ ಇವ್ರ ತರನೇ ಇದ್ರು, ಆದ್ರೆ ಈಗ ಅವರಿಲ್ಲ. ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ರು. ಏನಂದೆ? ನೀನು ಈ ಮನೇಲೇ ಇರ್ತೀಯ? ನಿನ್ನಿಂದ ನಮ್ಗಾಗಿರೋ ಅವಮಾನಕ್ಕೆ ನಿನ್ನ ಮನೆ ಒಳಕ್ಕೆ ಸೇರಿಸಬಾರ್ದಾಗಿತ್ತು. ಆದ್ರೂ ಮಗಳು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಮನೆಗೆ ಸೇರಿಸಿದ್ದೀನಿ. ಅಪ್ಪ, ನನ್ನ ಈ ಪರಿಸ್ಥಿತಿ ಗೊತ್ತಿದ್ದು ನೀವ್ ಹೀಗ್ ಮಾತಾಡ್ಬೋದಾ? ಈ ಮಗುನ ಇಟ್ಕೊಂಡು ಒಬ್ಳೇ ಬದುಕೋದು ಕಷ್ಟ ಆಗುತ್ತೆ. ಅದಕ್ಕೆ ಇರೋ ಮನೇನು ಮಾರ್ಬಿಟ್ಟು ನಾನು ಇವಳು ನಿಮ್ ಜೊತೆನೆ ಇರೋಣ ಅಂತ ತೀರ್ಮಾನ ಮಾಡಿದೆ. ಶೋಭಾ, ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ನನಗೆ ನೀನು ಒಬ್ಳೇ ಅಲ್ಲ ಮಗಳು, ಇನ್ನೂ ಇಬ್ರಿದ್ದಾರೆ. ನ್ಯಾಯವಾಗಿ 2 ತರ ನೀನು ಮದುವೆ ಆಗಿದ್ದಿದ್ರೆ ನೀನು ನಮ್ಮನೆ ಬರ್ಬೋದಾಗಿತ್ತು. ಆದ್ರೆ ನೀನ್ ಯಾರನ್ನ ಕಟ್ಕೊಂಡು ಓಡೋಗಿದ್ದು ಊರಿಗೆ ಗೊತ್ತಲ್ಲ. ಹೀಗಿರೋವಾಗ ನೀನು ನಮ್ಮನೇಲೆ ಇದ್ರೆ ನಿನ್ನಿಬ್ಬರು ತಂಗಿ ಭವಿಷ್ಯ ಏನಾಗುತ್ತೆ ಹೇಳು? ಶೋಭಾ, ನಿನ್ನ ಇಬ್ಬರು ತಂಗಿ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಿನ್ನ ಮನಸ್ಸಲ್ಲಿ ಏನಾದ್ರು ಇದ್ರೆ ಮುಂದಕ್ಕೆ ಹೇಗೆ ನಡ್ಕೋಬೇಕು ಅಂತ ನೀನೇ ತೀರ್ಮಾನ ಮಾಡ್ಕೋ. ಶೋಭಾ, ನಿನ್ ಸಂಕಟ ನನ್ಗೂ ಅರ್ಥ ಆಗುತ್ತಮ್ಮ. ನಿಮ್ಮ ಅತ್ತೆ ಮಾವನಿಗೆ ನಿನ್ ಗಂಡ ಒಬ್ನೇ ಮಗ. ನೀನ್ ಅಲ್ಲಿ ಹೋಗಿರೋದೇ ಒಳ್ಳೇದು ಅಂತ ನನ್ಗನ್ಸುತ್ತೆ. ನಮಸ್ಕಾರ ಮಾವ. ನಿನ್ ನಮಸ್ಕಾರ ಯಾರಿಗ್ ಬೇಕು? ನನ್ ಮಗನ್ನ ಮೋಡಿ ಮಾಡಿ ಮಟ್ಲಿಗೆ ಹಾಕೊಂಡು ನುಂಗ್ ನೀರ್ ಕುಡ್ತಿದ್ದು ಅಲ್ದೆ ಯಾವ ಮುಖ ಹೊತ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ಯಾ?
ಈ ಮಗುನ್ ಇಟ್ಕೊಂಡು ಯಾರ್ ಮನೆ ಬಾಗ್ಲಿಗೆ ಹೋಗ್ಲಿ ಮಾವ? ಯಾರ ಮನೆ ಬಾಗಿಲಿಗೂ ಹೋಗ್ಬೇಡ, ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೋ ಹೋಗು. ಆಗ್ಲಿ ಮಾವ, ನೀವ್ ಹೇಳ್ದಾಗೆ ಆಗ್ಲಿ. ಆದ್ರೆ ಈ ಮಗುನ್ ಮಾತ್ರ ನೀವೇ ಇಟ್ಕೊಳ್ಳಿ. ಅನಿಷ್ಟ, ನೀನೆತ್ ಮಗುನ ನಾನೇ ಕಿಟ್ಕೊಳ್ಳಿ. ಇವಳು ನಿಮ್ ಮಗನಿಗೆ ಹುಟ್ಟಿರೋದು. ನೋಡು, ನನ್ ಮಾತಿಗೆ ಮರ್ಯಾದೆ ಕೊಡ್ದೆ, ಅದ್ ಯಾವತ್ ನಿನ್ ಮದ್ವೆ ಆದ್ನೋ ಅವತ್ತೇ ನನ್ ಪಾಲಕ್ ಸತ್ತೋದ. ನಿನಗೂ ನಮಗೂ ಯಾವ್ದೇ ಸಂಬಂಧ ಇಲ್ಲ, ಹೋಗೋ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಸಾಯೋ ನಿರ್ಧಾರ ಮಾಡ್ದೆ. ಆದ್ರೆ ಯಾವ ತಪ್ಪು ಮಾಡ್ದಿರೋ ಇವಳನ್ನ ನನ್ ಜೊತೆ ಸಾಯಿಸೋಕೆ ನನ್ ಮನ್ಸು ಒಪ್ಲಿಲ್ಲ. ಈ ಗೊಂದಲದಲ್ಲಿ ಮನೆ ಬಿಟ್ಟು ದಿಕ್ಕು ಕಾಣ್ದೆ ಅಲಿತಾ ಇದ್ದೆ. ಆಗ್ಲೇ ಇವಳು ತಂದೆ ತರ ಇರೋ ನಿಮ್ ಗಂಡನ ನಾನ್ ನೋಡ್ದೆ. ಆಗ್ಲೇ ಇವಳು ಡ್ಯಾಡಿ ಡ್ಯಾಡಿ ಅಂತ ಇವ್ರ ಹಿಂದೆ ಬಿದ್ದಿರೋದು. ನನ್ ಗೊಂದಲ ಇನ್ನೂ ಜಾಸ್ತಿ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇವಳಿಗೆ ಏನ್ ಹೇಳ್ಬೇಕು ಅಂತಾನೂ ಅರ್ಥ ಆಗ್ಲಿಲ್ಲ. ಇವಳು ಡ್ಯಾಡಿ ಡ್ಯಾಡಿ ಅಂತ ಆಡುವಾಗ ನನ್ನ ಕರುಳು ಕಿತ್ತು ಬರ್ತಿತ್ತು. ಹೇಗೋ ಅವಳನ್ನ ಸಮಾಧಾನ ಮಾಡ್ತಿದ್ದೆ. ದೇವ್ರ ಹತ್ರನಾದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂತ ಇಲ್ಲಿಗ್ ಬಂದೆ. ಇಲ್ಲೂ ಇವರು ಇವಳ ಕಣ್ಣಿಗೆ ಕಾಣಿಸಿದ್ರು. ಈಗ ಸಮಾಧಾನ ಆಯ್ತಾ? ಐ ಆಮ್ ಸೋ ಸಾರಿ. ನಾನು ನಿಮ್ಮನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ಸಾರಿ ದೀಪಕ್, ನೀವು ನನ್ನ ಕ್ಷಮಿಸ್ಬಿಡಿ. ಬನ್ನಿ, ದಿವ್ಯಂಗೆ ಏನಾದ್ರೂ ಕೊಡ್ಸೋಣ. ಪಾರಿ 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 ಪುಟ್ಟಿ, ನಾನು ನಿಮ್ ಮಮ್ಮಿನೇ ಕಣೆ. ಇಬ್ರು ಮಮ್ಮಿ. ಬನ್ನಿ ಹೋಗೋಣ. ಜಾಣೆ ನೀನು. ಯಾಕೆ ಮಮ್ಮಿ ಡ್ಯಾಡಿ ಫೋಟೋಗೆ ಹಾರ ಹಾಕಿದ್ಯಾ? ಇವತ್ತು ಡ್ಯಾಡಿ ಬರ್ತ್ಡೇ. ಹೌದಾ? ನೀನ್ ಯಾಕೆ ಮಮ್ಮಿ ಅಳ್ತಿದ್ಯಾ? ಡ್ಯಾಡಿ ಬರ್ಲಿಲ್ಲ ಅಂತ. ಡ್ಯಾಡಿ ಬಂದಿಲ್ಲ ಅಂತಾನೆ ಹೇಳ್ತಿದ್ದೀನಿ. ಅಳ್ಬೇಡ ಮಮ್ಮಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಆಯ್ತು ಚಿನ್ನ. ಓಹೋ, ಇನ್ಸ್ಪೆಕ್ಟರ್ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ದೀಪಕ್ ಇದಾರ? ದೀಪಕ್ ಇದಾರೆ, ಆದ್ರೆ ಮಲಗಿದ್ದಾರೆ. ಏನ್ ಸರ್ 11:30 ಆಯ್ತು, ದೀಪಕ್ ಇನ್ನು ಮಲಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಅವರು ಮೊನ್ನೆ ತಾನೇ ಹನಿಮೂನ್ಗೆ ಹೋಗಿದ್ರು, ನಿನ್ನೆ ರಾತ್ರಿ ಬಂದ್ರು. ಅದು ಲೇಟ್ ಆಗಿ ಬಂದಿದ್ರಿಂದ ಇನ್ನು ಮಲಗಿದ್ದಾರೆ. ಹನಿಮೂನ್ ಮೂಡು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನೇ ಹಬ್ಬಿಸ್ಲಿಲ್ಲ. ಅದ್ ಸರಿ, ತಾವು ಬಂದಿದ್ದ ವಿಷಯ ಗೊತ್ತಾಗ್ಲಿಲ್ಲ. ಸರ್ ನೋಡಿ, ಹಾ, ಮೊನ್ನೆ ಆಗಸ್ಟ್ 15ರ ಸಂಜೆ ಹೌದು. ಈ ಹೈವೇನಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಹಾ 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 ಅದನ್ನ ನಮ್ ಡಿಪಾರ್ಟ್ಮೆಂಟ್ ಅವರು ಹಿಟ್ ಅಂಡ್ ರನ್ ಕೇಸ್ ಅಂತ ಫೈಲ್ ಮಾಡಿದ್ದಾರೆ. ಅಲ್ಲ ಇನ್ಸ್ಪೆಕ್ಟ್ರೆ, ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿ ಯಾವುದೋ ವ್ಯಕ್ತಿ ಸತ್ತೋಗಿದ್ರೆ ನೀವು ಹೈವೇನಲ್ಲಿ ಹುಡುಕೋದು ಬಿಟ್ಟು ಈಗ ಮನೆ ಮನೆ ಹುಡುಕೊಂಡು ಬರ್ತಾ ಇದ್ದೀರಲ್ಲ, ಅದೇ ಅರ್ಥ ಆಗ್ತಾ ಇಲ್ಲ. ಅಂದಾಗೆ ದೀಪಕ್ ತಮ್ಗೇನಾಗ್ಬೇಕು? ದೀಪಕ್ಕು ನನ್ನ ಅಳಿಯ, ಮೊನ್ನೆ ತಾನೇ ಮದುವೆ ಆಗಿದ್ದು. ನೋಡಿ, ಅದೇ ನಿಮ್ ಅಳಿಯ ಅವತ್ತು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಮೃತಪಟ್ಟನಲ್ಲ, ಆ ಜಾಗದಿಂದ ಹಾ 5 ಕಿಲೋಮೀಟರ್ ದೂರದಲ್ಲಿ ಆತನ ಸ್ನೇಹಿತರಿಗೆಲ್ಲ ಬ್ಯಾಚುಲರ್ಸ್ ಪಾರ್ಟಿ ಕೊಟ್ಟಿದ್ದಾರೆ. ಹೌದೌದು, ಕೊಟ್ಟಿದ್ರು. ನೋಡಿ, ಆ ಸಂಜೆ ಆತ ಮತ್ತು ಆತನ ಸ್ನೇಹಿತರು ಕುಡಿದು ಕುಣಿದು ಕುಪ್ಪಳಿಸಿದ್ದಾರೆ. ವಯಸ್ಸು ಹುಡುಗರಲ್ವೇ? ಆ ಪಾರ್ಟಿ ಮುಗಿದ ಮೇಲೆ ಅವರೆಲ್ಲ ಎಷ್ಟು ಗಂಟೆಗೆ ಡಿಸ್ಪರ್ಸ್ ಆದ್ರು ಅಂತ ಗೊತ್ತಾಗ್ಲಿಲ್ಲ. ಹಾ ಹಾ ಎನಿವೆ ಸರ್, ನಿಮ್ ದೀಪಕ್ನ ಅವ್ರ ಹನಿಮೂನ್ ಮೂಡ್ ನ ಡಿಸ್ಟರ್ಬ್ ಮಾಡಕ್ಕೆ ನನಗಿಷ್ಟ ಇಲ್ಲ. ಆತ ಎದ್ದ ಮೇಲೆ ಸ್ಟೇಷನ್ ಬಂದು ನನ್ನನ್ನು ಭೇಟಿ ಮಾಡಕ್ಕೆ. ಖಂಡಿತ Okay? ಹೇಳ್ತೀನಿ. Thank you. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೈವೇನಲ್ಲಿ ಆಕ್ಸಿಡೆಂಟ್, ಹೈವೇಯಿಂದ 5 ಕಿಲೋಮೀಟರ್ ದೂರದಲ್ಲಿ ನಮ್ಮ ಅಳಿಯಂತ ಪಾರ್ಟಿ, ಹಿಟ್ ಅಂಡ್ ರನ್ ಕೇಸು, ವ್ಯಕ್ತಿ ಸತ್ತೋಗಿದ್ದಾನೆ. ಇಲ್ಲಿ ಯಾಕೆ ಬಂದ್ರು? ಕಾಫಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿದ್ದೆ ಆಯ್ತಾ? ಆಯ್ತು. ಬೆಳಿಗ್ಗೆ ಬೆಳಿಗ್ಗೆ ಯಾರು ಡ್ಯಾಡಿ ಬಂದಿದ್ದು? ನಿಮ್ ಹತ್ರ ಏನೋ ಮಾತಾಡ್ತಾ ಇದ್ರು. ಯಾರಿಲ್ಲಮ್ಮ, ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಬಂದಿದ್ರು. ಇನ್ಸ್ಪೆಕ್ಟ್ರಾ? ಹೌದಮ್ಮ. ಅವ್ರ ಡ್ಯಾಡಿ ಇಲ್ಲಿಗೆ ಬಂದಿದ್ರು? ಅದೇಮ್ಮ, ಹೈವೇನಲ್ಲಿ ಆಕ್ಸಿಡೆಂಟ್ ಆಯ್ತಂತೆ, ಹಿಟ್ ಅಂಡ್ ರನ್ ಕೇಸು, ಆ ವ್ಯಕ್ತಿ ಸತ್ತೋಗಿದ್ದಾನಂತೆ.
ಅದನ್ನ ಕೇಳ್ಕೊಂಡು ಕಾಫಿ ತಗೊಳ್ಳೆ. ನನ್ ಬೇಡ ಮಮ್ಮಿ, ಈ ಕಾಫಿ ಬೇಕು ಅಂತ ಹೇಳಿದ್ಲು. ಕಾಫಿ ತಗೊಳ್ದೇನೆ ಹೋಗ್ತಾ ಇದ್ದಳಲ್ಲ, ಏನ್ರಿ ಇದು? ಯಾರಿಗೆ ಗೊತ್ತು? ಅವಳ ರೂಮ್ ಇಂದ ಹೊರಗಡೆ ಬಂದ್ಮೇಲೆ ಅವಳನ್ನ ಕೇಳಿ ತಿಳ್ಕೋಬೇಕು. ಇನ್ನು ಹನಿಮೂನ್ ಮೂಡು ಹೋಗಿಲ್ಲ ಅಂತ ಕಾಣುತ್ತೆ. ಕಾಫಿ ಕುಡಿಲಿ. ತಗೊಳ್ಳಿ. ಅಯ್ಯೋ ದೇವ್ರೆ. ದೀಪಕ್, ದೀಪಕ್, ಏನ್ ಕಾವ್ಯ? ಮನೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರಂತೆ. ಯಾಕಂತ? ಯಾಕೆ ಅಂತ ಬೇರೆ ಕೇಳ್ತಿದ್ದೀರಲ್ಲ, ಅದೇ ಹೈವೇ ಆಕ್ಸಿಡೆಂಟ್, ಅದ್ರ ಬಗ್ಗೆ ಏನೋ ಎನ್ಕ್ವೈರಿ ಮಾಡಕ್ ಬಂದಿದ್ರಂತೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ ಕಣೆ, ಸುಮ್ನೆ ಜನರಲ್ ಎನ್ಕ್ವೈರಿ ಬಂದಿರ್ತಾರಷ್ಟೇ. ಅದೇನ್ ಕೇಳಿದ್ರು ಅಂತ ನಿಮ್ಮ ಅಪ್ಪನ ಹತ್ರ ಕೇಳೋಣ. ಅಯ್ಯೋ, ನಂಗೆ ಯಾಕೆ ತುಂಬಾ ಭಯ ಆಗ್ತಾ ಇದೆ. ಸದ್ಯ ಇನ್ಸ್ಪೆಕ್ಟರ್ ನಿನ್ ಮುಂದೆ ಏನ್ ಕೇಳಿದ್ವಲ್ಲ, ನೀನೀಗ ಆಡೋದ್ ನೋಡಿದ್ರೆ ನಿನ್ನೆ ಹೇಳ್ಕೊಂಡು ಹೋಗ್ಬೋದು. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಕಣ್ಣೀರ್ ಹೊಡ್ಸ್ಕೊ. ಅಪ್ಪ ಅಮ್ಮಗೆ ಡೌಟ್ ಬರ್ಬಾರ್ದು, ಕೂಲ್ ಆಗಿ. ಮಿಸ್ಟರ್ ದೀಪಕ್, ಆಗಸ್ಟ್ 15ರ ಸಂಜೆ ಆಕ್ಸಿಡೆಂಟ್ ನಡೆದಂತ ಮಂಗಳೂರು ಕಾರವಾರ ಹೈವೇನಲ್ಲಿ ಓಡಾಡಿರ್ತಕ್ಕಂತ ಎಲ್ಲ ವೆಹಿಕಲ್ ನಂಬರ್ಗಳನ್ನು ವೆರಿಫೈ ಮಾಡ್ತಾ ಇದ್ದೀನಿ. ತಾವು ಕೂಡ ಅದೇ ದಿವಸ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ರೆಸಾರ್ಟ್ ನಲ್ಲಿ ನಿಮ್ ಸ್ನೇಹಿತರಿಗೆಲ್ಲ ಪಾರ್ಟಿ ಕೊಟ್ಟಿದ್ದೀರಾ, ಹೌದಾ? ಹೌದು ಸರ್. ಹಾಗೆ ಅವತ್ತಿನ ದಿವಸ ಪಾರ್ಟಿಗೆ ಬಂದಿದ್ರಲ್ಲ ನಿಮ್ ಫ್ರೆಂಡ್ಸು, ಅವರ ವಾಹನಗಳನ್ನ ನಂಬರ್ ಕೊಟ್ರೆ ನಮ್ಗೆ ಫರ್ದರ್ ಎನ್ಕ್ವೈರಿ ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆ ಇನ್ಸ್ಪೆಕ್ಟರ್, ಕೊಡ್ತೀನಿ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ವಿತ್ ಯು ಮಿಸ್ಟರ್ ದೀಪಕ್. ಹೇಳಿ ಇನ್ಸ್ಪೆಕ್ಟರ್. ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ವ್ಯಕ್ತಿ ಪರ್ಫೆಕ್ಟ್ ನಿಮ್ ತರನೇ ಇದ್ದಾನೆ. ಹೌದಾ ಇನ್ಸ್ಪೆಕ್ಟರ್? ಎಸ್. ಸುಬ್ರಹ್ಮಣ್ಯ ಸರ್, ಆ ಫೋಟೋ ತಗೊಂಬ ಇಲ್ಲಿ. ಓಕೆ ಸರ್. ಸರ್ ನೋಡಿ, ಮಿಸ್ಟರ್ ದೀಪಕ್, ನಿಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್, ನಮ್ ತಂದೆಗೆ ನಾನು ಒಬ್ಬನೇ ಮಗ. ಮತ್ತೆ ಆ ಫೋಟೋ ನೋಡಿ ಯಾಕೆ ಅಷ್ಟೊಂದು ಫೀಲ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಇವ್ರನ್ನ ನಂಬ್ಕೊಂಡವ್ರಿಗೆ ಎಷ್ಟು ಅನ್ಯಾಯ ಆಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಯು ಆರ್ ರೈಟ್. ಆಕ್ಸಿಡೆಂಟ್ ಅಲ್ಲಿ ಸತ್ತಂತ ಭಾಸ್ಕರ್ಗೆ ಒಂದು ಮಗು ಇದೆ. ಅವ್ರದ್ದು ಲವ್ ಮ್ಯಾರೇಜು. ತಾಯಿ ಮತ್ತು ಮಗು ಈಗ ತಬ್ಲಿ ಆಗಿದ್ದಾರೆ. ತಾವು ದಯವಿಟ್ಟು ನಿಮ್ ಫ್ರೆಂಡ್ಸ್ಗಳ ಡೀಟೇಲ್ಸ್ ಕೊಡ್ತೀರಾ? ಓಕೆ ಇನ್ಸ್ಪೆಕ್ಟರ್, ಖಂಡಿತವಾಗ್ಲು. ಕೊಡಿ ಫೋಟೋನ. ಹಲೋ ಹಲೋ ಡಾಕ್ಟರ್, ನಾನು ಶೋಭಾ ಭಾಸ್ಕರ್. ಹೇಳಿ. ನಮ್ ದಿವ್ಯನಿಗೆ ವಿಪರೀತ ಜ್ವರ ಇದೆ, ಸ್ವಲ್ಪ ದಯವಿಟ್ಟು ಮನೆಗೆ ಬಂದು ಹೋಗಿ. ಆಯ್ತು, ಈಗಲೇ ಬರ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಂಗೆ ಡಾಕ್ಟರ್ ಬೇಡ, ಡ್ಯಾಡಿನ ಕರ್ಸು. ಸರಿ, ಡ್ಯಾಡಿನ ಕರ್ಸ್ತೀನಿ. ಹಲೋ, ಹೇಳು ಕಾವ್ಯ. ದೀಪಕ್, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ? ಇನ್ಸ್ಪೆಕ್ಟರ್ ಏನಂದ್ರು? ಅದು ಆಫೀಸ್ ಕೆಲಸ ಜಾಸ್ತಿ ಇತ್ತು, ಹೋಗಕ್ಕಾಗ್ಲಿಲ್ಲ. ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಅಯ್ಯೋ, ನನಗೆ ಆಕ್ಸಿಡೆಂಟ್ ವಿಷಯನೇ ತಲೆ ತಿಂತಾ ಇದೆ. ನೀವೇನ್ ತಲೆ ಕೆಡಿಸ್ಕೋಬೇಡ, ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ. ನಿನ್ ಫೋನ್ ಇದೆ. ಹಲೋ ಹಲೋ, ದೀಪಕ್ ಅವರಾ? ಹೌದು, ತಾವು? ನಾನು ಶೋಭಾ ಭಾಸ್ಕರ್. ಅಂದ್ರೆ ನೀವು ಆ ಮಗು ದಿವ್ಯಾ? ಹಾ, ನಾನೇ ಮಾತಾಡ್ತಿರೋದು. ಹೇಳಿ, ಏನ್ ವಿಷಯ? ದಿವ್ಯನ್ಗೆ ವಿಪರೀತ ಜ್ವರ ಬಂದಿದೆ. ಹೌದಾ? ಡಾಕ್ಟರ್ ತೋರಿಸಿದ್ರಾ? ಹಾ, ಡಾಕ್ಟರ್ಗೂ ಫೋನ್ ಮಾಡಿದ್ದೆ, ಅವರು ಬರ್ತಿದ್ದಾರೆ. ನಿಮಗ್ ಫೋನ್ ಮಾಡಿದ್ದು ದಿವ್ಯ ಜ್ವರದಿಂದ ಡ್ಯಾಡಿ ಡ್ಯಾಡಿ ಅಂತ ಕನ್ವರ್ಸ್ತಿದ್ದಾಳೆ. ಡ್ಯಾಡಿ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಸರಿ, ನಾನು ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಮನ್ನ ನಾನು ಮನೆ ಕರೆಯೋದು ಸರಿಯಲ್ಲ, ಆದ್ರೂ ದಿವ್ಯನಿಗೋಸ್ಕರ ನೀವ್ ಒಂದ್ಸಲ ನಮ್ಮ ಮನೆಗ್ ಬಂದು ದಿವ್ಯ ನೋಡ್ಕೊಂಡು ಹೋಗಿ. ಸರಿ, ಬರ್ತೀನಿ. ಓಕೆ, ತುಂಬಾ ಥ್ಯಾಂಕ್ಸ್. ಡ್ಯಾಡಿ ಬೇಕು. ಬಂದ್ಬಿಡ್ತಾರಮ್ಮ. ಡ್ಯಾಡಿ ಬೇಕು. ದಿವ್ಯಾ, ಡ್ಯಾಡಿ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್, ಹೇಳಿ. ನಾನ್ ಹೇಳಿದ್ನಲ್ಲ ಭಾಸ್ಕರ್ ತರ ಇದ್ದಾರೆ ಅಂತ, ಅವರೇ ಸರಿ, ಬಂದಿದ್ದಾರೆ. ಕರ್ಕೊಂಡು ಬನ್ನಿ. ದಿವ್ಯಾ ಹೇಗಿದ್ದಾಳೆ? ಡಾಕ್ಟರ್ ನೋಡ್ತಾ ಇದ್ದಾರೆ, ಬನ್ನಿ ಒಳಗೆ. ಅಳಬಾರ್ದು. ಬಂದ್ಬಿಟ್ರು. ಇಲ್ಲ. ಬನ್ನಿ ದೀಪಕ್, ಮಾತಾಡಿ. ಹಾಯ್ ಪುಟ್ಟ, ಯಾಕೆ ಒಂಥರ ಇದೆಯಾ? ಪುಟ್ಟ, ಏಯ್, ಜ್ವರ ಯಾಕೆ ಬಂತಮ್ಮ? ಈಗ ನಾನು ಬಂದಿದ್ದೀನಲ್ಲ.
ಓ, ನನ್ ಚಿನ್ನ. ಮಿಸ್ಟರ್ ದೀಪಕ್, ಐ ಮೀನ್ ಮಿಸ್ಟರ್ ಭಾಸ್ಕರ್, ನೀವು ದಿವ್ಯನ್ ಬಿಟ್ಟು ಯಾವಾಗಲೂ ಕೆಲಸ ಅಂತ ದೂರ ಇದ್ರೆ ಹೇಗೆ? ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರಿ. ಓಕೆ ಡಾಕ್ಟರ್. ದಟ್ಸ್ ಗುಡ್. ಶೋಭಾ, ನಾನೇನ್ ಬರ್ತೀನಿ, ನೀನೇನು ಹೇಳ್ಕೋಬೇಡ. ಓಕೆ, ಬಾಯ್. ನೋಡಿ, ನೀವು ಒಳಗ್ ನಿಲ್ಸಿ. ನಿಮ್ ದಿವ್ಯನ್ಗೆ ನಾನಿದ್ದೀನಿ. ನೀವು ಯಾವ ಸಮಯದಲ್ಲಾದ್ರೂ ನನ್ನ ಮೊಬೈಲಿಗೆ ಫೋನ್ ಮಾಡಿ, ನಾನ್ ಬಂದು ದಿವ್ಯನ್ ನೋಡ್ತೀನಿ. ನಿಮ್ ಮೊಬೈಲ್ಗೆ ಫೋನ್ ಮಾಡೋದು ಬೇಡ ದೀಪಕ್. ಈಗಾಗ್ಲೇ ನಿಮ್ ಹೆಂಡತಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ನಾನ್ ನಿಮ್ ಮೊಬೈಲ್ಗೆ ಫೋನ್ ಮಾಡೋದು, ಅದನ್ನ ಅವ್ರು ತೆಗೆದು ನನ್ನ ಹೆಸರು ನೋಡಿದ್ರೆ ಮತ್ತೆ ನಿಮ್ ನೆಮ್ಮದಿ ಹಾಳಾಗುತ್ತೆ. ನಾನ್ ನಿಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡ್ತೀನಿ. ಹೌದು, ನೀವು ಹೇಳೋದು ಸರಿ ಅನ್ಸುತ್ತೆ. ನೀವು ನನ್ನ ಆಫೀಸ್ ನಂಬರ್ಗೆ ಫೋನ್ ಮಾಡಿ. ಆಹಾ, ಜ್ವರನೇ ಹೊರಟೋಗಿದೆಯಲ್ಲಮ್ಮ. ಹಾಲು ಕುಡಿದ್ಯಾ? ಚಾಕ್ಲೇಟ್? ಏನೇನ್ ಬೇಕು ನಿನ್ಗೆ? ಓ, ಎಲ್ಲ ಬೇಕಾ ನಿನ್ಗೆ? ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಆಟ ಆಡ್ಕೊಂಡೇ ಇರ್ತೀನಿ. ಏನಾಗಿದೆಯೋ ಗೊತ್ತಾಗ್ತಿಲ್ವೇ. ಇವ್ರು ಬೇರೆ ಪೊಲೀಸ್ ಸ್ಟೇಷನ್. ಕಾವ್ಯ ಇನ್ನೇನ್ ಮಾಡ್ತಾ ಇದ್ಯಾ? ಅಮ್ಮ, ಅವ್ರಿನ್ನೂ ಆಫೀಸಿಂದ ಬಂದಿಲ್ಲ. ಬರ್ತಾರೆ ಬಾ ಅಮ್ಮ, ಬಾ ಒಳಗೆ. ಅಯ್ಯೋ, ಇವ್ರಿನ್ನೂ ಬರೋದು ಎಷ್ಟೊತ್ತಾಗುತ್ತೋ ಏನೋ. ಯಾಕೋ ತಡಮಾಡಾಗ್ತಾ ಇದೆಯೇ. ದೀಪಕ್, ದೀಪಕ್, ಸ್ಟೇಷನ್ಗೆ ಹೋಗಿದ್ರಾ? ಯಾಕಿಷ್ಟು ಲೇಟು? ದೀಪಕ್, ಯಾಕೆ ಡಲ್ ಆಗಿದ್ದೀರಾ? ಟಯರ್ಡ್ ಆಗಿದೆ. ದೀಪು, ಏನಾಯ್ತಪ್ಪ? ಏನಿಲ್ಲ ಅತ್ತೆ, ಸುಮ್ಮನೆ ಎನ್ಕ್ವೈರಿ. ಎನ್ಕ್ವೈರಿನಲ್ಲಿ ಏನ್ ಕೇಳಿದ್ರು? ಅದೇ ಮಾವ, 15ನೇ ತಾರೀಕು ಪಾರ್ಟಿ ಇಟ್ಕೊಂಡಿದ್ದಲ್ಲ, ಅದ್ರ ಬಗ್ಗೆ ಕೇಳಿದ್ರು ಅಷ್ಟೇ. ಓ, ಅಲ್ಲ, ಹೈವೇನಲ್ಲಿ ಯಾವ್ದೊಂದು ಆಕ್ಸಿಡೆಂಟ್ ಆಗಿದ್ರೆ ಇಲ್ಲಿ ಬಂದು ಯಾಕೆ ವಿಚಾರಿಸ್ಬೇಕು? ಲೇ, ಆಕ್ಸಿಡೆಂಟ್ ಆಗಿರೋದು 15ನೇ ತಾರೀಕು. ನಿಮ್ ಅಳಿಯಂದ್ರು ಪಾರ್ಟಿ ಕೊಟ್ಟಿರೋದು ಅದೇ 15ನೇ ತಾರೀಕು. ಏನು, ಆಕ್ಸಿಡೆಂಟ್ ಆಗಿರೋ ಜಾಗದಿಂದ 5 ಕಿಲೋಮೀಟರ್ ಆ ಕಡೆ. ಅದು ಹಿಟ್ ಅಂಡ್ ರನ್ ಕೇಸು. ಆ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ. ಯಾರು ಆಕ್ಸಿಡೆಂಟ್ ಮಾಡಿದ್ರು ಅವ್ರು ಸಿಗೋವರೆಗೂ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ, ಬಿಟ್ಟು ಬಿಡ್ತಾರೇನೆ. ನಮ್ ಕಾವ್ಯನು ಪಾರ್ಟಿನಲ್ಲಿ ಇದ್ಲು ಅಂತ ಹಾ. ಇವಳು ಸ್ಟೇಷನ್ ಕರೀತಾರಾ? ನೀ ಬಾಯ್ ಮುಚ್ಕೊಂಡು ಸುಮ್ಮನೆ ಇರಮ್ಮ. ನನ್ನನ್ನು ಯಾಕೆ ಸ್ಟೇಷನ್ ಕರೀತಾರೆ? ದೀಪಕ್, ಬನ್ನಿ ನೀವು. ಅಯ್ಯೋ, ಇವಳ ಏನೋ ಗುದ್ಬಿಟ್ಟು ನಾನ್ ಇವಳ ಹಿಡ್ಕೊಡೋ ತರ ಆಡ್ತಾಳೆ. ಲೇ, ಪೊಲೀಸ್ನವರು ಮನೆಗೆ ಬಂದು ಅದು ಇದು ಅಂತ ಎನ್ಕ್ವೈರಿ ಮಾಡಿದ್ರೆ ಹೆಣ್ಣು ಮಕ್ಕಳು ಹೆದರ್ಕೊಳ್ಳೋದಿಲ್ವೇನೆ? ಸರಿ ನಡಿ, ಕಾಫಿ ಕೊಡು. ಬೇಗ ಕೊಡು. ಬಾ. ದೀಪಕ್, ಇನ್ಸ್ಪೆಕ್ಟರ್ ಏನ್ ಕೇಳಿದ್ರು? ನೀವೇನ್ ಹೇಳಿದ್ರಿ? ಏನಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಸುಮ್ಮನೆ ಎನ್ಕ್ವೈರಿ ಅಷ್ಟೇ. ಫ್ರೆಂಡ್ಸ್ ಯಾರು ಬಂದಿದ್ರು ಅಂತ ಕೇಳಿದ್ರು. ನನ್ನ ಹೆಸರು ಹೇಳ್ಬಿಟ್ರಾ? ಇಲ್ಲ, ಹೇಳಿಲ್ಲ. ಅಬ್ಬಾ, ಅಲ್ಲ, ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಸತ್ತೋನ್ ಮುಖ ಮುಖ? ಹಾ, ಹೇಳಿ. ಗುರ್ತೆ ಸಿಗ್ದಷ್ಟು ಜಜ್ಜೋಗ್ಬಿಟ್ಟಿತ್ತಂತೆ. ಹೌದಾ? ದೀಪಕ್, ನನ್ನಿಂದ ಎಂಥ ತಪ್ಪು ನಡೆದೋಯ್ತು. ಆ ವ್ಯಕ್ತಿನ ಕಳ್ಕೊಂಡವರು ಅದೆಷ್ಟು ವೇದನೆ ಕಷ್ಟ ಅನುಭವಿಸ್ತಾ ಇದಾರೋ. ಆದ್ರೆ ಅದು ಆಕಸ್ಮಿಕವಾಗಿ ನಡೆದಿದ್ದು. ನಾನೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೂ ಅವ್ರ ಕಡೆಯವ್ರಿಗಾಗಿರೋ ದುಃಖನ ತುಂಬಕ್ಕಾಗತ್ತಾ? ನೀವೇನ್ ದೀಪಕ್, ನೇರವಾಗಿ ಅವ್ರ ಕಡೆಯವ್ರನ್ನ ಭೇಟಿ ಮಾಡಿ ದುಃಖ ವಿಚಾರಿಸ್ಕೊಂಡ್ ಬಂದಿರೋ ಹಾಗೆ ಮಾತಾಡ್ತಾ ಇದ್ದೀರಾ? ನಾನ್ ಹೇಳೋದ್ ಸರಿ ತಾನೆ? ಅಲ್ಲ, ಅವ್ರ ಕಡೆಯವ್ರು ಯಾರಾದ್ರೂ ನಿಮಗ್ ಸಿಕ್ಕಿದ್ರಾ? ಚೇಚೆ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ. ಸರಿ ಸರಿ, ಊಟಕ್ಕೆ ರೆಡಿ ಮಾಡಿ. ಸರಿ. ಹಾ, ಏನಪ್ಪ, ನೇರ ಮನೆಗ್ ತಾನೆ? ಇಲ್ಲ ಮಾವ, ಇಲ್ಲಿಂದ ಆಫೀಸ್ಗೆ ಹೊರಡ್ತೀನಿ. ದೀಪು, ಇವತ್ ಹಬ್ಬ, ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ಬೇಕು, ಆಯ್ತಾ? ಇಲ್ಲ ಅತ್ತೆ, ವಿಪರೀತ ಕೆಲಸ ಇದೆ. ಮಧ್ಯಾಹ್ನ ಊಟಕ್ಕೆ ಬರಕ್ಕಾಗಲ್ಲ, ಹೋಟೆಲ್ ತರ್ಸ್ಕೊತೀನಿ. ಆಹಾ, ಹೋಟೆಲ್ ಊಟ ಏನು ಬೇಡ, ಕ್ಯಾರಿಯರ್ ಅಲ್ಲಿ ಕೊಟ್ಟು ಕಳಿಸ್ತೀನಿ, ಅದನ್ನೇ ಊಟ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಬನ್ನಿ, ನಾವಿನ್ನೊಂದು ಪ್ರದರ್ಶನ ಹಾಕೊಂಡು ಹಾಗೆ ಹೋಗೋಣ. ಹಲೋ ಇಮ್ರಾನ್,
ಅವಳು ಅವಳ ಗಂಡನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಹೌದಾ? ಜೊತೆಲಿ ಅವ್ರ ಅಪ್ಪ ಅಮ್ಮನೂ ಇದ್ದಾರೆ. ನಿನ್ಗೆ ಫರ್ದರ್ ಇನ್ಫಾರ್ಮೇಶನ್ ಲೇಟರ್ ಕೊಡ್ತೇನೆ. ಓಕೆ? ಓಕೆ, ಬಾಯ್. ದೇವ್ರೆ, ಇವತ್ತು ದಿವ್ಯ ಹುಟ್ಟಿದಬ್ಬ. ಇಷ್ಟು ವರ್ಷ ಅವಳನ್ನ ಸಾಕಿ ಸಲಹಿದಕ್ಕೆ ನಿನಗೆ ಕೋಟಿ ವಂದನೆ. ಇನ್ ಮುಂದೆನೂ ಅವಳಿಗೆ ಸುಖ, ಶಾಂತಿ, ಆರೋಗ್ಯ, ಆಯುಷ್ಯನ ಕೊಟ್ಟು ಸದಾ ಕಾಲ ನಗ್ತಿರೋ ಹಾಗೆ ಕಾಪಾಡಪ್ಪ. ದಿವ್ಯಾ, ಹ್ಯಾಪಿ ಬರ್ಡೇ ಟು ಯು. ನಿನ್ಗೆ ಇವತ್ತೇನ್ ಬೇಕು? ನಂಗೆ ಡ್ಯಾಡಿ ಬೇಕು. ಡ್ಯಾಡಿ ಆಫೀಸಲ್ಲಿ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನಂಗೆ ಡ್ಯಾಡಿ ಬೇಕು ಅಷ್ಟೇ. ಡ್ಯಾಡಿ ಕೇಕ್ ತರಬೇಕು, ನಾನು ಅದನ್ನ ಕಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಹೊಸ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತೀನಿ. ಆಯ್ತಪ್ಪ. ಹಲೋ, ನಾನು ಶೋಭಾ ಭಾಸ್ಕರ್. ಹಾ ಹೇಳಿ. ದಿವ್ಯಾಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನಿಮ್ ದಯದಿಂದ ನೋ ಪ್ರಾಬ್ಲಮ್. ಮತ್ತೇನು ವಿಷಯ? ಇವತ್ತು ದಿವ್ಯಾ ಬರ್ತಡೇ. ಓ, ವೆರಿ ನೈಸ್. ಕರೀರಿ ಅವಳ, ಬರ್ಡೇ ವಿಶ್ ಮಾಡ್ತೀನಿ. ಅವಳಿಗೆ ನೀವೇ ಬರ್ಬೇಕಂತೆ, ಕೇಕ್ ಕಟ್ ಮಾಡ್ಬೇಕಂತೆ, ನಿಮ್ ಜೊತೆನೆ ಊಟ ಮಾಡ್ಬೇಕಂತೆ. ಒಂದೇ ಸಮನೆ ಹಠ ಮಾಡ್ತಿದ್ದಾಳೆ. ಮಮ್ಮಿ ಫೋನ್ ಕೊಡು, ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ. ಹಲೋ ಡ್ಯಾಡಿ. ಹ್ಯಾಪಿ ಬರ್ಡೇ ದಿವ್ಯಾ. ಡ್ಯಾಡಿ, ನೀವು ಬರ್ದೆ ನಾನು ಕೇಕ್ ಕಟ್ ಮಾಡಲ್ಲ, ಊಟನೂ ಮಾಡಲ್ಲ. ನೀವು ಬಂದೇ ಬರ್ಬೇಕು ಡ್ಯಾಡಿ. ಖಂಡಿತ ಬರ್ತೀನಿ, ಈಗಲೇ ಬರ್ತೀನಿ. ಆಯ್ತಾ? ಬಾಯ್. ನಮಸ್ತೆ ಬಾಬಾ. ಓ, ಬನ್ನಿ ಮೋಹನ್, ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ನಾ ಬಂದು 1 ಅವರ್ ಮೇಲಾಯ್ತು. ಮನೇಲಿ ಕೂರಕ್ಕೆ ಬಿಡ್ಲಿಲ್ಲ. ಕ್ಯಾರಿಯರ್ ಕೊಟ್ಟು ನಿಮ್ಮ ಹತ್ರ ಕಳ್ಸ್ಬಿಟ್ರು. ಸರಿ, ಕ್ಯಾರಿಯರ್ ಇಲ್ಲೇ ಇರ್ಲಿ. ನೀನ್ ಮನೆಗೆ ಹೋಗಿರು, ನಾನು ಸಂಜೆ ಬಂದು ಕಾಣ್ತೀನಿ. ಸಾರಿ ಬಾಬಾ, ನಾ ಎಲ್ಲೂ ಹೋಗಲ್ಲ. ನೀವು ಊಟ ಮಾಡೋವರೆಗೂ ಇಲ್ಲೇ ಇದ್ದು ಖಾಲಿ ಕ್ಯಾರಿಯರ್ ತಗೊಂಡ್ರೆ ಮನೆಗೆ ಹೋಗೋದು. ನಾನು ಅರ್ಜೆಂಟಾಗಿ ಯಾರನ್ನ ನೋಡಕ್ ಹೋಗ್ತಾ ಇದ್ದೀನಿ. ನೀವ್ ಕೆಲಸ ಮಾಡು, ಒಂದ್ ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಡು ವಾಪಸ್ ಆಫೀಸಿಗೆ ಬಾ. ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣ. ಓಕೆ? ಬಾಬಾ, ಎಲ್ಲ ರೀಮೇಕ್ ಚಿತ್ರಗಳೇ, ಅದಕ್ಕೋಗಿ ಸುಮ್ನೆ ನಾನು ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳಿ? ಮೋಹನ್, ರೀಮೇಕೋ ಸೋಮೇಕೋ ಟೈಮ್ ಪಾಸ್ ಮಾಡಕ್ಕೆ ಯಾವ್ದಾದ್ರು ಒಂದು ಸಿನಿಮಾ ನೋಡ್ಕೊಂಬಾ. ಒಬ್ನೇ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯಾ? ಸರಿ ಬಾಬಾ, ಬರ್ತೀನಿ. ಸರಿ. ಮಲೇಶ್, ಒಳಗ್ ಬಾ. ಸರ್, ನೋಡು, ನಾನು ಯಾರನ್ನೋ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಓಕೆ ಸರ್. ಮಧ್ಯಾಹ್ನ ಊಟಕ್ಕೆ ಬರಲ್ಲ. ಸರಿ. ಒಂದ್ ಕೆಲಸ ಮಾಡು, ನಿಂದು ಊಟ ಆಯ್ತಾ? ಇನ್ನೂ ಇಲ್ಲ ಸರ್. ಇದ್ರಲ್ಲಿರೋದನ್ನ ಊಟ ಮಾಡ್ಕೊ. ಓಕೆ ಸರ್. ಹಾಗೆ ನನ್ನ ಹೆಂಡತಿ ಏನೇನ್ ಐಟಮ್ಸ್ ಕಳ್ಸಿಯಾಳೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಡು. ಓಕೆ ಸರ್. ತಗೊಂಡು. ಎಷ್ಟಪ್ಪ ಇದು? 200 ರೂಪಾಯಿ ಸರ್. ಕೊಡು. ತಗೋ. ತಗೊಳ್ಳಿ ಸರ್. ಥ್ಯಾಂಕ್ಸ್. ನಮ್ಮನೇಲಿ ಮಗು ಇಲ್ಲ, ಯಾರು ಗೊಂಬೆ ಪರ್ಚೇಸ್ ಮಾಡ್ತಿದಾರ ಬಾಬಾ? ಮಮ್ಮಿ, ಡ್ಯಾಡಿ ಯಾಕೆ ಇನ್ನೂ ಬಂದಿಲ್ಲ? ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದಾರಲ್ಲ, ಬರ್ತಾರೆ ಇರು. ಬರೋದೇನು, ಬಂದೇ ಬಿಟ್ಟೆ. ಹಾಯ್ ಪುಟ, ತಗೋ ಪುಟ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಇಟ್ಸ್ ಓಕೆ ಬಂಗಾರಿ. ಕೇಕ್ ಕಟ್ ಮಾಡೋಣ? ಬಾ. ಉಪ್ಪು ಮಾಡು. ತಗೋ ಬಾ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ದಿವ್ಯಾ. ಹ್ಯಾಪಿ ಬರ್ಡೇ ಟು ಯು.
ಡ್ಯಾಡಿ ಫೋಟೋ ತೆಗಿಯಲ್ವಾ? ತೆಗಿತೀನಿ. ಮಮ್ಮಿ ತ ನಿಂತ್ಕೊಬಿಟ್ಟ. ಡ್ಯಾಡಿ ನೀವು ಬಂದ್ ಫೋಟೋಗ್ ನಿಂತ್ಕೊಳ್ಳಿ. ನಾನ್ ಬಂದ್ರೆ ಫೋಟೋ ಯಾರು ತೆಗಿತಾರೆ ಪುಟ್ಟ? ನಾನ್ ತೆಗಿತೀನಿ. ಕೊಡಿ ಕ್ಯಾಮ್ರಾ. ನೀವು ಹೋಗಿ ಮಮ್ಮಿ ಪಕ್ಕ ನಿಂತ್ಕೊಳ್ಳಿ. ಹಾ, ಹೋಗಿ ನಿಂತ್ಕೊಳ್ಳಿ. ಇನ್ ಸ್ವಲ್ಪ ಹತ್ರ ಬನ್ನಿ. ಹತ್ರ ಬನ್ನಿ ಡ್ಯಾಡಿ. ಹಾ, ಇನ್ನೂ ಸ್ವಲ್ಪ ಹತ್ರ ಬನ್ನಿ. ಏನ್ ನೋಡ್ತಾ ಇದ್ದೀರಾ ಡ್ಯಾಡಿ? ಹತ್ರ ಬನ್ನಿ. ರೆಡಿ? ಡ್ಯಾಡಿ ಮಮ್ಮಿ ಫೋಟೋ ತೆಗ್ದಿದ್ದೆ. ಶುಭಾ, ಈ ಸಮಯದಲ್ಲಿ ಯಾಕೆ ಕಳ್ತಾ ಇದ್ದೀರಾ? ದೀಪಕ್, ದಿವ್ಯ ಇವತ್ತು ಎಷ್ಟು ಸಂತೋಷವಾಗಿದ್ದಾಳಲ್ಲ. ಅವಳು ಮುಂದೇನು ಹೀಗೆ ಇರ್ಬೇಕು. ಅದು ನಿಮ್ ಕೈಯಲ್ಲಿದೆ. ದಿವ್ಯನ್ ವಿಷಯ ಬಿಡಿ, ದಿವ್ಯನ್ ನಾನ್ ನೋಡ್ಕೋತೀನಿ. ಮಮ್ಮಿ ಹೀಗೆ ನಿಂತಿದ್ಯಲ್ಲ, ಡ್ಯಾಡಿಗೆ ಊಟ ಹಾಕಲ್ವಾ? ಹಾಕ್ತೀನಿ ಪುಟ್ಟ, ಬನ್ನಿ ಊಟ ಮಾಡೋಣ. ಕಾವ್ಯ, ಕಾಫಿ ಕೊಡು. ಯಾಕೆಲ್ಲ ಮೌನ ವ್ರತ ಆಚರಿಸ್ತಿದ್ದೀರಾ? ನೀವ್ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಆಫೀಸ್ಗೆ ಹೋಗಿದ್ದೆ, ಬರ್ತಾ ಇದ್ದೀನಿ. ಆಫೀಸಿಂದ ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ? ಇದೇನ್ ಪ್ರಶ್ನೆ ಕಾವ್ಯ? ಕೆಲವು ಸಲ ಲೇಟ್ ಆಗುತ್ತೆ, ಆಗ್ಬಾರ್ದಾ? ಆ ರೀತಿ ಎಷ್ಟು ಸರಿ ಬಂದಿದ್ದೀರಾ? ನಾನ್ ಯಾವತ್ತೂ ಕೇಳಿಲ್ವಲ್ಲ. ಆದ್ರೆ ಇವತ್ ನಾನ್ ಕೇಳಲೇಬೇಕು. ಗೊಂಬೆನ ಯಾರಕ್ ಪರ್ಚೇಸ್ ಮಾಡಿದ್ರಿ? ಅದು ನನ್ನ ಫ್ರೆಂಡ್ ಮಗು ಬರ್ಡೇ, ಅದಕ್ಕೆ ಪರ್ಚೇಸ್ ಮಾಡಿದೆ. ಓಕೆ. ಕ್ಯಾರಿಯರ್ ಅಲ್ಲಿ ಹಬ್ಬದ ಊಟ ಕೊಟ್ಟು ಕಳ್ಸಿದೆ, ಅದನ್ನ ಊಟ ಮಾಡಿದ್ರಾ? ಹಾ, ಊಟ ಮಾಡದ್ನಲ್ಲ. ಹೌದಾ? ನಾನ್ ಏನೇನ್ ಕೊಟ್ಟು ಕಳ್ಸಿದೆ ಅಂತ ಹೇಳಿ? ಕಾಯಿ ಹೋಳಿಗೆ, ಸೌತೆಕಾಯಿ ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ, ಹಪ್ಪಳ ಸಂಡಿಗೆ, ಪುಳಿಯೋಗರೆ, ಹೆಸರುಬೇಳೆ ಪಾಯಸ, ಮಜ್ಜಿಗೆ ಹುಳಿ, ನಿಂಬೆಹಣ್ಣು ತಿಳಿಸಾರು. ತುಂಬಾ ಚೆನ್ನಾಗಿತ್ತು. ಯಾಕೆ ಯಾರು ನಗ್ತಾ ಇದ್ದೀರಾ? ಊಟದ ಲಿಸ್ಟು, ಅದ್ರ ರುಚಿನ ನಿಮ್ ಆಫೀಸ್ ಅಟೆಂಡರ್ ಹೇಳ್ಬೇಕು. ನೀವ್ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನೇ ಊಟ ಮಾಡಿದ್ದು. ಅಣ್ಣ, ಊಟ ಯಾರು ಮಾಡಿದ್ದು ಅಂತ ಹೇಳು. ಬಾವಾ, ನಾನು ಸಿನಿಮಾಗ್ ಹೋಗಿಲ್ಲ, ಮತ್ತೆ ಆಫೀಸ್ಗೆ ವಾಪಸ್ ಬಂದೆ. ಏಯ್, ನನ್ ಬಾವನ್ ತಂದಿದ್ ಊಟನ ನೀನ್ ಯಾಕೋ ತಿಂತಿದ್ಯಾ? ನನ್ಗೆ ಯಾಕ್ರಿ ಬೈತೀರಾ? ನಿಮ್ ಭಾವನೆ ಈ ಊಟನೆಲ್ಲ ಮಾಡ್ಬಿಟ್ಟು ಇದ್ರ ಲಿಸ್ಟ್ ಬರ್ದಿಡಕ್ ಹೇಳಿದಾರೆ. ಇವಾಗ ಹೇಳಿ ಬಾವಾ. ಅಲ್ಲ ದೀಪಕ್, ನಾನ್ ಅಷ್ಟು ಪ್ರೀತಿಯಿಂದ ಕೊಟ್ಟು ಕಳ್ಸಿದ ಊಟನ ಆಫೀಸ್ ಜವಾನನ್ ಕೊಟ್ಟು ನೀವ್ ಇನ್ಯಾರ್ದೋ ಮನೆ ಊಟಕ್ಕೆ ಹೋಗಿದ್ದೀರಾ ಅಂದ್ರೆ ಅವ್ರು ನನಗಿಂತ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ಬೇಕು. ಹೇಳಿ, ಯಾರದು? ನೀವ್ ಹೇಳಲ್ಲ, ಹೇಳ್ಬೇಡಿ. ಆದ್ರೂ ನನಗ್ ಗೊತ್ತು ನೀವ್ ಎಲ್ಲಿಗೆ ಹೋಗಿದ್ರಿ ಅಂತ. ನಾನು ಇಷ್ಟು ಪ್ರೀತಿಯಿಂದ ಮಾಡ್ಕೊಟ್ ಕಳ್ಸ ಅಡ್ಗೆನ ನಿಮ್ ಆಫೀಸ್ ಜವಾನ ಊಟ ಮಾಡ್ತಾನೆ. ಅದೇ ನಮ್ಮ ಅಣ್ಣ ನೋಡ್ದ. ನೀವ್ ಇನ್ಯಾವಳ್ದೋ ಮನೆಗೆ ಹೋಗಿ ಊಟ ಮಾಡೋದನ್ನ ನಮ್ಮ ಅಣ್ಣನ ಫ್ರೆಂಡ್ಸ್ ನೋಡಿ ನನಗ್ ಫೋನ್ ಮಾಡಿ ಹೇಳಿದ್ರು. ನೀವ್ ಅವಳ ಜೊತೆ ಇದ್ದಿದ್ದನ್ನ ನಮ್ಮ ಅಣ್ಣ ಕಣ್ಣಾರೆ ನೋಡ್ದ. ಮುಗೀತು, ಎಲ್ಲ ಮುಗ್ದೋಯ್ತು. ಯು ಆರ್ ಎ ಲಯರ್, ಚೀಟರ್. ನಿಮ್ ಮುಖ ನೋಡೋಕೆ ನಂಗೆ ಅಸಹ್ಯ ಆಗುತ್ತೆ. ಕಾವ್ಯ, ಏನೇ ಏನೇ ಇದು ನೀವ್ ಮಾಡ್ತಾ ಇರೋದು? ಥ, ನೀನ್ ಜನ್ಮಕ್ಕಷ್ಟು. ಬೆಳಗ್ಗೆಯಿಂದ ಬರೀ ಸುತ್ತದೆ ಆಗೋಯ್ತು, ಏನು ಪ್ರಯೋಜನ ಇಲ್ಲ. ಓ ನಿಂಗಮ್ಮ ಬಾಯ್ಲಿ, ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ಏನ್ ವಿಷಯ? ನಿನ್ ಗಂಡ ನಿನಗೆ ಡೈವರ್ಸ್ ಕೊಡಕ್ಕೆ ಅಪ್ಲೈ ಮಾಡಿದಂತೆ, ನಿಜನಾ? ಅವ್ನ್ ಅಪ್ಲೈ ಮಾಡ್ಬಿಟ್ರೆ ನಾನ್ ಬಿಡ್ಬೇಕಲ್ಲ. ಅಲ್ಲೇ ನೋಡಿ ನೀವು ತಪ್ಪು ಮಾಡ್ತಾ ಇರೋದು. ತಾನಾಗ್ ಹೋಗ್ತೀನಿ ಅನ್ನೋನ್ನ ನೀವಾಗ ಹಿಡ್ಕೊತಿದ್ದೀರ, ಅಲ್ಲಿ ಬಿಟ್ಬಿಡ್ರಿ. ಬಿಟ್ಬಿಟ್ರೆ ಅವ್ನ್ ಹೋಗಿ ನನ್ ಸಾವಿತ್ರನ್ನ ಕಟ್ಕೊಂಡ್ಬಿಡ್ತಾನೆ. ಒಳ್ಳೇದೇ ಆಯ್ತಲ್ಲ, ಅವನು ಆ ರಾಕ್ಷಸಿ ಕಟ್ಕೊಂಡು ಸಾಯ್ಲಿ, ನೀವು ಅವಳ ಗಂಡನ್ ಕಟ್ಕೋಬಹುದಲ್ಲ. ಅವ್ನ್ ಹೆಂಗವ್ನೆ? ಯಾರವನು? ನಾನು ಅವ್ನ್ ನೋಡೇ ಇಲ್ವಲ್ಲ. ನನ್ ಗಂಡನ್ಗಿಂತ ಚೆನ್ನಾಗಿದಾನ?
ಒಳ್ಳೆನಾ? ಸೂಪರ್ ಮನುಷ್ಯ ಅವನು. ನಿಮಗೆ ಸೂಪರ್ ಮ್ಯಾಚಿಂಗು. ದೇವ್ರಂತ ಮನುಷ್ಯ. ಪಾಪ ಆ ರಾಕ್ಷಸಿ ಕೈ ಸಿಗಾಕೊಂಡು ನರಳಾಡ್ತಾ ಇದ್ದಾನೆ. ಇನ್ನೇನ್ ಬಿಡುಗಡೆ ಆಗ್ಬಿಡ್ತಾನೆ, ಫ್ರೀ ಆಗ್ಬಿಡ್ತಾನೆ. ಮಕ್ಳಿಲ್ಲ, ಯಾವುದೇ ಕಮಿಟ್ಮೆಂಟು ಇಲ್ಲ. ನೀವ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತಾನೆ. ಇನ್ನೇನ್ ಬೇಕು ಒಳ್ಳೆ ಗಂಡ ಅಂತ ಅನ್ನಿಸ್ಕೊಳಕ್ಕೆ? ಇದ್ ಸಾಕಲ್ವಾ? ಇಷ್ಟೆಲ್ಲ ಹೇಳ್ತಿದ್ರಲ್ಲ, ಆ ಮನುಷ್ಯ ನಂಗೆ ಓಕೆ ಅನ್ಸುತ್ತೆ. ಆ ಮನುಷ್ಯನ ಒಂದ್ಸಲ ನಂಗೂ ಭೇಟಿ ಮಾಡ್ಸಿ. ಭೇಟಿ ಮಾಡ್ಸೋದ್ ಏನ್ ಬಂತು? ನಿಮ್ ಕಣ್ ಮುಂದೆನೆ ನಿಂತಿದ್ದೀನಲ್ಲ. ಹಾ, ನೀನಾ? ಓಕೆನಾ? ಚೆನ್ನಾಗಿದ್ದೀನಾ? ಆ? ನಿನ್ಗೆ ಓಕೆನಾ? ನನ್ಗೆ ಗಂಡನ ಇಲ್ದೇ ಇದ್ರು ಪರವಾಗಿಲ್ಲ, ನಿನ್ನಂತ ದಂಡ್ ಪಿಂಡನ್ ಮಾತಾಡಲ್ಲ. ಹೋಗಯ್ಯ. ಎಲ್ಲ ಇವಳ ಒಂಟಿ ಹೆಣ್ಣು ಸಮಾಜದಲ್ಲಿ ಕಷ್ಟಪಡಬಾರ್ದಲ್ಲ ಅಂತ ಸಹಾಯ ಮಾಡಕ್ ಹೋದ್ರೆ ನಕ್ಕೇನಾಗೆ ಹೊಡಿತಾ ಇದ್ದಾಳೆ. ಈಗ ಜ್ಞಾನಪ್ಪ ಹುಡುಕದು. ಈ ಜನಾರ್ದನಿ ಪೂಜಾರಿ ಲಾಯರ್ ಹೆಸರು ಕೇಳಿದ್ರೇನೆ ಕೇರಿಗಳೆಲ್ಲ ಗಡಗಡಗಡ ನಡುತ್ತಾರೆ. ಎಂತೆಂತ ಕೇಸ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದೀನಿ ನಾನು, ಏನ್ ಕತೆ? ಆ ಯಾರು ಬೇಕಿತ್ತು? ಯಾರ್ ಬೇಕಾಗಿತ್ತು ಅನ್ನೋದಕ್ಕಿಂತ ಮುಂಚೆ ನಾನ್ ಯಾರು ಅಂತ ಪರಿಚಯ ಮಾಡ್ಕೊಂಡ್ರೆ ನಾನ್ ಯಾಕೆ ಬಂದಿದ್ದೀನಿ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಸರಿ ಹೇಳಿ. ಈ ಕರಿ ಕೋಟು ಹಾಕೊಂಡ್ ಬಂದಾಗ್ಲೇ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಪರವಾಗಿಲ್ಲ, ನಾನೇ ಹೇಳ್ಕೊತೀನಿ. ನನ್ನ ಹೆಸರು ಜನಾರ್ದನ್ ಪೂಜಾರಿ, ಅಡ್ವೊಕೇಟ್ ಜನಾರ್ದನ್ ಪೂಜಾರಿ. ಅರ್ಥವಾಯ್ತಾ? ಅರ್ಥವಾಯ್ತು. ಕೋರ್ಟ್ ಹೋಗ್ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕ್ಲೈಂಟ್ ಇದ್ರೆ ಅಲ್ವೇ ಕೋರ್ಟ್ ಮೆಟ್ಲು ಹತ್ತೋದಿಕ್ಕೆ, ಅದಕ್ಕೆ ಇಲ್ಲಿಗೆ ಬಂದೆ. ಓಹೋ, ಕ್ಲೈಂಟ್ ಹುಡ್ಕೊಂಡ್ ಬಂದಿದ್ದೀರಾ? ವೆರಿ ಸಾರಿ. ಈ ಅಡ್ವೊಕೇಟ್ ಜನಾರ್ದನ್ ಪೂಜಾರಿ ಯಾರ ಮನೆಗೂ ಕೆಲಸ ಕೊಡಿ ಅಂತ ಕೇಳ್ಕೊಂಡು ಹೋಗೋದಿಲ್ಲ. ಕರೆದವರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ಕೊಡೋದೇ ನನ್ನ ಡ್ಯೂಟಿ. ನಾವೇನ್ ಕರೆದಿಲ್ವಲ್ಲ ನಿಮ್ಗೆ? ಮೋಸ್ಟ್ಲಿ ಅಡ್ರೆಸ್ ತಪ್ಪು ಬಂದಿರ್ಬೇಕು. ಇಲ್ಲ, ಅವ್ರು ಸರಿಯಾಗಿ ಬಂದಿದ್ದಾರೆ. ನಾನೇ ಕರ್ಸಿದ್ದು. ನೀವು ಬನ್ನಿ ಸರ್. ಓ ಮೇಡಮ್, ಅಲ್ಲಿದ್ದೀರಾ? ನನ್ನ ಕ್ಲೈಂಟ್ ಅಲ್ಲಿದ್ದಾರೆ. ವೆರಿ ಸಾರಿ. ಮಾವ, ಕರ್ಸಿದ್ಲು ಕಾವ್ಯ? ನನಗೇನು ಗೊತ್ತಿಲ್ಲಪ್ಪ, ನೀನು ಅವಳನ್ನೇ ಕೇಳ್ಕೊ. ಅದೇ ನೀವಾದ್ರೂ ಹೇಳಿಯತ್ತೆ. ಅಲ್ಲಪ್ಪ, ನೀನ್ ನಿನ್ ಹೆಂಡತಿ ಜೊತೆ ಚೆನ್ನಾಗಿದ್ದಿದ್ರೆ ಲಾಯರ್ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಬಾಬಾ, ನನ್ ತಂಗಿ ಏನಂತಾಳೋ ಅದನ್ನೇ ನಾವ್ ಹೇಳೋದು. ಮೇಡಮ್, ನಿಮ್ಗೂ ನಿಮ್ ಗಂಡನ್ಗೂ ಏನ್ ಸಮಸ್ಯೆ? ಸಮಸ್ಯೆನೇನು ಸಾಲ್ವ್ ಮಾಡ್ಬೇಕಾಗಿಲ್ಲ. ನನ್ನ ಗಂಡನಿಂದ ಡೈವೋರ್ಸ್ ಕೊಡಿಸ್ಬೇಕು. ಡೈವರ್ಸ್? ಕಾವ್ಯ, ಏನ್ ಹೇಳ್ತಿದ್ದೀರಾ ನೀವು? ಡೈವರ್ಸ್ ಕೇಸಿಗೆ ಬಲವಾದ ಕಾರಣ ಬೇಕಲ್ಲ. ಒಬ್ಬಳನ್ನ ಕಟ್ಕೊಂಡು ಇನ್ನೊಬ್ಬಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಅಷ್ಟು ಸಾಕಲ್ವಾ? ಓ, ಬೇಕಾದಷ್ಟಾಯ್ತು. ಈ ವಕಾಲತ್ತಿಗೆ ಸೈನ್ ಹಾಕಿ ಮುಂದಿನ ನಾನ್ ನೋಡ್ಕೋತೀನಿ. ಹೈಕೋರ್ಟ್ ಏನು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಮ್ಮಿಂದ ನಿಮ್ ಗಂಡನ್ನ ಬೇರೆ ಮಾಡ್ಬಿಡ್ತೀನಿ. ಕಾವ್ಯ, ಏನ್ ಮಾಡ್ತಿದ್ಯಾ ನೀನು? ಆರ್ ಯು ಮ್ಯಾಡ್? ರೀ ಸ್ವಾಮಿ, ಎದ್ದೇಳ್ರಿ ಮೇಲೆ. ಹೋಗ್ರಿ ಆಚೆ. ಕೂತ್ಕೊಳ್ಳಿ ಸರ್. ಆಯ್ತಾಯ್ತು. ನಿಮ್ಮನ್ನ ಕರ್ಸಿರೋದು ನಾನು. ಹಾ. ಪೇಪರ್ಸ್ ನ ರೆಡಿ ಮಾಡಿ, ಅದಕ್ಕೆ ನಾನು ಸೈನ್ ಮಾಡ್ತೀನಿ. ಓಕೆ ಓಕೆ ಓಕೆ. ಮಾವ, ಅದೇ ಪ್ಲೀಸ್ ನೀವಾದ್ರೂ ಕಾವ್ಯನ್ ಕೇಳಿ. ನಮ್ ಮಾತೆಲ್ಲ ಮುಗ್ದೋಯ್ತಪ್ಪ. ಈಗ ನೀನುಂಟು, ನಿನ್ ಹೆಂಡತಿ ಉಂಟು. ಕಾವ್ಯ, ಅರ್ಥ ಮಾಡ್ಕೊ. ಆತರ ಪಡ್ಬೇಡ. ನಾನು ನಿನ್ ಮೋಸ ಮಾಡಿಲ್ಲ. ನೀವ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ಎಲ್ಲ ಮುಗ್ದೋಯ್ತು. ದಯವಿಟ್ಟು ನನ್ ತೊಂದ್ರೆ ಕೊಡ್ಬೇಡಿ. ಮೇಡಮ್, ಎಲ್ಲಾ ಸಮಸ್ಯೆಗೂ ನಾನು ಮೊದಲೇ ಪೇಪರ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಿಮ್ಮ ಸಮಸ್ಯೆ ಪೇಪರ್ ಇಲ್ಲಿದೆ. ಮೊದಲು ಇಲ್ಲಿ ಸೈನ್ ಮಾಡಿ, ಆಮೇಲೆ ಮನಸ್ಸು ಬದಲಾಯಿಸ್ಬಿಡ್ತೀರಾ. ಇಲ್ಲಿ 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 ಏನಾಯ್ತು? ಮೇಡಮ್, ಮೋಹನ್, ಡಾಕ್ಟರ್ ಫೋನ್ ಮಾಡು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ನಿಮ್ ಮಗಳು ತಾಯಾಗ್ತಾ ಇದ್ದಾಳೆ. ಡಾಕ್ಟ್ರೆ, ಒಂದೊಳ್ಳೆ ಸಿಹಿ ಸುದ್ದಿ ಕೊಟ್ಟಿದ್ದೀರಾ. ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು.
ಸಕ್ಕರೆ ಏನು ಬೇಡ, ನನ್ ಫೀಸ್ ಕೊಟ್ರಷ್ಟೇ ಸಾಕು. ಲಕ್ಷ್ಮಿ, ಬೇರೆ ಆಗ್ಬೇಕಾಗಿದ್ದ ಇವ್ರನ್ನ ಆ ದೇವ್ರೆ ಈ ರೂಪದಲ್ಲಿ ಒಂದು ಮಾಡ್ತಿದ್ದಾನೆ. ನಾನು ಹೋಗಿ ಆ ಲಾಯರ್ನ ಕಳಿಸ್ಬಿಡ್ತೀನಿ. ನೀನ್ ಇವಳಿಗೆ ಸರಿಯಾಗಿ ಬುದ್ಧಿ ಹೇಳು. ಆಯ್ತ್ರಿ. ಸರಿ ಸರಿ. ಕಾವ್ಯ, ತಾಯಿಯಾಗಿ ನಿನ್ಗೆ ನಾನೊಂದು ಮಾತು ಹೇಳ್ತೀನಿ. ಮರ್ತು ಬಿಡು, ಹಳೇದೆಲ್ಲ ಮರ್ತು ಬಿಡು. ನೋಡು, ನಿನ್ ಬಾಳಿಗೆ ಒಂದು ಹೊಸ ಬೆಳಕು ಕಾಣ್ತಾ ಇದೆ. ಹಳೇದೆಲ್ಲ ತಲೆಯಲ್ಲಿ ಇಟ್ಕೋಬೇಡಮ್ಮ. ಅಮ್ಮ, ಅದು ಏನ್ ಮಾತಾಡ್ಬೇಡ ನೀನು. ನೋಡು, ನಾಳೆ ನಿನಗ್ ಹುಟ್ಟೋ ಮಗುಗೆ ತಂದೆ ಅನ್ನೋನು ಬೇಕು ಕಣೆ. ಗುಡ್ ಗರ್ಲ್. ಏ ಮೋಹನ, ನಡಿಯೋ. ಕಾವ್ಯ, ಕಂಗ್ರಾಟ್ಸ್. ಯಾರಿಗೆ ಯಾರುಂಟೋ ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೋ. ಓ ನಮಸ್ಕಾರ ವೈದ್ಯನಾಥ್ ಅವರೇ. ಶ್ರೀಕಂಠಯ್ಯನವ್ರೆ. ದೇವಸ್ಥಾನಕ್ಕೆ ಬಂದಿದ್ರಾ? ಹೌದು ಶ್ರೀಕಂಠಯ್ಯನವ್ರೆ, ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದೆ, ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ, ಅದೇನ್ ಹೇಳಿ. ನೀವಿಲ್ಲಿ ದೇವ್ರು ತಿನ್ರು ಅಂತ ಪೂಜೆ ಮಾಡಿಸ್ತಿದ್ದೀರಾ, ಆದ್ರೆ ನಿಮ್ ಸೊಸೆ ನಿಮಗ್ ಮಂಗಳಾರತಿ ಮಾಡಿ ಮಾನ ತೆಗಿತಾ ಇದ್ದಾಳಲ್ಲ. ಏನ್ ಶ್ರೀಕಂಠ, ಅದೇನ್ ಸರಿಯಾಗಿ ಹೇಳು. ಏನಿಲ್ಲ, ನಿಮ್ ಮಗ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಮೇಲೆ ನಿಮ್ ಸೊಸೆ ಅದ್ಯಾವನ್ ಜೊತೆನೋ ಸಂಬಂಧ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ. ಹೌದಾ? ಹೌದು ಸ್ವಾಮಿ, ಊರ್ ತುಂಬಾ ಅದೇ ವಿಚಾರ ಮಾತಾಡ್ಕೊತಾ ಇದ್ದಾರೆ. ಯಾರಿಗೂ ಹೇಳಕ್ ಧೈರ್ಯ ಇಲ್ಲ. ನಾನ್ ನಿಮ್ ಸ್ನೇಹಿತ ಅಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ವೈದಿ, ನನ್ ಮೇಲೆ ಬೇಜಾರಿಲ್ಲ ತಾನೇ? ನಿನ್ ಮೇಲೆ ಬೇಜಾರ್ ನಾನು ಯಾಕೆ ಮಾಡ್ಕೊಳ್ಳಿ ಶ್ರೀಕಂಠ? ಎಲ್ಲ ನನ್ ಗ್ರಹಚಾರ. ಆ ಅನಿಷ್ಟ್ ಮುಂಡೆದು ಇದ್ದ ಮಗನ್ನ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡು ಸಾಯಿಸ್ಬಿಟ್ಲು. ಈಗ ಊರವರೆಲ್ಲ ನಮ್ ಬಗ್ಗೆ ಮಾತಾಡ್ಕೊಳ್ಳೋವಾಗ ಆಗೋಯ್ತು. ಈಗ ಈ ಅಸಹ್ಯದ ಕೆಲಸ ಮಾಡಿ ನಾನ್ ತಲೆ ತಚ್ಚೋಗ್ ಮಾಡ್ಬಿಟ್ಲು. ಈಗೇನ್ ಮಾಡ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಮಾಡೋದೇನ್ರಿ ಬಂತು? ಎಕ್ಕಡ ತಗೊಂಡ್ 4 ಬಾರಿಸಿ, ಇಲ್ಲ ಕೆರೆಗೋ ಬಾವಿಗೋ ತಳ್ಳಿ ನಿಮ್ ತಲೆ ತೊಳ್ಕೊಂಬಿಡಿ. ನನ್ ಡೈಲಾಗ್ ಕೆಲಸ ಮಾಡ್ತಾ ಇದೆ. ಮಾಡ್ತೀನಿ, ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಬರ್ತೀನಿ ಶ್ರೀಕಂಠಯ್ಯ. ಅಪ್ಪ, ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡ್ದಂಗಾಯ್ತು. ಉಪ್ಪು ತಿಂದ ಮೇಲೆ ನೀರ ಕುಡಿಯಲೇಬೇಕು, ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಮಾವ, ನನ್ನನ್ನ ಮಾವ ಅಂತ ಕರೆದ್ರೆ ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಯಾಕೆ ಮಾವ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಮಾತಾಡ್ಲೇಬೇಕು ಅಂತಾನೆ ಬಂದಿರೋದು. ನೀನ್ ನನ್ ಮಗನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಾಗ್ಲೇ ನನ್ ಮಾನ ಮರ್ಯಾದೆ ಹೋಯ್ತು. ನನ್ ಮಗ ಸತ್ಮೇಲಾದ್ರೂ ನೀನು ನ್ಯಾಯವಾಗಿ ಮರ್ಯಾದೆಯಿಂದ ಬದುಕಬೇಕಾಗಿತ್ತು. ಈಗೇನಾಗಿದೆ ಹೇಳಿ? ಯಾವನ್ ಜೊತೆಲೋ ಆಡಬಾರ್ದು ಆಟ ಆಡ್ಕೊಂಡಿದ್ಯಂತೆ. ದಿನ ಬೆಳಗಾದ್ರೆ ಈ ಅಸಹ್ಯನ ಕೇಳಿ ಕೇಳಿ ಸಾಕಾಗೋಯ್ತು. ಇನ್ಮೇಲಾದ್ರೂ ಈ ಕೆಟ್ಟ ನಡವಳಿಕೆ ಎಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕೋತ್ಕಲಿ. ಇಲ್ದಿದ್ರೆ ಈ ಕಳ್ಳ ಪ್ರೇಮಕ್ಕೋಸ್ಕರ ನನ್ ಮಗನ್ನ ನೀನೇ ಕೊಂದೆ ಅಂತ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡಿ. ದೀಪಕ್ ನನಗೆ ಆಕಸ್ಮಿಕವಾಗಿ ಭೇಟಿಯಾದ್ರು. ಅದು ಅಲ್ಲದೆ ಅವರು ನಿಮ್ಮ ಮಗ ಭಾಸ್ಕರ್ ತರನೇ ಇರೋದ್ರಿಂದ ದಿವ್ಯಾ ಅವರನ್ನ ತುಂಬಾ ಹಚ್ಕೊಂಡಿದ್ದಾಳೆ. ದೀಪಕ್ ನಮ್ಮ ಮನೆಗೆ ಬರ್ತಾ ಇರೋದೇ ದಿವ್ಯಾಗೋಸ್ಕರ. ಮಗು ಮೇಲೆ ಅವನ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅವನ್ಗೆ ಕೊಟ್ಬಿಡು, ಅವನೇ ಸಾಕ್ಲಿ. ಮಗು ನೆಪ ಇಟ್ಕೊಂಡು ನಿನ್ ಮನೆಗ್ ಬಂದು ನಿನ್ ಜೊತೆ ಚಕ್ಕಂದ ಆಡೋದೆಲ್ಲ ನಿಲ್ಲುತ್ತೆ.
ಅಷ್ಟೋ ಇಷ್ಟೋ ಉಳಿದಿರೋ ನಮ್ಮ ಮಾನನಾದ್ರೂ ನಾವು ಕಾಪಾಡ್ಕೊತೀವಿ. ನೀನೇ ಹೇಳ್ತೀಯೋ ಇಲ್ಲ ನಾನೇ ಅವ್ನ ಮನೆಗೆ ಹೋಗಿ ಹೇಳೋ? ದಯವಿಟ್ಟು ಬೇಡಿ ಮಾವ, ಅವ್ರು ಇಲ್ಲಿಗೆ ಬರೋದು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಛೇ 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 ಛೇ, ಇಂಥ ಬಾಳೋದಕ್ಕಿಂತ ಈ ಸಮುದ್ರದಲ್ಲಾದ್ರೂ ಬಿದ್ದು ಸಾಯಿ. ನೀನ್ ಹೀಗೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡು, ಆ ದೀಪಕ್ ಸವಾಸ ಬಿಟ್ಟು ಮರ್ಯಾದೆಯಿಂದ ಬದುಕೋದ್ಕಲು. ಆಗಲ್ಲ ಅಂದ್ರೆ ನೀನ್ ಎಲ್ಲಾದ್ರೂ ಹೋಗಿ ಸತ್ತು ನಮಗಾದ್ರೂ ನೆಮ್ಮದಿ ಕೊಡು. ಇಂಥ ಅನಿಷ್ಟದ ಬಾಳೋದಕ್ಕಿಂತ ನೀನ್ ಸಾಯೋದ ಮೇಲು. ದಿವ್ಯಾ, ಮಮ್ಮಿ, ದಿವ್ಯಾ, ಮಮ್ಮಿ, ಯಾಕಾಗ್ತಿದ್ಯಾ ಮಮ್ಮಿ? ಮಮ್ಮಿ ಇನ್ನಾಡು ಮನೇಲಿ ಹಚ್ಚಿದ್ದೀನಿ, ಇನ್ನಾಡು ಮಮ್ಮಿ. ಇಲ್ಲ ಇವ್ರೆ, ನನಗೆ ಇವಾಗಲೇ ಫ್ಯಾಕ್ಸ್ ಮಾಡಬೇಕು. ನಾಳೆ ಶಿಪ್ಮೆಂಟ್ಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಹೌದು, ಆಮೇಲೆ ಲಾಸ್ಗೆ ನೀವೇ ಕಾರಣ ಆಗ್ಬೇಕಾಗತ್ತೆ. ಬೇಗ ಮಾಡಿ. ಹಲೋ ದೀಪಕ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಹೇಳಿ ಶೋಭಾ, ಚೆನ್ನಾಗಿದ್ದೀರಾ? ಏನ್ ವಿಷಯ? ಬೀಚಲ್ಲಿ ನಮ್ಮ ಮಾವ ಸಿಕ್ಕಿದ್ರು. ನೀವು ನಮ್ಮ ಮನೆಗೆ ಬಂದು ಹೋಗೋ ವಿಚಾರದಲ್ಲಿ ನನ್ನನ್ನು ಬಾಯಿಗೆ ಬಂದಾಗ ಬೈದ್ರು. ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಈ ಬದುಕೋದ್ಕಿಂತ ಸಮುದ್ರದಲ್ಲಿ ಬಿದ್ದು ಸಾಯಿ ಅಂತ ಬಾಯಿಗೆ ಬಂದಾಗ ಬೈದು ಹೋದ್ರು. ನಿಮ್ಮನ್ನ ದಿವ್ಯನ ಸಾಕಕ್ಕೆ ಯೋಗ್ಯತೆ ಇಲ್ದಿರೋ ನಿಮ್ಮ ಮಾವನ್ಗೆ ನಿಮ್ಮನ್ನ ಬೈಯೋ ಅಧಿಕಾರ ಏನಿದೆ? ಇಲ್ಲ ದೀಪಕ್, ಕಾಲ ಪೂರ್ತಿ ನಾನು ಈ ಕೆಟ್ಟ ಹೆಸರು ಹೊತ್ಕೊಂಡೇ ಬದುಕಬೇಕಾಗುತ್ತೆ. ನಿಮ್ಗೂ ನಿಮ್ ಹೆಂಡತಿ ಹತ್ರ ನೆಮ್ಮದಿ ಇರಲ್ಲ, ನನ್ ಬಾಳು ನೆಟ್ಟಿಗಿರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದಕ್ಕೆ ನಾನೀಗ ಸಾಯೋ ನಿರ್ಧಾರ ಮಾಡಿದ್ದೀನಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡಿ. ದುಡ್ಕಿ ಯಾವ ನಿರ್ಧಾರ ತಗೋಬೇಡಿ. ದಿವ್ಯಾ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವಳಿಗೆ ನೀವಿದ್ದೀರಲ್ಲ, ನಮ್ಗಷ್ಟು ಸಾಕು. ನಾನ್ ಸತ್ರೆ ಎಲ್ರಿಗೂ ನೆಮ್ಮದಿ ಸಿಗುತ್ತೆ. ಶೋಭಾ, ನೀವೀಗ ಎಲ್ಲಿದ್ದೀರಾ? ಸೋಮೇಶ್ವರ ದೇವಸ್ಥಾನದ ಹಿಂಭಾಗ ಸಮುದ್ರ ತೀರದಲ್ಲಿದ್ದೀನಿ. ದಿವ್ಯಾನು ಇಲ್ಲೇ ಇದ್ದಾಳೆ. ನೀವು ಅವಳನ್ನ ಮಗಳಾಗಿ ಸ್ವೀಕರಿಸಿ ಅವಳು ತಂದೆ ಸ್ಥಾನ ಕೊಡಿ. ಅವಳನ್ನ ಮಾತ್ರ ಕೈ ಬಿಡ್ಬೇಡಿ. ನಾನ್ ಬದುಕಿರಲ್ಲ, ಖಂಡಿತ ಬದುಕಿರಲ್ಲ. ಡ್ಯಾಡಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ಅವ್ರ ಜೊತೆಲೇ ಇರ್ಬೇಕು. ಮಮ್ಮಿ ಬೇಕು ಅಂತ ಹಠ ಮಾಡ್ಬಾರ್ದು, ಸರಿನಾ? ದಿವ್ಯಾ, ಎಲ್ಲಿ ಕೂತಿರುತ್ತೀರ? ಟಾಟಾ ಚಿನ್ನ. ಇಂಥ ಬಾಳೋದಕ್ಕಿಂತ ಈ ಸಮುದ್ರದಲ್ಲಾದ್ರೂ ಬಿದ್ದು ಸಾಯಿ. ನೀನ್ ಎಲ್ಲಾದ್ರೂ ಹೋಗಿ ಸತ್ತು ನಮಗಾದ್ರೂ ನೆಮ್ಮದಿ ಕೊಡು. ಶೋಭಾ, ಶೋಭಾ, ದಿವ್ಯಾ, ಮಮ್ಮಿ ಅಲ್ಲ? ಶೋಭಾ, ಶೋಭಾ, ನಿಂತ್ಕೊಳ್ಳಿ ಶೋಭಾ. ಹಾಕ್ಕೊಳ್ಳಿ ಶೋಭಾ, ಬನ್ನಿ. ಪ್ಲೀಸ್ ಬನ್ನಿ ಶೋಭಾ. ಶೋಭಾ,
ನೋಡಿ ಶೋಭಾ, ಯಾಕೆ ಈ ರೀತಿ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟೆ? ಮಗು ಗತಿ ಏನಾಗ್ಬೇಕು? ನಾನಿದ್ದೀನಿ, ಸಾಲ್ವ್ ಮಾಡ್ತೀನಿ. ಎವ್ರಿಥಿಂಗ್ ಈಸ್ ನಾರ್ಮಲ್. ಮಗು ಗ್ರೋತ್ ಚೆನ್ನಾಗಿದೆ. ನಾನ್ ಹೇಳಿ ಸಿಂಪಲ್ ಎಕ್ಸರ್ಸೈಸ್ ಮಾಡ್ತಾ ಇರಿ. ನಿಮ್ಗೆ ನಾರ್ಮಲ್ ಡೆಲಿವರಿನಿ, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಅಣ್ಣ, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಡಾಕ್ಟರ್ ಚೆಕಪ್ ಇತ್ತು, ಅದಕ್ಕೆ. ಈಗೇನಂತ ಸೀರಿಯಸ್ ಮ್ಯಾಟ್ರು? ವಿಷಯ ಸೀರಿಯಸ್. ಸರಿ, ಏನ್ ಹೇಳು. ಬಾವ ಮತ್ತೆ ಆ ಶೋಭನ್ ಮನೆಗೆ ಹೋಗಿದಾರ. ಹೌದಾ? ನಾನು ಬರ್ಲಾ ಕಾವ್ಯ? ಬೇಡ, ನೀನ್ ಮನೆಗೆ ಹೋಗು. ಶೋಭಾ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಸಹಾಯ ಯೋಚನೆ ಮಾಡಬಾರ್ದು. ಈ ಪ್ರಪಂಚದಲ್ಲಿ ಯಾರೇ ಏನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೋಬಾರ್ದು. ಅಷ್ಟ್ ಮಾತಾಡಿದ್ ನಿಮ್ ಮಾವ ಯಾಕೆ ದೇವಿನ ಇಟ್ಕೊಂಡು ಸಾಕ್ಬಾರ್ದಾಗಿತ್ತು? ಅವ್ರಿಗೆ ಅವ್ರ ಮೊಮ್ಮಗಳು ಅನಾಥಳಾಗಿ ಬೀದಿಗೆ ಬಿದ್ರೂ ಪರವಾಗಿಲ್ಲ, ಅವ್ರಿಗೆ ಅವ್ರ ಮರ್ಯಾದೆನೇ ಮುಖ್ಯ. ದೀಪಕ್, ನೀವಿನ್ಮೇಲೆ ಇಲ್ಲಿ ಬರಬೇಡಿ. ನಾನು ನಿಮ್ಮನ್ನ ಕರೆಯಲ್ಲ. ಶೋಭಾ, ಏನ್ ಮಾತಾಡ್ತಿದ್ದೀರಾ ಶೋಭಾ ನೀವು? ಹೌದು ದೀಪಕ್, ನನ್ನಿಂದ ನಿಮ್ ಮನೇಲಿ ನಿಮ್ ಮರ್ಯಾದೆ ಹಾಳಾಗ್ಬಾರ್ದು. ದಿವ್ಯನ ನಾನ್ ಮ್ಯಾನೇಜ್ ಮಾಡ್ಕೋತೀನಿ. ದಯವಿಟ್ಟು ನೀವು ಹೊರಡಿ. ನೋ ಶೋಭಾ, ನೋ, ಇದಕ್ಕೆ ನಾನು ಒಪ್ಪಲ್ಲ. ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ದಿವ್ಯಾ ಡ್ಯಾಡಿ ನಾನೇ. ಗುಡ್, ವೆರಿ ಗುಡ್. ಇವತ್ತಾದ್ರೂ ಒಪ್ಕೊಂಡ್ರಲ್ಲ, ದಿವ್ಯನ್ ಡ್ಯಾಡಿ ನೀವೇ ಅಂತ. ಕಾವ್ಯ, ನಾನು ಯಾವ ರೀತಿ ಹೇಳಿದೆ ಅಂದ್ರೆ? ಸಾಕು, ಯಾವ ರೀತಿಯಿಂದ ಹೇಳ್ಬೇಕಾಗಿಲ್ಲ. ಎಲ್ಲ ರೀತಿಯಿಂದಲೂ ನಿಮ್ಮಿಬ್ರ ಅದನ್ನು ನೋಡಾಯ್ತಲ್ಲ. ಕಾವ್ಯ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ? ಸಾಕಮ್ಮ ತಾಯಿ, ಸಾಕು. ನೀನ್ ಇನ್ನೊಂದು ಮಾತು ಆಡ್ಬೇಡ. ನಿನ್ ಮಾತು, ನಿನ್ನ ಸುಳ್ಳು ಕತೆ ಕೇಳಿ ನಾನು ಮೋಸ ಹೋಗಿದ್ದು ಸಾಕು. ಛೀ, ನೀನು ಒಂದು ಹೆಣ್ಣೇನೆ? ಹೇಳೆ, ನಿನ್ನನ್ ಕಟ್ಕೊಂಡು ನನ್ ಜೀವನದಲ್ಲಿ ಆಟ ಆಡ್ತಿದಾರಾ, ಅಥವಾ ನನ್ನನ್ ಕಟ್ಕೊಂಡು ನಿನ್ ಜೊತೆ ಸರ್ಸಾಡ್ತಿದಾರಾ? ಸ್ಟಾಪ್ ಇಟ್ ಕಾವ್ಯ, ಸ್ಟಾಪ್ ಇಟ್. ಅಸಹ್ಯವಾಗಿ ಮಾತಾಡ್ಬೇಡ. ಇನ್ನೊಬ್ರು ಮನ್ಸನ್ನ ಸುಮ್ನೆ ನೋಯಿಸಬಾರ್ದು. ಓಹೋ, ನನ್ ನೋವಿನ ಬಗ್ಗೆ ನಿಮ್ಗೆ ಕಿಂಚಿತ್ತು ಚಿಂತೆ ಇಲ್ಲ. ಆದ್ರೆ ನಾನ್ ಮಾತಾಡಿದ ಮಾತು ಮಾತ್ರ ನಿಮ್ಗೆ ಅಸಹ್ಯ ಆಗುತ್ತಾ? ಇವಳು ಮನ್ಸಿನ ನೋವಿನ ಬಗ್ಗೆ ನೀವ್ ಚಿಂತೆ ಮಾಡ್ತಾ ಇದ್ದೀರಾ? ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಇವತ್ತಿಗೆ ನಿಮಗೂ ನನಗೂ ಇದ್ದ ಸಂಬಂಧ ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಇಲ್ಲೇ ಇವಳ ಜೊತೆನೇ ಇರಿ. ಇನ್ ಯಾವತ್ತೂ ಕೂಡ ನಮ್ಮ ಮನೆ ಕಡೆ ತಲೆ ಹಾಕು ಮಲಗಬೇಡಿ. ಗುಡ್ ಬೈ. ಕಾವ್ಯ, ನಿಂತ್ಕೋ ಕಾವ್ಯ. ಕಾವ್ಯ, ನನಗೂ ದಿವಿಂಗೂ ಪ್ರೀತಿ ಸಂಬಂಧ ಬಿಟ್ರೆ ನನಗೂ ಶೋಭನ್ಗೂ ಯಾವ ಸಂಬಂಧನೂ ಇಲ್ಲ. ಬಿಲೀವ್ ಮೀ, ನನ್ ಮಾತು ಸುಳ್ಳಲ್ಲ. ನಿನ್ನಾಣೆ, ನೀನ್ ಅನ್ಕೊಂಡಾಗ ನಿಜ. ಈ ಸೆಂಟಿಮೆಂಟ್ ಡೈಲಾಗ್ ಸೊಪ್ಪು ಹಾಕೋದಕ್ಕೆ ನಾನೇನ್ ಕಿವಿಲಿ ಹೂ ಮುಡ್ಕೊಂಡಿಲ್ಲ. ನಂದು ನಿಮ್ದು ಮುಗ್ದು ಹೋಗ್ತದೆ. ಕಾವ್ಯ, ಬಿಡಿ ನನ್ನ. ದೀಪಕ್, ನನ್ನನ್ನು ಯಾಕೆ ಕಾಪಾಡಿದ್ರಿ? ಇದನ್ನೆಲ್ಲ ನೋಡಿದ್ಮೇಲೂ ನಾನು ಇನ್ನು ಬದುಕಿರ್ಬೇಕಾ? ಪ್ಲೀಸ್ ನನ್ ಮಾತು ಕೇಳಿ. ದಿವಿನ ಮೇಲೆ ನಾಳೆ ನೀವೇನು ಮಾಡ್ಕೋಬಹುದು. ನಾನು ಹೋಗಿ ಕಾವೇರಿ ಸಮಾಧಾನ ಮಾಡ್ತೀನಿ. ಕಾವ್ಯ, ಕಾವ್ಯ, ನಿಂತ್ಕೋ ಕಾವ್ಯ. ಕಾವ್ಯ, ಕಾವ್ಯ.
ಆಕ್ಸಿಡೆಂಟ್ ಆಗಿ ಅಬಾರ್ಷನ್ ಆಗೋದ್ರ ಜೊತೆಗೆ ಗರ್ಭಕೋಶ ಡ್ಯಾಮೇಜ್ ಆಗಿರೋದ್ರಿಂದ ಗರ್ಭಕೋಶನ ರಿಮೂವ್ ಮಾಡಿದ್ದೀನಿ. ಹಾಗಾದ್ರೆ ಕಾವ್ಯ ಇನ್ ಮುಂದೆ ತಾಯಿ ಆಗೋ ಭಾಗ್ಯನ ಕಳ್ಕೊಂಡಿದ್ದಾರೆ. ಫೇಲ್ ಮಾಡ್ಕೋಬೇಡಿ ದೀಪಕ್. ಮಗು ಬೇಕು ಅಂದ್ರೆ ಅಡಾಪ್ಟ್ ಮಾಡ್ಕೋಬಹುದು. ಕಾವ್ಯ ಬದುಕಿರೋದು ಮುಖ್ಯ ಅಲ್ವಾ? ನೀವು ಸಮಾಧಾನವಾಗಿರಿ. ಹಲೋ ಸರ್, ಆಗಸ್ಟ್ 15ನೇ ತಾರೀಕು ಮಂಗಳೂರು ಕಾರವಾರ ಹೈವೇನಲ್ಲಿ ಒಂದು ಹಿಟ್ ಅಂಡ್ ರನ್ ಕೇಸ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ, ಹೌದಾ ಸರ್? ಹೌದು. ಏನ್ ವಿಷಯ? ನೀವ್ಯಾರು ಮಾತಾಡ್ತಿರೋದು? ನಾನೊಬ್ಬ ಇನ್ಫಾರ್ಮರ್ ಸರ್. ಹೇಳಿ. ಸರ್, ಕಾರ್ ನಂಬರ್ KA01 KA01 B11 B1171 ಈ ಗಾಡಿ ಓನರ್ನ ಎನ್ಕ್ವೈರಿ ಮಾಡಿದ್ರೆ ಆ ಕೊಲೆಗಾರ ಸಿಕ್ಬಿಡ್ತಾನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಸರ್. ಹೌದು, ನೀವ್ಯಾರು ಮಾತಾಡ್ತಿರೋದು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡ್ರೈವರ್. ಕಾವ್ಯ, ನನ್ನ ಕೆನ್ನೆ ಗುಡಿಸ್ಯಾ? ನಿನ್ನ ಕಂಬಿ ಎಣ್ಸೋ ತರ ಮಾಡ್ತೀನಿ ಕಣೆ. ಯಾಕೆ ಮಮ್ಮಿ ಡ್ಯಾಡಿ ಬರ್ತಾ ಇಲ್ಲ? ದಿವ್ಯಾ, ಇನ್ಮೇಲೆ ಡ್ಯಾಡಿ ಬೇಕು ಅಂತ ಕೇಳ್ಬಾರ್ದು. ಯಾಕೆ ಮಮ್ಮಿ? ನಿಮ್ ಡ್ಯಾಡಿ ಸತ್ತು ಹೋಗಿದ್ದಾರೆ. ಯಾರು ಬೇಕು? ಮಮ್ಮಿ ಕೊಡಮ್ಮ. ಹಲೋ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಿರೋದಮ್ಮ. ಹೌದಾ? ನಿಮ್ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಮಾಡಿದ ಯಾರು ಅಂತ ಗೊತ್ತಾಗಿದೆ. ಬೇರ್ಲೆ ಗುಡ್ಡಕ್ಕೆ ಬನ್ನಿ, ಮಾತಾಡ್ಬೇಕು. ಕಾವ್ಯ, ಏನಮ್ಮ ಇದು? ಹೀಗೆ ನೀನ್ ಅಳ್ತಾ ಕೂತ್ಕೊಂಡ್ರೆ ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಗುತ್ತೇನೆ. ನಡಿಯೇ, ಒಂಚೂರಾದ್ರೂ ಊಟ ಮಾಡು. ಅಮ್ಮ ಪ್ಲೀಸ್, ನನ್ ಪಾಡಿ ನನ್ ಬಿಟ್ಬಿಡಿ. ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಕಾವ್ಯ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ನಾವಿಲ್ವಾ? ನಿನ್ ಗಂಡ ಇಲ್ವಾ? ಅಪ್ಪ ಪ್ಲೀಸ್, ಅವ್ರ ಹೆಸರು ಎತ್ತಬೇಡಿ. ನಾನಿವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಅವರೇ ಕಾರಣ. ಅವ್ರು ನನ್ನ ಗಂಡನೇ ಅಲ್ಲ. ಕಾವ್ಯ, ನಾನಂತ ಅಪರಾಧ ಆದ್ರೂ ಏನ್ ಮಾಡ್ದೆ? ಮಾಡಿದ್ದೆಲ್ಲ ಮಾಡಾಯ್ತು. ಆ ಅನಿಷ್ಟನ ನಾನೇ ನನ್ನ ಕಣ್ಣಾರೆ ನೋಡಿದ್ನಲ್ಲ. ಗಂಡ ಅನ್ನಿಸ್ಕೊಡೋದಕ್ಕೆ ಏನ್ ಯೋಗ್ಯತೆ ಇದೆ ನಿಮ್ಗೆ? ಅಯ್ಯೋ ಬೇಡಮ್ಮ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಅಮ್ಮ, ನೀನ್ ಸುಮ್ನಿರು. ಅಪ್ಪ, ಲಾಯರ್ನ ಕರ್ಸಿ ನಾನ್ ಡೈವರ್ಸ್ ಕಂಪ್ಲೇಂಟ್ ಮಾಡ್ಬೇಕು. ಓ, ಅವ್ ನಿನ್ನ ಗಂಡ ಕಣಮ್ಮ. ಅಯ್ಯೋ, ನನಗೆ ಅವ್ರ ಸಹವಾಸನೇ ಬೇಡ. ಕಾವ್ಯ, ಆತರ ಪಡಬೇಡ. ನಿನ್ನ ಬಾಳ್ನ ನೀನೇ ಯಾಕಮ್ಮ ಹಾಳು ಮಾಡ್ಕೋತಿದ್ಯಾ? ಅಪ್ಪ, ನಾನ್ ಇವ್ರಿಂದ ದೂರ ಆಗ್ಬೇಕು ಅಂತ ಅವತ್ತೇ ಲಾಯರ್ನ ಕರ್ಸಿದ್ದೆ. ಆದ್ರೆ
ದೇವ್ರು ನನಗೆ ತಾಯಾಗೋ ಭಾಗ್ಯನ್ ಕೊಟ್ಟಿದ್ರಿಂದ ಇವ್ರು ಮಾಡಿದ ಎಲ್ಲ ತಪ್ಪನ್ನು ಮರ್ತು ಮತ್ತೆ ಒಂದಾದೆ. ಆದ್ರೆ ಇವ್ರು ಮತ್ತೆ ಅದೇ ತಪ್ಪನ್ನೇ ಮಾಡಿದಾರಪ್ಪ. ಇವರಿಂದ ನಾನು ತಾಯಾಗೋ ಭಾಗ್ಯನೇ ಕಳ್ಕೊಂಡೆ. ಇನ್ನು ನಾನು ಹೆಣ್ಣಾಗಿ ಬದುಕಿ ಏನಪ್ಪ ಪ್ರಯೋಜನ? ಇವ್ರನ್ನ ನನ್ ಗಂಡ ಅಂತ ಜೊತೆಲಿ ಇಟ್ಕೊಂಡು ನಾನು ಏನಪ್ಪ ಮಾಡ್ಲಿ? ನಾನು ಏನ್ ಮಾಡ್ಲಿ? ಕಾವ್ಯ ಏಯ್ ತೆಗಿಯೋ ತೆಗಿಯೋ ಕೈನ, ಮುಟ್ಟಬೇಡ ಅವಳನ್ನ. ಮಾವ ಮಾವ ಅಂತ ಕರಿಬೇಡ ನನ್ನ. ನಿನಗೂ ನಮಗೂ ಸಂಬಂಧ ಮುಗ್ದೋಯ್ತು. ಹೋಗೋ ಹೋಗೋ ಆಚೆಗೆ. ಮಾವ ಏ ಮೋಹನ ಎಳ್ಕೊಂಡೋಗು, ಎಳ್ಕೊಂಡೋಗ ಆಚೆಗೆ. ಮಾವ ಎಳ್ಕೊಂಡೋಗು. ಮಾವ ಕತ್ತೆ ತಗೊಂಡ್ಬಂದು ಮಾವ ಪ್ಲೀಸ್ ಮಾವ. ಬಿಡೋದನ್ನ. ನಾನೇನ್ ತಪ್ಪು ಮಾಡಿಲ್ಲ ಮಾವ. ನಾನ್ ತಪ್ಪು ಮಾಡಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಡಿರೋ ನಿಮ್ ಮಗಳೇ ತಪ್ಪು ಮಾಡಿರೋದು. ನನ್ ಮಗಳು ತಪ್ಪು ಮಾಡಿದ್ದಾಳ? ಏನೇ ತಪ್ಪು ಮಾಡಿದಾಳೆ? ಹೈವೇನಲ್ಲಿ ಆಕ್ಸಿಡೆಂಟ್ ಆಗೋಬ್ಬ ಸತ್ತೋದ್ನಲ್ಲ, ಆ ಆಕ್ಸಿಡೆಂಟ್ ಮಾಡಿದ್ದೆ ನಿಮ್ ಮಗಳು. ಅವಳು ತಪ್ಪು ಮಾಡಿರ್ಬೋದು, ಆದ್ರೆ ಪೊಲೀಸರಿಗೆ ಗೊತ್ತಾಗಿಲ್ವಲ್ಲ. ಅವ್ರು ಇನ್ನೂ ಹುಡುಕ್ತಾನೆ ಇದಾರಲ್ಲ. ಅದು ನಾನ್ ಬಾಯಿ ಮುಚ್ಕೊಂಡಿರೋದ್ರಿಂದ. ಹೆಂಡತಿ ಅಂದ್ಮೇಲೆ ಬಾಯಿ ಮುಚ್ಕೊಂಡಿರ್ಲೇಬೇಕಪ್ಪ. ಆದ್ರೆ ಕಟ್ಕೊಂಡ್ ಹೆಂಡತಿಗೆ ದ್ರೋಹ ಮಾಡಿ ಕಂಡವಳ ಜೊತೆ ಸಂಬಂಧ ಇಟ್ಕೊಂಡಿದ್ದಿಲ್ಲ, ಅದು ಕೊಲೆ ಮಾಡಿದಕ್ಕಿಂತ ದೊಡ್ಡ ಅಪರಾಧ. ನಾನ್ ಸಂಬಂಧ ಇಟ್ಕೊಂಡಿದ್ದು ಅವಳ ಜೊತೆ ಸುಖ ಅನುಭವಿಸಕ್ಕಲ್ಲ, ತಂದೆನ್ ಕಳ್ಕೊಂಡಿರೋ ಮಗುಗೆ ತಂದೆ ಪ್ರೀತಿ ತೋರ್ಸೋಕೋಸ್ಕರ. ತಂದೆನ್ ಕಳ್ಕೊಂಡಿರೋ ಮಕ್ಕಳು ಈ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಯಾಕಪ್ಪ ನೀನು ಪ್ರೀತಿ ತೋರಿಸ್ಲಿಲ್ಲ? ಈ ಮಗುಗೆ ಮಾತ್ರ ಯಾಕೆ ನೀನ್ ಪ್ರೀತಿ ತೋರಿಸ್ಬೇಕು? ಕೇಳಿ ಮಾವ, ಸರಿಯಾಗಿ ಕೇಳಿದಿರ. ಇದಕ್ಕೆ ಉತ್ತರ ನಾನು ಕೊಡ್ತೀನಿ. ಅವತ್ತು ಹೈವೇ ಆಕ್ಸಿಡೆಂಟ್ ಅಲ್ಲಿ ಸತ್ತೋನು ಬೇರೆ ಯಾರು ಅಲ್ಲ, ನಾನು ಪ್ರೀತಿ ತೋರಿಸ್ತಾ ಇದ್ದೀನಲ್ಲ ಆ ಮಗುವಿನ ತಂದೆನೆ. ಸತ್ತೋಗಿರೋ ಮಗುವಿನ ಅಪ್ಪ ನಂತರನೇ ಇದ್ದಿದ್ರಿಂದ ಆ ಮಗು ಡ್ಯಾಡಿ ಡ್ಯಾಡಿ ಅಂತ ನನ್ನನ್ನು ಹಚ್ಕೊಳ್ತು. ಆ ಪಾಪ ತೊಳೆಯೋದಿಕ್ಕೆ ಆ ಮಗುವಿನ ಜೊತೆ ಸಂಬಂಧ ಇಟ್ಕೊಂಡೆ. ಹೇಳಿ ಮಾವ, ನಾನ್ ತಪ್ಪು ಮಾಡಿದಿನ? ನನ್ ಹೆಂಡತಿಗೆ ದ್ರೋಹ ಮಾಡಿದಿನ? ಹೇಳಿ. ಸಾರಿ ದೀಪಕ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಮಾಡಿದ ತಪ್ಪಿಗೆ ನೀವು ಪರಿಹಾರ ಹುಡುಕಿದ್ದೀರಾ. ಇದನ್ನೆಲ್ಲ ನನಗೆ ಮುಂಚೆನೆ ಯಾಕೆ ಹೇಳಿಲ್ಲ? ಕಾವ್ಯ, ನೀನನ್ನ ಅತಿಯಾಗಿ ಪ್ರೀತಿಸ್ತಾ ಇದೆಯಾ ಅಂತ ನನಗೆ ಗೊತ್ತು. ನಾವು ಹನಿಮೂನ್ ಹೋದಾಗ ಆ ತಾಯಿ ಮಗು ಆಕಸ್ಮಿಕವಾಗಿ ನನ್ನನ್ನು ಭೇಟಿ ಮಾಡಿದ್ರಿಂದ ನೀನು ಅನುಮಾನ ಪಟ್ಟು ಅನುಭವಿಸಿದ ವೇದನೆ ನನಗೆ ಗೊತ್ತು. ಆ ನೋವನ್ನ ಮತ್ತೆ ಮತ್ತೆ ನಿನಗೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಕಾವ್ಯ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ಕಾವ್ಯ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಕಾವ್ಯ. ದೀಪಕ್, ಐ ಆಮ್ ಸಾರಿ. ಐ ಆಮ್ ಸೋ ಸಾರಿ ದೀಪಕ್. ಯಾರಿದ್ದೀರಾ ಮನೇಲಿ? ಓಹ್, ಬನ್ನಿ ಇನ್ಸ್ಪೆಕ್ಟರ್. ಆ ಹೈವೇ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಎವಿಡೆನ್ಸ್ ಏನೋ ಸಿಕ್ಕಿದೆ, ಆದ್ರೆ ಅದಿನ್ನೂ ಪ್ರೂವ್ ಆಗ್ಬೇಕಷ್ಟೇ. ಅಂದಾಗೆ ಮಿಸ್ಟರ್ ದೀಪಕ್ ಸರ್, KA01B1171 ಈ ನಂಬರಿನ ಕಾರು ಯಾರ್ದು ಅಂತ ನಿಮಗೆ ಗೊತ್ತಾ? ಅದು ನನ್ ಕಾರ್ ನಂಬರ್ ಸರ್. ಅದನ್ನ ಯಾಕೆ ಕೇಳ್ತಾ ಇದ್ದೀರಾ? ನೋಡಿ ಮೇಡಮ್, ನಮಗ್ ಬಂದಿರೋ ಬಲವಾದ ಇನ್ಫಾರ್ಮೇಶನ್ ಪ್ರಕಾರ ಆ ದಿವಸ ಹೈವೇನಲ್ಲಿ ಆಕ್ಸಿಡೆಂಟ್ ಮಾಡಿದ ಆ ಕಾರ್ ನಂಬರು ನಿಮ್ ಕಾರಿನ ನಂಬರು ಒಂದೇ ಅಂತ ಸಸ್ಪೆಕ್ಟ್ ಆಗಿದೆ. ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಅಂತಾನೆ ನಾನೀಗ ಬಂದಿರೋದು. ಮಿಸ್ಟರ್ ದೀಪಕ್, ಆಗಸ್ಟ್ 15ರ ಸಂಜೆ ಆ ಕಾರ್ನಲ್ಲಿ ನೀವು ಆ ಹೈವೇನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿದ್ರ? ಮಿಸ್ಟರ್ ದೀಪಕ್, ಆ ದಿನ ಸಂಜೆ ನೀವು ಹೈವೇನಲ್ಲಿ ನಿಮ್ ಸ್ನೇಹಿತರಿಗೆಲ್ಲ ಬ್ಯಾಚುಲರ್ ಪಾರ್ಟಿ ಕೊಟ್ಟಾಗ ನಿಮ್ಮ ಶ್ರೀಮತಿಯವರು
ಅಂದ್ರೆ ಶ್ರೀಮತಿ ಕಾವ್ಯ ದೀಪಕ್ ಅವರು ಪಾರ್ಟಿಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಹೌದು ಇನ್ಸ್ಪೆಕ್ಟರ್, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅಂದ್ಮೇಲೆ ಆ ಕಾರ್ನ ನೀವೇ ಡ್ರೈವ್ ಮಾಡಿದ್ದೀರಾ? ಇಲ್ಲ ಇನ್ಸ್ಪೆಕ್ಟರ್, ಕಾರ್ ನಾನ್ ಡ್ರೈವ್ ಮಾಡಿದ್ದು. ಇಲ್ಲ ಇನ್ಸ್ಪೆಕ್ಟರ್, ಕಾರ್ ನಾನ್ ಡ್ರೈವ್ ಮಾಡ್ತಿದ್ದೆ. ಇಲ್ಲ ಇನ್ಸ್ಪೆಕ್ಟರ್, ನಾನ್ ಇಲ್ಲ ಡ್ರೈವ್ ಇಲ್ಲ, ಕಾರ್ ನಾನ್ ಡ್ರೈವ್ ಮಾಡ್ತಿದ್ದೆ. ಸುಮ್ಮನೆ. ಇಲ್ಲ ಇನ್ಸ್ಪೆಕ್ಟರ್, ನಾನ್ ಡ್ರೈವ್ ಮಾಡಿದ್ದು. ಇವ್ರು ಸುಳ್ಳು ಹೇಳ್ತಿದ್ದಾರೆ, ನಾನ್ ಡ್ರೈವ್ ನಾನೇ drive ಮಾಡಿದ್ದೆ. ಮಾಡಿದ್ದು. ಕಾರ್ನ ಯಾರು ಡ್ರೈವ್ ಮಾಡಿದ್ದು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಈಗ ನೀವಿಬ್ರು ನನ್ ಜೊತೆ ಬರ್ತಾ ಇದ್ದೀರಾ, ಆಯ್ತಾ? ಬನ್ನಿ. ಅಮ್ಮ, ಏಯ್, ಡ್ಯಾಡಿ! ಬನ್ನಿ. ಅಯ್ಯಯ್ಯೋ, ಡ್ಯಾಡಿ, ಏನಮ್ಮ ಇದು? ಏ ಕಾವ್ಯ, ಏ ಕಾವ್ಯ, ರೀ ಬನ್ರಿ ಇಲ್ಲಿ. ಪೊಲೀಸ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬನ್ರಿ ಬೇಗ. ಬಂದ ತಡೆ. ಅತಿ ಬೇಗ. ಡ್ರೈವರ್. ಕಾವ್ಯ, 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 ಏನ್ರಿ ಮಾಡೋದು ಈಗ? ಏನ್ ಮಾಡೋದು? ಬರೇ ನಾವು ಅವರಿಂದನೇ ಹೋಗೋಣ. ಕಮನ್ ಕಮನ್. ಅಲ್ಲೋಡ, ಅಲ್ಲಿ ಹೋಗ್ತಿದ್ದಾರೆ. ಬನ್ನಿ ಬೇಗ. ಏನ್ ಇನ್ಸ್ಪೆಕ್ಟರ್, ಈ ಜಾಗ ಕರ್ಕೊಂಡ್ ಬಂದಿದ್ದೀರಾ? ಕಂಪ್ಲೇಂಟ್ ಕೊಟ್ಟವ್ರು ಇಲ್ಲ ಇದ್ದಾರೆ, ಅದಕ್ಕೆ. ಬಾರೆ ಬೇಗ. ನಡೀರಿ ಬೇಗ. ಸ್ಟೇಷನ್ ಅಂತಾನೆ ವಿಚಾರಣೆ ಆಗ್ಬೇಕು. ವಿಚಾರಣೆ ಎಲ್ಲಾದ್ರೇನ್ರಿ, ನಾನಿರ್ತೀನಲ್ಲ. ಬನ್ನಿ ಬನ್ನಿ, ನಿಧಾನವಾಗಿ. ಕಾಲ್ ಜಾರ್ಬಿಡೋದು. ಇದೇನು ಇನ್ಸ್ಪೆಕ್ಟರ್ ವಿಚಿತ್ರವಾಗಿದೆ ಅಲ್ಲ? ಹೌದಮ್ಮ, ಕೇಸ್ ವಿಚಿತ್ರವಾಗೇ ಇದೆ. ತಪ್ಪು ಮಾಡಿದ್ ನೀವಿಬ್ರು. ಅದ್ರ ಬಗ್ಗೆ ಇವತ್ತಿನವರೆಗೂ ನನಗೊಂದು ಮಾತು ಹೇಳಿದಿರಾ? ಆಕ್ಸಿಡೆಂಟ್ ಮಾಡಿದ್ದು ನೀವುಗಳೇ ಅಂತ ನನಗೆ ಗೊತ್ತಾದ ಕೂಡಲೇ ನಿಮ್ಮಿಬ್ರು ಹೇಳ್ಕೊಂಡೋಗಿ ಲಾಕಪ್ ಅಲ್ಲಿ ಹಾಕ್ಬೇಕಾಗಿತ್ತು. ಆದ್ರೆ ಆ ಸತ್ತೋದನ್ನು ಹೆಂಡತಿ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಲಾಕಪ್ ಇಂದ ಹೊರಗಡೆ ಇದ್ದೀರಾ. ನಿಮಗೆ ಶಿಕ್ಷೆ ಕೊಡೋದ್ರಿಂದ ನನ್ನ ಗಂಡ ವಾಪಸ್ ಬರ್ತಾರಾ ಅಂತ ಕೇಳಿದ್ರು. ನಾನೇನು ಉತ್ತರ ಕೊಡ್ಲಿ ಹೇಳಿ? ಆದ್ರೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕಾದ್ರು ನನ್ನ ಕರ್ತವ್ಯ ಅಲ್ವಾ ಅಂತ ಹೇಳಿದೆ. ಅದಕ್ಕೆ ಅವರು ನಾನು ಕಂಪ್ಲೇಂಟ್ ಕೊಡಕ್ ಮುಂಚೆನೆ ಅವ್ರು ನೊಂದ್ಸಲ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ. ನಡೀರಿ. ಇಲ್ಲಿ ನೋಡಿ, ಅವ್ರನ್ನೇ ನೀವು ಭೇಟಿ ಮಾಡ್ಬೇಕಾಗಿರೋದು. ನೋಡಿ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ಆ ಆಕ್ಸಿಡೆಂಟ್ ನನಗೆ ತಿಳಿದೇ ನಡೆದಿದ್ದು. ನೀವೇನೇ ಬೇಡ್ಕೊಂಡ್ರು ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಗುಡ್, ವೆರಿ ಗುಡ್. ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ನೀವು ಹೂ ಅಂತ ಹೇಳಿ, ಇಲ್ಲ ಇವರಿಬ್ಬರನ್ನು ಸ್ಪಾಟ್ ಅಲ್ಲಿ ಅರೆಸ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ಕಾವ್ಯ, ನಿಮ್ಮನ್ನ ಜೈಲಿಗೆ ಕಳ್ಸಿದ್ರೆ ದಿವ್ಯಗೆ ಅವ್ರ ಡ್ಯಾಡಿನ ತಂದ್ಕೊಡಕ್ಕಾಗುತ್ತಾ ಹೇಳಿ? ನೀವು ಮನ್ಸು ಮಾಡಿದ್ರೆ ಕೊಡ್ಬೋದು. ನನಗೆ ನಿಮ್ ಎಲ್ಲಾ ಕಥೆನೂ ಗೊತ್ತು. ಅದಕ್ಕೆ ನಿಮ್ಮಿಬ್ಬರನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ನನಗೆ ಅರ್ಥ ಆಗ್ತಿಲ್ಲ ಇನ್ಸ್ಪೆಕ್ಟರ್. ನೀವೇ ಹೇಳಿ. ದಿವ್ಯಾ ಇವ್ರನ್ನ ಡ್ಯಾಡಿ ಅಂತ ಹಚ್ಕೊಂಡಿದ್ದಾಳೆ. ಇವರು ಕೂಡ ಅವಳಿಗೆ ತಂದೆ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ನನ್ನ ಮಗಳಿಗೆ ಅವಳ ತಂದೆ ಸ್ಥಾನನ ಪ್ರೀತಿಯಿಂದ ತುಂಬಿಸಿದ್ದಾರೆ. ದಯವಿಟ್ಟು ಅವಳ ಪ್ರೀತಿನ ಮತ್ತೆ ಸಾಯಿಸ್ಬೇಡಿ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಕಾವ್ಯ? ಶೋಭಾ ಕೇಳ್ತಾ ಇರೋದು ಅವಳ ಮಗುಗೆ ದೀಪಕ್ಕು ತಂದೆ ಪ್ರೀತಿ ಕೊಡ್ಲಿ ಅಂತ. ಅವರಿಬ್ಬರ ಬಾಂಧವ್ಯಕ್ಕೆ ನೀನ್ ಅಡ್ಡಿಪಡಿಸ್ಬೇಡ ಅಂತ, ಅಷ್ಟೇ ತಾನೇ? ಕಾವ್ಯ, ಈ ಮಗು ತಂದೆ ಸಾವಿಗೆ ನೀನ್ ತಾನೇ ಕಾರಣ. ಆ ಪಾಪದ ಪರಿಹಾರಕ್ಕಾದ್ರೂ ಒಪ್ಕೊಳ್ಳೆ. ಪ್ಲೀಸ್ ಕಾವ್ಯ. ಆಗಲ್ಲಮ್ಮ, ನಾನು ಆ ಥರ ಮಾಡೋದಕ್ಕಾಗೋದಿಲ್ಲ. ಶೋಭಾ,
ನೀವ್ ದೀಪಕ್ ಹತ್ರ ಮಗುಗ್ ತಂದೆ ಪ್ರೀತಿನ್ ಕೇಳಿದ್ರಿ, ಆದ್ರೆ ನನ್ನ ಹತ್ರ ಯಾಕೆ ತಾಯಿ ಪ್ರೀತಿನ್ ಕೇಳಲಿಲ್ಲ? ಕಾವ್ಯ, ಇದಕ್ಕಿಂತ ಸಂತೋಷ ಬೇರೆ ಏನಿದೆ? ಈ ಕ್ಷಣದಿಂದ ದಿವ್ಯಾ ನಿಮ್ಮ ಬಾ ದಿವ್ಯಾ. ಶೋಭಾ, ನೀನು ನಿನ್ನ ಮಗಳನ್ನ ಮಾತ್ರ ಕಳಿಸ್ಕೊಡೋದಲ್ಲಮ್ಮ, ನೀನು ನಮ್ ಜೊತೆಗೆ ಬಂದಿದ್ದು ಬಿಡು ಅಲ್ವೇನೆ? ಹೌದು ರೀ, ನನ್ನ ಹೆತ್ತು ಮನೆಯವರು ಕಳಿಸ್ಬಿಟ್ರು, ಗಂಡನ ಮನೆಯವರು ಸೇರಿಸ್ಕೊಳ್ಳಿಲ್ಲ. ಮಾನವೀಯತೆ ತುಂಬಿರೋ ನಿಮ್ಗಳ ಜೊತೆ ಇರೋದಕ್ಕೆ ನಾನು ನನ್ನ ಮಗಳಿಗೆ ಎಷ್ಟು ಪುಣ್ಯ ಮಾಡಿದ್ದೀನಿ. ಗುಡ್, ಎಲ್ರು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ. ನನ್ನ ಕರ್ತವ್ಯ ಮುಗಿತು, ನಾನಿನ್ ಬರ್ತೀನಿ ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಬರ್ತೀನಮ್ಮ. ದಿವ್ಯಾ